ದುಡ್ಡು ಯಾವ್ದ್ರಿಂದ ಬರುತ್ತೆ? ದುಡ್ಡು ವೆರಿ ಇಂಪಾರ್ಟೆಂಟ್. ಯಾವ್ದ್ರಿಂದ ಅಂದ್ರೆ ನಿಮ್ಗೆ ಏನ್ ಕ್ರಿಸ್ಟಲ್ ಕ್ರಿಸ್ಟಲ್ ಇವಾಗ ನೋಡಿ ಅಡಿಕ್ಷನ್ಸ್ ಏನೇನಿದೆ, ಬ್ಯಾಡ್ ಅಡಿಕ್ಷನ್ಸ್, ಅದು ಯಾವ್ದೇ ರೀತಿ ಆಗಿರ್ಬೋದು. ಈ ಸಣ್ಣ ಸಣ್ಣ ಮಕ್ಕಳು ಇವಾಗ ಕಾಲೇಜ್ ಸ್ಕೂಲ್ ಮಕ್ಕಳೆಲ್ಲ ಅಡಿಕ್ಷನ್ಗೆ ಒಳಪಡ್ತಾರೆ. ದೊಡ್ಡವರು ಕೂಡ ಬಿಡ್ಸಕ್ ಆಗದೆ ಇರೋಂತ ಅಡಿಕ್ಷನ್ಸ್, ಡ್ರಗ್ಸ್, ಡ್ರಿಂಕ್ಸ್, ಸಿಗರೇಟ್ಸ್ ಇದೆಲ್ಲವು. ಅದಕ್ಕೋಸ್ಕರ ಈ ಒಂದು ಬ್ರೇಸ್ಲೆಟ್ ಇರುತ್ತೆ. ಇದು ಯಾವುದೇ ಗ್ರಹಕ್ಕೆ ಸಂಬಂಧಪಟ್ಟಾಗೆ ನಾವು ಕೊಡೋದಿಲ್ಲ ಅಂತ ಒಂದು ಅಡ್ವೈಸ್ ಕೊಡ್ತೀನಿ. ಬಟ್ ಯಾರು ನಗ್ಬಾರ್ದು, ಬಟ್ ಅದು ಪಾಸಿಟಿವ್ ಅಡ್ವೈಸ್. ಅದನ್ನ ನೀವೆಲ್ಲ ಟ್ರೈ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ನೋಡಿ, ನಮ್ಮಲ್ಲೇ ನಾವು ಮಾಡ್ಕೊಳ್ಳೋದು. ನಾನು ಇವಾಗ ಹೇಳ್ತೀನಿ, ಒಂದು ಸ್ಮಾಲ್ ಬೇಬಿ ಚಿಕ್ಕ ಮಗುನ ನಾವು ಅದಕ್ಕೆ ಬ್ಯಾಕ್ ಅಂದ್ರೆ ಬಟಕ್ಸ್ ಅದ ಗುಂಡಿ ಒರ್ಸಿ ಕ್ಲೀನ್ ಮಾಡಿ ಪೌಡರ್ ಹಾಕಿ ತಟ್ಟಿ ಅದನ್ನ ಮುದ್ದು ಮಾಡ್ತಾರೆ. ಅದಕ್ ಮುಂಚೆ ಹೇಳ್ತೀನಿ, ಇವಾಗ ಎಲ್ಲಾ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ಎಲ್ರು ಹೇಳ್ತಾರೆ, ಇವಾಗ ಒಂದಂದ್ರೆ ಸೂರ್ಯ ತುಂಬಾ ಪವರ್ಫುಲ್ ಆಗಿರ್ತಾನೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಒಂದಲ್ಲಿ ಹುಟ್ಟಿರೋರು ಎಲ್ಲರೂ ಹಾಗೆ ಇರ್ತಾರ, ಅವರೆಲ್ಲ ಒಳ್ಳೆಯವರಾಗೆ ಇರ್ತಾರ. ನೆಗೆಟಿವ್ಸ್ ಇರುತ್ತೆ ತಾನೆ. ಮಿತಾ ಅವ್ರೆ, ನಮ್ಗೊಂದು ಫೇವ್ರೆಟ್ ಸಬ್ಜೆಕ್ಟ್ ಇದು. ಅಂಡ್ ವಿ ವಾಂಟ್ ಅಂಡರ್ಸ್ಟ್ಯಾಂಡ್ ಡೀಪ್ಲಿ. ಅದಕ್ಕೆ 1 ನಂಬರ್ ಇಂದ 9ನೇ ನಂಬರ್ ತನಕನು ಒಂದೊಂದೇ ಬ್ರೇಕ್ ಡೌನ್ ಮಾಡ್ಕೊಂಡ್ ಬನ್ನಿ. ಆ 1ಗೆ ಪರ್ಸನಾಲಿಟಿ ಹೆಂಗಿರುತ್ತೆ, ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅವ್ರಗಳ ಈಗ ನೀವಾಗ್ಲೇ ಎನಿಮಿ ನಂಬರ್ಸ್ ಅಂಡ್ ಫ್ರೆಂಡ್ ನಂಬರ್ ಹೇಳಿದ್ರಿ, ಅದೇನು, ಅಂಡ್ ಗ್ರಹ ಹೆಂಗೆ, ಲೈಕ್ ಅದಕ್ಕೆ ಈಗ 1ಗೆ ನೀವು ಮೆನ್ಷನ್ ಮಾಡ್ತಿದ್ರಿ ಸೂರ್ಯ ಅಂತ, ಆ ತರ ಅದ್ರ ಬಗ್ಗೆನೂ ಒಂಚೂರು. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್ 1 ರಿಂದ 9. ಅದಕ್ ಮುಂಚೆ ಹೇಳ್ತೀನಿ, ಇವಾಗ ಎಲ್ಲಾ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ಎಲ್ರು ಹೇಳ್ತಾರೆ, ಇವಾಗ ಒಂದಂದ್ರೆ ಸೂರ್ಯ ತುಂಬಾ ಪವರ್ಫುಲ್ ಆಗಿರ್ತಾನೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಒಂದಲ್ಲಿ ಹುಟ್ಟಿರೋರು ಎಲ್ಲರೂ ಹಾಗೆ ಇರ್ತಾರ, ಅವರೆಲ್ಲ ಒಳ್ಳೆಯವರಾಗೆ ಇರ್ತಾರ. ನೆಗೆಟಿವ್ಸ್ ಇರುತ್ತೆ ತಾನೆ. ಎವ್ರಿಬಡಿ ವಿಲ್ ಹ್ಯಾವ್ ನೆಗೆಟಿವ್ ಪಾಸಿಟಿವ್ ಇರಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇವಾಗ ನಾನು ಬರೀ ಎಲ್ರು ಹೇಳೋದನ್ನೇ ನಾನು ಹೇಳ್ತಾ ಹೋದ್ರೆ, ಪಾಸಿಟಿವ್ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ನಮ್ಮನೇಲಿ ಇದಾರಪ್ಪ, ಇವ್ರು ಹೇಳ್ತಿರೋದು ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ, ಕುತ್ಕೋತಾರೆ, ಕುತ್ಕೊಂಡ್ರೆ ಈಚೆನೆ ಬರಲ್ಲ. ಊರಲ್ಲಿರೋ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಇವ್ರ ಹತ್ರನೇ ಇದೆ. ಮಗ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅಥವಾ ಅಪೋಸಿಟ್ ಆಗಿರ್ಬೋದು, ಯಾರನ್ನಾದ್ರೂ ಒಂದಂತೆ ಅದೇನೋ ಹೇಳ್ತಾವ್ರೆ, ಅದ್ ಯಾವ್ದು ಏನಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಸಾಕಾಗಿದೆ, ಯಾವಾಗ ಬಿಟ್ಟು ಹೋಗ್ತೀನಿ ಅಂತ ಹೆಂಡತಿ ಹೇಳ್ಬೋದು. ಕುಡಿದು ಸಾಯ್ತವನೆ. ಇವಾಗ ಅವ್ರಿಗೆಲ್ಲ ನೀವು ಇವಾಗ ಆನ್ಸರ್ ಕೊಡ್ತಾ ರಿಸರ್ಚ್ ಬೇಸಿಸ್ ಅಲ್ಲಿ ಹೇಳಿ. ನೋಡಿ, 1, 10, 19, 28 ಇದನ್ನ 1 ಅಂತ ರೂಲ್ ಮಾಡ್ತೀವಿ. ಸೊ ಅದಕ್ಕೆ ಸೂರ್ಯ ಅಂತ ಹೇಳ್ತೀವಿ. ಸೂರ್ಯ ಅಂದ್ರೆ ಡೈಲಿ ನಾವ್ ನೋಡುವಂತವ್ನು, ಅವನು ದಿನ ಬೆಳಿಗ್ಗೆ ಅವನ ಟೈಮ್ಗೆ ಅವನು ಬಂದ್ಬಿಡ್ತಾನೆ. ಓಕೆನಾ, ಅದಕ್ಕೆ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಆದ್ರೆ 1ನೇ ತಾರೀಕಲ್ಲಿ ಹುಟ್ಟಿರೋರು ಎದ್ದೋಳೋದೆ 12 ಗಂಟೆಗೆ. ಕೆಲ್ಸ ಇಲ್ದೇ ಇರೋರು, ಕೆಲಸ ಮಾಡೋರು ತುಂಬಾ ಕಷ್ಟಪಟ್ಟು ಮನೇಲಿ ಎಬ್ಬರ್ಸಿ ಕಳ್ಸ್ತಾರೆ. ಆ ಮನೇಲಿ ಇರೋರ್ಗೆ ಅದೊಂದು ಹಿಂಸೆ. ಇವನ್ ಏನು 1ನೇ ತಾರೀಕು ಎಲ್ಲಾರು ಹಂಗ ಹೇಳ್ತಾರೆ, ಇನ್ನ ಎದ್ದೋಳಲ್ಲ, ನನ್ಗೆ ಇದೊಂದು ಕೆಲ್ಸ ಅಂತ ತಾಯಿ ಬೈಕೊಳ್ಳೋದು, ಹೆಂಡತಿ ಬೈಕೊಳ್ಳೋದು, ಅಪ್ಪಂದಿರು ಮಕ್ಕಳನ್ನ ಬೈಕೊಳ್ಳೋದು, ಇದೆಲ್ಲ ಆಗತ್ತೆ. ಸೊ ಇದೊಂದು ಹ್ಯಾಬಿಟ್ ಇರುತ್ತೆ. ಮತ್ತೆ ಹೆವಿ ಡ್ರಿಂಕರ್ಸ್, ಮತ್ತೆ ಸ್ಮೋಕ್ ಮಾಡೋದು ಅವರೇ ಜಾಸ್ತಿ. ಓಕೆ. ಮತ್ತೆ ಯಾವ ಒಂದು ಡ್ರಗ್ಸ್ ಡ್ರಿಂಕ್ಸ್ ಇದಕ್ಕೆ ಅಡಿಕ್ಟ್ ಆಗೋದೆ ಈ 1ನೇ ತಾರೀಕು ಅವರು. ಅದ್ರಲ್ಲೂ ಈ 1 ಬಂದು 1, 10, 19 ಬಿಟ್ಟು 28 ಬಿಡಿ, ಈ 1 ಅನ್ನೋದು 14 ನಂಬರ್ ಅಲ್ಲಿ ಪಾಸ್ ಆಗತ್ತೆ. 11, 12, 13 ಹೀಗೆ 14, 31 ಹೀಗೆ ಪಾಸ್ ಆಗತ್ತೆ. ಇದೆಲ್ಲವೂ 14 ನಂಬರ್ ಅಲ್ಲೂ ಕೂಡ 14 ನಂಬರ್ ವರ್ಗೂ ಕೂಡ ಎಲ್ಲೋ ಒಂದ್ ಕಡೆ ಏನೋ ಇರುತ್ತೆ. ಮತ್ತೆ ಇನ್ನೊಂದು ಒಂದ್ ಕಡೆ ಹೀಗೆ ಒಂದ್ ಕಡೆ ಮಿಲಿಟರಿ ಆಫೀಸರು ಅದು ಇದು ಅಂತಾರೆ ಇರ್ಬೋದು. ಏನಕ್ಕೆ ಅಂತಂದ್ರೆ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ, ಮಾತಾಡಲ್ಲ, ಆದ್ರೆ ಬರೀ ಕ್ರಿಮಿನಲ್ಸ್.
ಕ್ರಿಮಿನಲ್ಸ್ ಎಲ್ಲ ಒಂದ್ ಸೈಡ್ ಹಿಂಗ್ ನೋಡ್ಕೊಂಡ್ ಹೋಗ್ತಾರೆ, ಆಮೇಲೆ ಎಲ್ ಬೇಕು ಅಲ್ಲಿ ಕರೆಕ್ಟ್ ಮಾಡ್ಬೋದು ಅನ್ಕೊಂಡ್ ಹೋಗ್ತಾರೆ. ಬಟ್ ಅವರು ಕರೆಕ್ಟ್ ಆಗಿರ್ಬೇಕು ನನ್ ಪ್ರಕಾರ. 1ನೇ ತಾರೀಕು ಹುಟ್ಟಿರೋರು ಎಲ್ಲರಿಗೂ ಏನ್ ಗವರ್ಮೆಂಟ್ ಕೆಲಸ ಇರಲ್ಲ. 1ನೇ ತಾರೀಕು ಹುಟ್ಟಿರೋರು ಭಿಕ್ಷೆ ಬಿಡೋರು ಇರ್ತಾರೆ, ಪಾಪ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡೋರು ಇರ್ತಾರೆ. 1ನೇ ತಾರೀಕು ಹುಟ್ಟಿರೋರ್ಗೆಲ್ಲ ಗವರ್ಮೆಂಟ್ ಕೆಲಸ ಕೊಟ್ಬಿಟ್ರೆ ಅದೇ ಈ ಬೇರೆಯವರೆಲ್ಲ ನಾವು ಒಂದು ಅಂತ ಬಂದು ಗವರ್ಮೆಂಟ್ ಆಫೀಸರ್ ಮುಂದೆ ನಿಂತ್ಕೊಳ್ಬೇಕು. 1ನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ರಾಜಕೀಯದಲ್ಲೇ ಏನಿರೋದಿಲ್ಲ ನನ್ ಪ್ರಕಾರ, ಎಲ್ಲಾದ್ರಲ್ಲೂ ಇರ್ತಾರೆ. ಆಯ್ತಾ, ಸ್ವಲ್ಪ ಡಿಸಿಪ್ಲಿನ್ ಆಗಿರೋರು ಏನ್ ಮಾಡ್ತಾರೆ, ಅವ್ರಿಗೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಹೊಂದಲ್ಲ, ಸೇರಲ್ಲ. ಇಲ್ಲ ಅಂದ್ರೆ ಲೈಫ್ ನ ಹಾಳ್ ಮಾಡ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ನಾನು ಹೇಳದ್ನಲ್ಲ, ಈ ತರ ಕೆಟ್ಟ ಹ್ಯಾಬಿಟ್ಸ್ ಗೆ ತುಂಬಾನೇ ಅಡಿಕ್ಷನ್ ಆಗಿರೋರು ಇರ್ತಾರೆ. ನಿಮ್ಮಲ್ಲಿ ಇವಾಗ ನಿಮ್ಗೆ ಹೇಳಿದೀನಿ, ನಿಮ್ಮಲ್ಲಿ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಆಯ್ತಾ, ನೀವ್ ಹೇಳ್ತಾ ಇದ್ರೆ ನನ್ ಮೈಂಡ್ ಹೋಗ್ತೀವಿ ಯಾರು ಒನ್ ಅಂತ ಆವಾಗ ನೀವು ನೋಡ್ಕೊಂಡಾಗ ನಿಮ್ಗೆ ಸಿಕ್ಬಿಡುತ್ತೆ ಆನ್ಸರ್. ಇದು ಈ ತರದವ್ರು ಜಾಸ್ತಿ ಇರ್ತಾರೆ. ಕೆಟ್ಟ ಚಟಗಳಿಗೆ ದಾಸರಾಗವ್ರೆ. ಅದ್ರಲ್ಲೂ 19ನೇ ತಾರೀಕು ಅವರು ಸಿಕ್ಕಾಪಟ್ಟೆ. ಹೌದು, 19ನೇ ತಾರೀಕು ಅವರು ತುಂಬಾ ಕೆಟ್ಟ ಚಟಕ್ಕೆ ದಾಸರಾಗಿರ್ತಾರೆ. ಸೊ ಇದ್ರಲ್ಲಿ ಕೆಲವೊಂದು ಹೇಳ್ತೀನಿ ಉದಾಹರಣೆ ನೋಡಿ. ಇದು ಫೇಮಸ್ ಡ್ರಗ್ಸ್ಗೆ ಇದಾಗಿರೋನು, ಅವನು ಸ್ಕ್ಯಾಮ್ ಮಾಡ್ತಿದ್ದವನು, ಅವನು ಎಸ್ಕೋಬರ್ ಅಂತ, ಪೆಬಲೋ ಎಸ್ಕೋಬರ್ ಅಂತ. ಅವನು ಎಷ್ಟು ಸತಿ ಜೈಲಲ್ಲಿದ್ದ. ಮತ್ತೆ ಅವರ ಒಂದು ಮಗಳಿಗೆ ಚಳಿಗೆ ದುಡ್ಡನ್ನೇ ಇಟ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಬಿಸಿ ಕಾಯಿಸಿರೋದು ಎಲ್ಲ ಎಲ್ಲಿಂದ? ಡ್ರಗ್ಸ್. ಅವನ್ನ ಏನು ಮಾಡ್ಕೊಳಕ್ಕಾಗಿಲ್ಲ. ಹೆವಿ ಡ್ರಗ್ಸ್ ಮಾಫಿಯಾ ದಂಧೆ ನಡೆಸ್ತಾ ಇದ್ದು ಅವನೇ ನಂಬರ್ 1. ಸೊ ಅವ್ರದ್ದು ಬಂದು ನಿಮ್ಗೆ 19ನೇ ತಾರೀಕು. ಎಲ್ಲ ಅಂದ್ರೆ ರಾಜಕೀಯದವರು ಒಬ್ರೇ ಇರಲ್ಲ, ರೌಡಿ ಶೀಟರ್ಸ್ ಇರ್ತಾರೆ. ಸೊ 1 ನಂಬರ್ ಬಂದು ಈ ತರ ಅಡಿಕ್ಷನ್ ಗೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಮತ್ತೆ ನೋಡಿ ಸದ್ದಾಂ ಹುಸೇನ್ ಅವ್ರದ್ದು 19 ಇರುತ್ತೆ, ಇಂದಿರಾ ಗಾಂಧಿ ಅವ್ರದ್ದು ಕೂಡ 19 ಇರುತ್ತೆ. ಸೊ ಇದೆಲ್ಲವೂ ನೆಗೆಟಿವ್ಸ್ ಇರುತ್ತೆ, ಪಾಸಿಟಿವ್ಸ್ ಇರುತ್ತೆ. ಬರೀ ಪಾಸಿಟಿವ್ನೇ ಹೇಳ್ಕೊ ಬಂದ್ಬಿಟ್ರೆ ಎಲ್ಲರೂ ಗವರ್ಮೆಂಟ್ ಆಫೀಸರ್ ಆಗಕ್ಕಾಗಲ್ಲ, ಎಲ್ಲರೂ ಮಿಲಿಟರಿ ಆಫೀಸರ್ ಆಗಕ್ಕಾಗೋದಿಲ್ಲ. ಇಂಥವ್ರು ಇರ್ತಾರೆ. ಅದಕ್ಕೆ ಇವರ ಒಂದು ಸ್ಟ್ರೆಂತ್ ನೆಗೆಟಿವ್ಸ್ ಇರುತ್ತಲ್ವಾ, ಅವ್ರು ಅನ್ಕೊಳ್ಬೇಕು. ಬದುಕಿರೋರು ತುಂಬಾ ಚೆನ್ನಾಗಿ ಬದುಕ್ತಾರೆ. ಹೌದು, ಅವ್ರ ಏನ್ ಮಾಡ್ಬೇಕು, ಬದುಕೋದನ್ನ ಕಲಿಬೇಕು. ಅವರ ಸ್ಟ್ರೆಂತ್ ನಾವು ಮುಂದಕ್ಕೆ ಹೇಗಿರ್ಬೇಕು ಅನ್ನೋದನ್ನ ರೂಢಿ ಮಾಡ್ಕೊಂಡ್ರೆ ಆ ಅಭ್ಯಾಸದಿಂದ ಹೊರಗಡೆ ಬರ್ತಾರೆ. ಮತ್ತೆ ಅವ್ರ ಒಂದು ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಇದೆ ಮೇನ್, ಯಾವ ಒಂದು ನೋಡಿದ್ರು ಅದಕ್ಕೆ ಅಡಿಕ್ಷನ್ ಆಗ್ಬಿಡೋದು, ಚಟಕ್ಕೆ ಅಡಿಕ್ಷನ್ ಆಗ್ಬಿಡೋದು. ಅದನ್ನ ಅವರು ತೆಗಿಬೇಕಾಗತ್ತೆ. ಮತ್ತೆ ಬೇಗ ಎದ್ದೋಳೋದನ್ನ ರೂಢಿ ಮಾಡ್ಕೊಂಡ್ರೆ ಆ ಬೇಗ ಎದ್ದೋಳೋದು ಅನ್ನೋದೇನಿದೆ ಅದೇ ಅವ್ರ ಬದುಕು. ಆಕ್ಚುಲಿ ಸೂರ್ಯನೇ ಅವ್ರದ್ದು ರೂಲಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಸೂರ್ಯನ್ ಜೊತೆನೆ ಹೇಳ್ಬೇಕು ಅಂತ ಅದಕ್ಕೆ ಬೇಗ ಎದ್ದೋಳ್ಬೇಕು, ಸೂರ್ಯನ ನಮಸ್ಕಾರ ಮಾಡ್ಬೇಕು. ಮೇನ್ ಈ 1ನೇ ತಾರೀಕು ಅವ್ರು ಏನಿರ್ತಾರೆ, 1 ರೂಲಿಂಗ್ ನಂಬರ್, ಅವ್ರ ಏನಿರ್ತಾರೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡಲ್ಲ ಅವರು. ಅಂದ್ರೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಮನೇಲಿ ಯಾರೇ ದೊಡ್ಡವ್ರು ಇದ್ರು ಅವರೇ ದೊಡ್ಡವ್ರ ತರ ಆಡ್ತಿರ್ತಾರೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಅವ್ರು. ಮತ್ತೆ ಅವ್ರು ಫಾಲೋ ಮಾಡ್ಬೇಕಾಗಿರೋ ಒಂದು ಕಲರ್ ಅಂತಂದ್ರೆ ಆರೆಂಜ್. ಅವ್ರಿಗೆ ತುಂಬಾ ಫೇವ್ರೇಟ್ ಕಲರ್. ಅವ್ರಿಗೆ ಲಕ್ಕಿ ಬಣ್ಣ ಇದು ಅವ್ರ ಕಲರೇ, ಒಂದಕ್ಕೆ ಅವ್ರ ಕಲರ್. ಅವ್ರಿಗೆ ಲಕ್ಕಿ ಬಣ್ಣ ಅಂತ ಬಂದಾಗ ಯೆಲ್ಲೋ ಗ್ರೀನ್ ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗತ್ತೆ. ಮತ್ತೆ ಬೇಗ ಎದ್ದೋಳ್ಬೇಕಾಗತ್ತೆ. ಯೆಲ್ಲೋ ಗ್ರೀನ್ ಅಂತ ಬಂದಾಗ 5, 6 ಅನ್ನೋ ನಂಬರ್ನು ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗುತ್ತೆ. ಮತ್ತೆ 3 ಅನ್ನೋ ನಂಬರ್ನು ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗುತ್ತೆ. ಯೆಲ್ಲೋ ಅಂದ್ರೆ 3 ಬರುತ್ತೆ, ಗ್ರೀನ್ ಅಂದ್ರೆ 5 ಬರುತ್ತೆ. ಮತ್ತೆ ರೆಡ್ 9 ಕೂಡ ಫಾಲೋ ಮಾಡ್ಬೇಕು. ಈ ನಂಬರ್ಸ್, ಈ ಕಲರ್ಸ್ ನ ಫಾಲೋ ಮಾಡಿದಾಗ ಖಂಡಿತ ಅವರೆಲ್ಲೋ ಒಂದ್ ಕಡೆ. ಮತ್ತೆ ಈ ವೀಕ್ನೆಸ್ ನೆಲ್ಲ ಬಿಡ್ಬೇಕು. ಅವರ ಒಂದು ವೀಕ್ನೆಸ್ ಇದೇ ಆಗಿರುತ್ತೆ. ನೋಡಿದ ತಕ್ಷಣ ಅಡಿಕ್ಷನ್, ಈ ಅಡಿಕ್ಷನ್ ನ ಬಿಟ್ಬಿಟ್ರೆ. ಮತ್ತೆ ಅಡಿಕ್ಷನ್ ಅಂತಂದ್ರೆ ಎಲ್ಲವೂ ಇರುತ್ತೆ. ನಾನೇನ್ ಹೇಳ್ದೆ, ಈಗೋ ಇರುತ್ತೆ, ಮತ್ತೆ ರೆಸ್ಪೆಕ್ಟ್ ಕೊಡ್ದಿರ ಇರೋಂಥದ್ದು, ಸ್ವಾರ್ಥ, ಹೌದು, ಮತ್ತೆ ಈ ಕೋಪ, ಈ ಕೆಟ್ಟ ಚಟಗಳು, ಎಲ್ಲ ಅಡಿಕ್ಷನ್ ಅನ್ನು ಬಿಟ್ಬಿಟ್ರೆ ಅವರಷ್ಟು ಒಳ್ಳೆಯವ್ರು ಇನ್ಯಾರು ಇರಲ್ಲ. ನನಗೆ ಆಕ್ಚುಲಿ ನೀವ್ ಹೇಳ್ತಾ ಇದ್ದಾಗ ಏನ್ ನಾಪ್ಕಕ್ ಬರ್ತಿದೆ ಅಂದ್ರೆ, ನಮ್ ಸೂರ್ಯದೇವ ಅಲ್ವಾ, ಅವ್ನ್ ಜಾಸ್ತಿ ಇದಾಗ್ಬಿಟ್ರೆ ತುಂಬಾನೇ ಆರಗೆಂಟ್ ಆಗಿ, ಅವನ್ ಲೈಫ್ ಅಲ್ಲಿ ಆರಗೆಂಟ್ ಆಗಿದ್ದು ಒಂದು ಟೈಮ್ ಇತ್ತು. ನಮ್ಮ ಹನುಮಾನ್ ಅಲ್ಲಿಗೆ ಹೋಗ್ಬಿಟ್ಟು ಅವನಿಗೆ ನೀನೇ ಗುರು ಆಗು ಅಂತ ಕೇಳ್ಕೊಂಡಾಗ ಇಲ್ಲ ಅಂತ ತುಂಬಾ ಆರಗೆಂಟ್ಸ್ ಅಲ್ಲಿ ಇದ್ದ.
ಅದಾದ್ಮೇಲೆ ಇವನ್ ಬಂದ ಮೇಲೆ ಅದು ಅವನನ್ನ ಅಪೀಸ್ ಮಾಡ್ಕೊಂಡ. ಸೊ ಆತರ ನೋಡಿದ್ರೆ ಹನುಮಾನ್ ಇಸ್ ನಂಬರ್ 9 ಅಲ್ವಾ, ಮಂಗಳ ಅಂತಾರೆ. ಸೊ ಯು ಸೆಡ್ ಇಟ್ ವಾಸ್ ರೆಡ್ ಇಸ್ ಅ ಗುಡ್ ಕಲರ್ ಫಾರ್ ಸನ್. ಹೌದು, ಯಾ, ಅದಕ್ಕೆ ಮ್ಯಾಚ್ ಆಗತ್ತೆ. ಮ್ಯಾಚ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಸನ್ ಅನ್ನು ನೋಡ್ಕೊಂಡಿದ್ರೆ ಐ ಥಿಂಕ್ ದೇ ವಿಲ್ ಬಿ ಲೈಕ್ ದ ಕಿಂಗ್. ಹೌದು ಹೌದು ಅಲ್ವಾ, ಇಲ್ದಿದ್ರೆ ದೇ ವಿಲ್ ಬೇಗ ಎದ್ದಾಗ ಸುಮ್ನೆ ಅವ್ರಿಗೆ ಇರಕ್ ಬೇಜಾರಾಗುತ್ತೆ, ಥಾಟ್ಸ್ ಬರ್ತಾ ಇರುತ್ತೆ, ಡಿಸಿಪ್ಲಿನ್ ಇದ್ದೇ ಇರುತ್ತೆ ಅವ್ರಿಗೆ. ಅದನ್ನ ಅಳವಡಿಸ್ಕೊಂಡ್ ಬಿಟ್ರೆ ತುಂಬಾ ಒಳ್ಳೇದು. ಸೊ ಇದ ರಾಜ ಆಗ್ಬೋದು, ಇಲ್ದಿದ್ರೆ ರಾವಣ, ಏನ್ ಬೇಕಾದ್ರೂ ಆಗ್ಬೋದು, ಕಿಂಗು ಆಗ್ಬೋದು ಅಥವಾ ಅವರು ರೌಡಿನೂ ಆಗ್ಬೋದು. ನಾನು ಹೇಳ್ದೆ ಅಲ್ವಾ, extremes ತರ. Okay. ಸೊ ಅವ್ರ ರೆಮಿಡಿ ಇರೋದು ಪ್ಲಸ್ ಒಂದು ಕಲರ್ಸ್ ಅಂಡ್ ಕಲರ್ಸ್. ದಿಸ್ ಒನ್ ಕ್ರಿಸ್ಟಲ್ ಏನಾರ ರೆಮಿಡಿ ಇದೆಯಾ? ಕ್ರಿಸ್ಟಲ್ ಅಂತ ಬಂದಾಗ ಸೂರ್ಯನಿಗೆ ಸಂಬಂಧಪಟ್ಟಂತ ಕೆಲವೊಂದು ಸ್ಟೋನ್. ಇವಾಗ ಸೂರ್ಯನ ಒಂದು ಇದ್ರಲ್ಲಿ ಇದ್ದಾಗ, ನಂಬರ್ ಅಲ್ಲಿ ಹುಟ್ಟಿದಾಗ ಸೂರ್ಯನನ್ನೇ ಹಾಕೊಳ್ಬೇಕು ಅಂತ ಏನಿಲ್ಲ. ನಾನೇನ್ ಹೇಳ್ದೆ, ಬುಧ ಫೇವರ್, ಬುದ್ಧಿ ಜ್ಞಾನ ಜಾಸ್ತಿ ಆಗುತ್ತೆ. ಅದಕ್ಕೆ ಗ್ರೀನ್ ಗೆ ಸಂಬಂಧಪಟ್ಟಂತದ್ದು, ಗ್ರೀನ್ ಸಂಬಂಧಪಟ್ಟಂತಹ ಕ್ರಿಸ್ಟಲ್ಸ್ ಹಾಕೊಳ್ಬಹುದು. ಜೊತೆಗೆ ಅವರಿಗೆ ನೈನ್ ಅಂತ ಹೇಳಿದೆ, ಕುಜ, ಅವಾಗ ಅವನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ಸ್ ಹಾಕೊಂಡಾಗ ಭೂಮಿ ಮಾಡ್ಕೊಳ್ಳೋದು, ಮನೆ ತಗೊಳ್ಳೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಮತ್ತೆ ಎಲ್ಲೋ ಗುರುಗ್ ಸಂಬಂಧಪಟ್ಟಿರೋಂಥದ್ದು ಈ ಯೆಲ್ಲೋ ಕಲರು, ಈ ತರದ್ದು ಅವರು ವೇರ್ ಮಾಡಿದಾಗ, ಇವಾಗ ನಮ್ ನಂಬರ್ ಅಂತ ನಮ್ದೇ ಹಾಕೋಬೇಕು ಅಂತ ಏನಿಲ್ಲ. ನಮ್ಗೆ ಯಾವ್ದು ಫೇವರ್ ಆಗುತ್ತೆ ಅವಾಗ ಅವ್ರ ಗುಣಗಳು ನಮಗ್ ಬರುತ್ತೆ, ಅವರ ವ್ಯಕ್ತಿತ್ವನು ನಾವು ಫಾಲೋ ಮಾಡ್ಬೋದು, ನಮ್ಮದರ ಜೊತೆನೆ ಅಳವಡಿಸ್ಕೊಳ್ಬೋದು. ಇದನ್ನೆಲ್ಲ ಹಾಕೊಂಡಾಗ ಏನಾಗತ್ತೆ, ಗುರುವಿನ ಒಂದು ಜ್ಞಾನ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಹಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ನಮ್ಮಲ್ಲಿ ನಮಗ್ ಸೂರ್ಯನಿಗೆ ಬೇಕಾಗಿರೋದು ಹಾಕೊಳ್ಳೋದಕ್ಕಿಂತ ನಮ್ಗೆ ಯಾವ್ದು ಫೇವರ್, ಇವಾಗ ನಮ್ ಕಲರೇ ನಾವ್ ಯೂಸ್ ಮಾಡಲ್ಲ, ನನಗೆ ಯಾವ್ದು ನಾನು ತುಂಬಾ ಇಷ್ಟ ಪಡ್ತೀನಿ, ನಾನು ಅದನ್ನ ತಾನೇ ಚೂಸ್ ಮಾಡ್ಕೊಳ್ತೀನಿ. ಎನಿಮಿ ನಂಬರ್ ಯಾರು? 1ಗೆ ಎನಿಮಿ ನಂಬರ್ 8 ಎನಿಮಿ ನಂಬರು, ಶನಿ ನಂಬರು. ಬ್ಲಾಕ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. 6 ಕೂಡ ಎನಿಮಿನೇ 1ಗೆ. 6 ಅನ್ನೋದು ಎನಿಮಿ ಆಗತ್ತೆ. ಅದಕ್ಕೆ ನಾವು ಬ್ಲೂ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬ್ಲಾಕ್ ಅಂಡ್ ಬ್ಲೂ ಅಂಡ್ 6 and 8. ಸೊ ನಂಬರ್ 2 ಹೋಗೋಣ. ಓಕೆ, ಹಾಗೆ ಅದರ ನಿಮಗೆ ಪರ್ಸನಾಲಿಟಿ ಸ್ನ್ಯಾಪ್ ಬಂದ್ರೆ ಆ ಇದ್ರದ್ದು ಹೇಳಿ. ಇಲ್ಲ, ಇವಾಗ 1 ಅಂತ ಬಂದಾಗ ಅವ್ರು ಯಾವಾಗಲೂ ಸಣ್ಣ ಇರ್ತಾರೆ, ಹೈಟ್ ಎಕ್ಸಾಂಪಲ್ಸ್. ಇವಾಗ 2 ಅಂತ ಬಂದಾಗ 2, 11, 20, 29 ಇದೆಲ್ಲ ಒಟ್ಟಿಗೆ ಬರುತ್ತೆ. ಈ ನಂಬರ್ಸ್ ಎಲ್ಲ ಒಂದೇ ಸತಿ ಪಾಸ್ ಆಗುತ್ತೆ. ಈ ಚಂದ್ರ ಇರ್ತಾರೆ, ಮತ್ತೆ ನೀರು ಅಂತ ನಾವ್ ಏನ್ ಹೇಳ್ತೀವಿ, ನೀರು, ಚಂದ್ರ, ಇದೆಲ್ಲವೂ ಕೂಡ ನಂಬರ್ 2 ಬರುತ್ತೆ. ಎಲ್ಲರೂ ಏನ್ ಹೇಳ್ತಾರೆ, ತುಂಬಾ ಸಾಫ್ಟ್, ಎಮೋಷನಲ್, ಅದು ಇದು ಅಂತಾರೆ. ಅದ್ಯಾವುದು ಅಲ್ಲ, ಯಾವ್ದು ಅಲ್ಲ. ಮತ್ತೆ 2 ಫಾಸ್ಟ್ ಯಾರು ಇರಲ್ಲ. ಎಂತ ಕೆಲ್ಸ ಬೇಕಾದ್ರೂ ಮಾಡ್ಬಿಡ್ತಾರೆ ಅವರು. ಏನು ಅವ್ರು ಸರಿ ಹೋಗ್ಬೇಕು ಅಂತಂದ್ರೆ ಎಂತ ಕೆಲ್ಸ ಆದ್ರೂ ಮಾಡ್ತಾರೆ, ಅದು ಫಾಸ್ಟ್ ಆಗಿ ಮಾಡ್ತಾರೆ. ಸೊ ಈ 2ನೇ ತಾರೀಕು ಅವ್ರು ಹೇಗೆ ಅಂತಂದ್ರೆ, 2ನೇ ತಾರೀಕು ಅವರು ಅಷ್ಟೇ ಸಣ್ಣಗಿರ್ಬೇಕು. 2ನೇ ತಾರೀಕು ಅವರು ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಈ 2ನೇ ತಾರೀಕು ಅವರು ಹುಡುಗರು ಇರ್ತಾರಲ್ಲ, ಹುಡುಗಿರ್ನ ಪಟಾಯಿಸೋದ್ರಲ್ಲಿ ನಂಬರ್ 1. ನೋಡಿ, ಎಕ್ಸಾಂಪಲ್ ಇಲ್ಲೇ ಇದೆ. ಸೊ ಏನಾಗತ್ತೆ, ಈಗಿನ ಜನರೇಷನ್ ಅಲ್ಲೆಲ್ಲ ಏನ್ ಹೇಳ್ತೀವಿ, ಅವಾಗೆಲ್ಲ ಏನ್ ಗೊತ್ತಾ, ಭಯ ಪಡೋರು, ನೋಡಿದ ತಕ್ಷಣ ಮದುವೆ ಮಾಡ್ಕೊಡೋರು. ಇವಾಗ ಏನಿಲ್ಲ, ಅದನ್ನು ಡ್ರೆಸ್ ಚೇಂಜ್ ಮಾಡ್ದಂಗ್ ಮಾಡ್ತಾ ಇದ್ದಾರೆ. ಮೈ ಗಾಡ್. 2ನೇ ತಾರೀಕು ಅವರು ಚೆನ್ನಾಗಿದೆ ಪಿಕ್ ಮಾಡ್ಕೊಳ್ಳೋದು, ಸ್ವಲ್ಪ ದಿನ ನೋಡೋಣ, ಇದು ಸೆಟ್ ಆಗಿಲ್ಲ, ಅವ್ರು ನಿಂಗಾದ್ರೂ ಮಾಡಿ ಪಟಾಯಿಸೋದು. ಏನ್ ಬೇಕು ಅವ್ರು ಮಾಡ್ತಾರೆ ಅಂತ ಆಯ್ತು. ಅದ್ರಲ್ಲಿ ಫಾಸ್ಟ್ ಇರ್ತಾರೆ. ಯಾಕಂದ್ರೆ ನೋಡಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ, ಹೇರ್ಸ್ ಎಲ್ಲ ಚೆನ್ನಾಗಿರುತ್ತೆ. ನನ್ ರೇಂಜ್ಗೆ ಆಯ್ತು, ಒಂದ್ ಸ್ವಲ್ಪ ದಿನ ಚೆನ್ನಾಗಿ ಓಡಾಡ್ಕೊಂಡ್ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ ತಕ್ಷಣ ನನ್ಗೆ ಸೂಟ್ ಆಗಲ್ಲ, ಮೆತ್ತಗಿಲ್ಲಿಂದ ಕಲ್ಸ್ಕೋಬೇಕು. ಕರಿಯರ್ ಹೆಂಗಿರತ್ತೆ? ಅವ್ರ ಕೆರಿಯರ್ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಮೋಷನಲ್ ಆಗು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ತಾಯಿ ಬಗ್ಗೆ ಪ್ರೀತಿ ಇರುತ್ತೆ, ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತೆ ಮನೇಲಿ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಅದೆಲ್ಲವೂ ಇರುತ್ತೆ. ಕೆರಿಯರ್ ತುಂಬಾ ಫಾಸ್ಟ್ ಇರುತ್ತೆ, ಏನೇ ಕೆಲಸ ಮಾಡಿದ್ರು ಫಾಸ್ಟ್ ಆಗಿ ಅದಕ್ಕೆ ರಿಸಲ್ಟ್ ತಗೊಳ್ತಾರೆ. ಯಾಕಂದ್ರೆ ವೇಸ್ಟ್ ಮಾಡಲ್ಲ ಟೈಮ್ ನ. ಆಮೇಲೆ ಎಲ್ಲ ಒಂದ್ ಕಡೆ ನನಗೆ ಸಿಗ್ತಾ ಇದೆ ಅಂತಂದ್ರೆ,
ತುಂಬಾ ಅದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿ ಮಾಡ್ಕೊಳ್ತಾ ಹೋಗ್ತಾರೆ. ಇವಾಗ 2ನೇ ತಾರೀಕು ಅಂತಂದ್ರೆ ಆಲ್ಮೋಸ್ಟ್ ಅವ್ರೊಂಥರ ಲಕ್ಕಿ ಅಂತ ಹೇಳ್ಬೋದು. ಅವ್ರಿಗೆ ಕೇಳಿದೆಲ್ಲ ಸಿಕ್ಬಿಡುತ್ತೆ ಈಸಿಯಾಗಿ ತುಂಬಾ ಕಷ್ಟ ಪಡೋದೇನಿಲ್ಲ, ಕೇಳಿದೆಲ್ಲ ಈಸಿಯಾಗಿ ತಗೊಳ್ತಾರೆ. ಇವಾಗ ಅಂದ್ರೆ ಸ್ವಲ್ಪ ಮ್ಯಾರೇಜ್ ಲೈಫ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗೋದು ಅವರೇನೆ. ಯಾಕೆ ಅಂತ ಅಂದ್ರೆ ಎಮೋಷನಲ್ ಅಂತ ಏನ್ ಹೇಳ್ತೀವಿ ಅದೇ, ಅಂದ್ರೆ ಎಮೋಷನಲ್ ಗಿಂತ ಫಾಸ್ಟ್ ಇರ್ತಾರೆ. ಸೊ ಮ್ಯಾರೇಜ್ ಎಮೋಷನಲ್ ಅಂಡ್ ಫಾಸ್ಟ್ ಅದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮ್ಯಾರೇಜ್ ಲೈಫು ಕೆಡುತ್ತೆ, ಅವ್ರಿಗೆ ಜಾಸ್ತಿ ಕೆಡುತ್ತೆ. ಸೊ ಏನಾದ್ರೂ ಆ ತರ ಹಂಗೆ ಕೆಡೋ ಅಂತ ಚಾನ್ಸಸ್ ಅಲ್ಲಿ ಅವರ ಗ್ರಹಗತಿಗಳೇನಾದ್ರೂ ಸಪೋರ್ಟ್ ಮಾಡಿದ್ರೆ ಮತ್ತೆ ಸರಿ ಹೋಗುತ್ತೆ. ಅದನ್ನು ಇರುತ್ತೆ ಅವ್ರ ಲೈಫಲ್ಲಿ. ಎಲ್ಲರೂ ಹಿಂಗೆ ಕೆಡುತ್ತೆ ಅಂತ ಹೇಳಲ್ಲ, ಕೆಲವ್ರಿಗೆಲ್ಲ ತುಂಬಾ ಜನಕ್ಕೆ ಈಗ ಮ್ಯಾರೇಜ್ ಲೈಫ್ ಕೆಟ್ಟಿದೆ. ಸೊ ಇವಾಗ ಗಾಂಧೀಜಿ ಅವರು 2ನೇ ತಾರೀಕು ಅವ್ರು ಏನ್ ಮಾಡ್ತಾರೆ, ಫಾಸ್ಟ್ ಆಗಿ ಎಲ್ಲ ಮಾಡಿದ್ದಾರೆ, ಏನು ಇಲ್ಲ ಅಂತಲ್ಲ. ಬಟ್ ಅವರು ಯಾವ್ದನ್ನು ಯುದ್ಧ ರೂಪದಲ್ಲಿ ಏನು ಮಾಡ್ಲಿಲ್ಲ. ಏನೇ ಮಾಡಿದ್ರು ನಾರ್ಮಲ್ ಆಗಿ ಮಾತಾಡ್ಕೊಂಡೇ ಮಾಡಿದ್ದಾರೆ. ಆದ್ರೆ ಅವರು ಕ್ರಿಮಿನಲ್ ಕೆಲಸ ಮಾಡಿರ್ತಾರೆ. ಮತ್ತೆ ಇವಾಗ ಇನ್ನ ಕೆಲವೊಂದು ಅಂದ್ರೆ ಸುದೀಪ್ ಅವ್ರದ್ದು 2ನೇ ತಾರೀಕು ಸಿನಿ ಆಕ್ಟರ್ಸ್, ಗಣೇಶ್ ಅವ್ರದ್ದು 2ನೇ ತಾರೀಕು ಬರುತ್ತೆ. ಮತ್ತೆ ಇಳೆಯರಾಜ, ಮಣಿರತ್ನಂ ಇವ್ರದ್ದೆಲ್ಲರದ್ದು 2ನೇ ತಾರೀಕೆ. ಕ್ರಿಯೇಟಿವ್ ಅಂತಂದ್ರೆ ಬೇಗ ಅವರು ರೀಚ್ ಮಾಡ್ತಾರೆ ಗೋಲ್ನ, ಬೇಗ ರೀಚ್ ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅವರು ಮೇನ್ ಏನಪ್ಪಾ ಅಂತಂದ್ರೆ ಯಾರನ್ನೂ ಅಷ್ಟಾಗಿ ಬಿಲೀವ್ ಮಾಡಲ್ಲ. ಅವರು ತುಂಬಾನೇ ಬಿಲೀವ್ ಮಾಡೋದಿಲ್ಲ, ಎಲ್ಲಾರನು ನಂಬೋದಿಲ್ಲ. ಎಮೋಷನಲ್ ಎಲ್ಲಾರನು ನಂಬಿಡ್ತಾರೆ ಅಂತ ಏನಿಲ್ಲ. ಹೇಳದ್ನಲ್ಲ, ನೀರು ಎಷ್ಟು ಫಾಸ್ಟ್ ಆಗಿ ಹರಿಯುತ್ತೆ. ಅದು ನಮ್ಮ ಉಸಿರು ಅಕಸ್ಮಾತ್ ನಮ್ಗೆ ಏನಾದ್ರು ಆದಾಗ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ನಮ್ಮ ಉಸಿರನ್ನು ಉಳಿಸುತ್ತೆ. ಆದ್ರೆ ಒಂದೊಂದ್ ಟೈಮ್ ಅಲ್ಲಿ ಉಸಿರನ್ನು ತೆಗಿಯುತ್ತೆ. ನೀರು ಹೊರದ್ರೆ ಉರೇ ಕೊಚ್ಕೊಂಡ್ ಹೋಗುತ್ತೆ ಅಂತ ಹೇಳ್ತೀವಲ್ಲ, ಹಂಗೆ ಒಂದ್ಸ ಸುನಾಮಿ ಬಂದಾಗ ಏನಿಲ್ಲ ಹಾಗೆ ತುಂಬಾ ಫಾಸ್ಟ್, ವೆರಿ ಫಾಸ್ಟ್. ಆ ಒಂದು ಕ್ವಾಲಿಟಿ 2ನೇ ತಾರೀಕು ಅವರಲ್ಲಿ ಇರುತ್ತೆ. ತುಂಬಾ ಎಮೋಷನಲ್ಗೆ ಏನವ್ರು ಹೋಗಲ್ಲ, ಏನಿಲ್ಲ. ಹೆಲ್ತ್ ವೈಸ್ ಅವ್ರಿಗೆ ಯಾವ ತರ ಪ್ರಾಬ್ಲಮ್ಸ್ ಬರ್ಬೋದು? ಹೆಲ್ತ್ ವೈಸ್ ಅಂತ ಬಂದಾಗ ಅವ್ರಿಗೆ ತುಂಬಾ ನೀರಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಮತ್ತೆ ಕಿಡ್ನಿ ಪ್ರಾಬ್ಲಮ್, ಯೂರಿನ್ ಇನ್ಫೆಕ್ಷನ್, ಈ ತರದ್ದೆಲ್ಲ ಜಾಸ್ತಿ ಆಗಿರುತ್ತೆ ಅವ್ರಿಗೆ. ಈ ತರದ ಪ್ರಾಬ್ಲಮ್ ನ ಯಾವಾಗ್ಲೂ ಸಿವಿಯರ್ ಆಗಿ ಅನುಭವಿಸ್ತಾ ಇರ್ತಾರೆ. ಮತ್ತೆ ತುಂಬಾ ಹೊರಗಡೆ ಹೋಗ್ಬಿಟ್ಟು ಬಂದಾಗ, ಯಾಕಂದ್ರೆ ಚಂದ್ರ ಅವರೆಲ್ಲ ಏನ್ ಗೊತ್ತಾ, ಈ ಸಾಯಂಕಾಲದ ಮೇಲೆ ಆಕ್ಟಿವ್ ಆಗಿರ್ತಾರೆ. 6 ಗಂಟೆ ಮೇಲೆ ಆಕ್ಟಿವ್ ಆಗಿರ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ಆಕ್ಟಿವ್ ಆಗಿರೋದಿಲ್ಲ, ಕೆಲಸ ಮಾಡ್ತಿರ್ತಾರೆ ಅಷ್ಟೇನೆ. ಏನ್ ಮಾತಾಡ್ಸಿದ್ರು ಅಷ್ಟೊಂದ್ ಮಾತಾಡಲ್ಲ. 6 ಗಂಟೆ ಮೇಲೆ ಕುತ್ಕೊಳ್ಳಿ 1 hour ಆದ್ರೂ 2 hour ಆದ್ರೂ ಮೀಟಿಂಗ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸಂಜೆ ಪಾಸಿಟಿವ್ ಜಾಸ್ತಿ. ಯಾಕಂದ್ರೆ ಚಂದ್ರ ತುಂಬಾ ಶೈನ್ ಆಗೋದೇ ರಾತ್ರಿ ಅಲ್ವಾ. ಬೆಳಗ್ಗೆನೂ ಇರುತ್ತೆ, ಸೂರ್ಯ ಇರ್ತಾನೆ, ಆದ್ರೆ ಎಲ್ಲೋ ಒಂದ್ ಕಡೆ ಮುಚ್ಚಿಟ್ಕೊಂಡಿರ್ತಾನೆ ಚಂದ್ರ. ಹಂಗೆ ಅಮಾವಾಸ್ಯೆನೂ ಅವ್ರಿಗೆ ಎಫೆಕ್ಟ್ ಆಗುತ್ತಾ? ಅಮಾವಾಸ್ಯೆಗಿಂತ ಪೌರ್ಣಮಿ ಅವ್ರಿಗೆ ತುಂಬಾ ಫೇವರ್. ಪೌರ್ಣಮಿ ದಿನ 2ನೇ ತಾರೀಕು ಅವ್ರು ಏನ್ ಬ್ಲೆಸ್ ಮಾಡ್ಕೊಂಡ್ರು ಅವ್ರಿಗೆ ನೆರವೇರುತ್ತೆ. ಯಾಕಂದ್ರೆ ಅವ್ರದ್ದೇ ಇವ್ರ ಏನ್ ಗೊತ್ತಾ, ಚಂದ್ರನ್ ನೋಡಿದ ತಕ್ಷಣ ನಮಸ್ಕಾರ ಮಾಡೋದು, ಮತ್ತೆ ತಾಯಿಗೆ ನಮಸ್ಕಾರ ಮಾಡೋದು, ಮನೇಲಿ ಇರೋರು ದೇವ್ರು ಅಲ್ವಾ, ನಮಸ್ಕಾರ ಮಾಡೋದು. ಮತ್ತೆ ಅವಾಗವಾಗ ನದಿ ಸ್ನಾನ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಬೀಚ್, ಸಮುದ್ರ. ನಾನು ಹೇಳದ್ನಲ್ಲ, ಇವಾಗ ನದಿಗೆ ಹೋಗಿ ಇದ್ ಮಾಡಿ ಅಂತಂದ್ರೆ ಯಾರು ಹೋಗಲ್ಲ. ಮಾಲ್ಡೀವ್ಸ್ ಹೋಗಿ, ಬೀಚ್ ಹೋಗಿ, ರೆಸಾರ್ಟ್ ಹೋಗಿ ಅಂತ ಹೋಗಿದ ತಕ್ಷಣ ದಿನ ಪೂರ್ತಿ ಅವರು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದ್ಬಿಡ್ತಾರೆ. ಅದನ್ನೇ ನದಿ ಸ್ನಾನ ಮಾಡಕ್ ಹೋಗಿ ಅನ್ನೋ ಟೈಮೇ ಇಲ್ಲ. ಹಾಗೆ ಸೊ ಈ ಜನರೇಷನ್ ತಕ್ಕನಂಗೆ ಪ್ಲೇಸಸ್ ಚೇಂಜ್ ಆಗುತ್ತೆ. ಅದಕ್ಕೆ ರೆಸಾರ್ಟ್ ಗಳೆಲ್ಲ ತುಂಬಾ ಚೆನ್ನಾಗಿ ಉದ್ದಾರ ಆಗ್ತಿದೆ. ಅವ್ರಿಗೂ ಬೇಕಲ್ವಾ ಪಾಪ. ಸೊ ಇವರ ಒಂದು ಪಾಸಿಟಿವ್ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಇವರು ಅಂತ ಅಂದ್ರೆ ಸ್ಟ್ರೆಂತ್. ಇವರು ತುಂಬಾ ಸಕ್ಸಸ್ ಜಾಸ್ತಿ. ಇವರು ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಇವರು 2ನೇ ತಾರೀಕು ಅವರು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಈ ಎಮೋಷನಲ್ಗೆ ಒಳಗೋಗ್ಬಾರ್ದು, ಒಳಗಾಗ್ಬಾರ್ದು. ಯಾಕಂದ್ರೆ ತುಂಬಾ ಮನಸ್ಥಿತಿ ಕೆಡಿಸ್ಕೊಳ್ಳೋರು ಇವರೇ. ಕೆಡ್ಸೋ ಅಂತವ್ರು ಬಂದಾಗ ಬೇಗ ಕೆಡಿಸ್ಕೊಳ್ಳೋ ಅಂತವ್ರು ಇವರೇನೆ. ಬಟ್ ಅದ್ ಇಲ್ದಿರಾ ಒಂದು ಕಾನ್ಫಿಡೆನ್ಸ್ ಆಗಿದ್ದು ಬಿಟ್ರೆ, ಅವ್ರೇ ಕಾನ್ಫಿಡೆನ್ಸ್ ಆಗಿದ್ರೆ ಖಂಡಿತ ಇವ್ರು ತುಂಬಾ ಚೆನ್ನಾಗಿರ್ತಾರೆ. ವೀಕ್ನೆಸ್ ಅಂತ ಬಂದಾಗ ಇವರ ಪರ್ಸನಾಲಿಟಿ, ಇವರ ಫಿಸಿಕಲ್ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೇಗ ಇವರು ದೇಹನ ಕೆಡಿಸ್ಕೊಳ್ತಾರೆ.
ಚಂದ್ರ ಅಂದಿದ ತಕ್ಷಣ ನಾನು ಅವಾಗವಾಗ ಇವರು ಸ್ವಲ್ಪ ಮೋಜು ಮಸ್ತಿ ಏನ್ ಮಾಡ್ಬೇಕು ಈ ಆಲ್ಕೋಹಾಲ್ ಈ ತರದ್ರಲ್ಲಿ ಅಡಿಕ್ಷನ್ ಅಂದ್ರೆ ಸ್ವಲ್ಪ ಸ್ವಲ್ಪ ಅದು ಕೂಡ ಇವ್ರಿಗೆ ಎಲ್ಲೊಂದ್ ಕಡೆ ಎಫೆಕ್ಟ್ ಆಗತ್ತೆ. ಹಂಗಾಗಿ ಇವರು ಸ್ವಲ್ಪ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಇವ್ರಿಗೆ ಕಲರ್ಸ್ ಅಂತ ಬಂದಾಗ, ಆಮೇಲೆ 2ನೇ ತಾರೀಕು ಅವರು ಮ್ಯಾರೇಜ್ ಲೈಫ್ ನ ಅಂದಾಗ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಇವ್ರಿಗೆ. ಅದಕ್ಕೆ ಮ್ಯಾನೇಜ್ ಮಾಡ್ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಕೋಆಪರೇಟ್ ಆಗ್ಬಿಡ್ಬೇಕು. ಇವಾಗ 2ನೇ ತಾರೀಕು ಅವರು ಮನೇಲಿ ಸಂಬಂಧಕ್ಕೆ ಸ್ವಲ್ಪ ಒತ್ತು ಕೊಡ್ಬೇಕು. ಇವ್ರಿಗೆ ಕಲರ್ಸ್ ಅಂತ ಬಂದಾಗ ಇವ್ರ ಕಲರ್ ಬಂದು ವೈಟ್. ನಾರ್ಮಲ್ ಆಗಿ ವೈಟ್, ಪರ್ಲ್, ನೀರಿನಿಂದ ಸಿಗ್ತಕ್ಕಂತ ಯಾವುದೇ ಒಂದು ವಸ್ತು ಇವ್ರು ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ನೀರ್ ಹತ್ರ ತುಂಬಾ ಸ್ಪೆಂಡ್ ಮಾಡೋದು ಇದೆಲ್ಲ ಇವ್ರಿಗೆ ಇಷ್ಟ. ನಾವ್ ಹೇಳೋಂಗೆ ಇಲ್ಲ, ಅವರೇ ಮಾಡ್ತಾ ಇರ್ತಾರೆ. ಮತ್ತೆ ಇವ್ರಿಗೆ ಬ್ಲೂ ಮತ್ತೆ ಯೆಲ್ಲೋ, ಇವರು ತುಂಬಾ ಕಲರ್ನ ಅಡಿಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ. ಬ್ಲೂ ಮತ್ತೆ ಯೆಲ್ಲೋ ಮತ್ತೆ ಗ್ರೀನ್. ಬ್ಲೂ ಅಂತ ಅಂದಾಗ ಇವ್ರಿಗೆ ನಂಬರ್ ಅಂತ ಬಂದಾಗ 6, ಅದೇ ರೀತಿ ಗ್ರೀನ್ ಅಂದಾಗ 5 ಅನ್ನ ತುಂಬಾ ಫಾಲೋ ಮಾಡ್ಬೇಕು. ಮತ್ತೆ 6 ಅನ್ನ ತುಂಬಾ ಫಾಲೋ ಮಾಡ್ಬೇಕು. ಇವೆರಡು ಇವ್ರಿಗೆ ತುಂಬಾ ಲಕ್ಕಿಯೆಸ್ಟ್ ನಂಬರ್ ಆಗತ್ತೆ. ಮತ್ತೆ 3 ಅನ್ನು ಕೂಡ ಇವರು ಫಾಲೋ ಮಾಡ್ಬೋದು. 3 ಅನ್ನ ಫಾಲೋ ಮಾಡಿದ್ರು ಕೂಡ ಇವ್ರು ತುಂಬಾ ಚೆನ್ನಾಗಿರ್ತಾರೆ. ಎನಿಮಿ ನಂಬರ್ ಯಾವ್ದು? ಎನಿಮಿ ನಂಬರ್ ಅಂತ ಬಂದಾಗ ಇವ್ರಿಗೆ 9 ಸ್ವಲ್ಪ ಎನಿಮಿ ಆಗುತ್ತೆ. 1 ಕೂಡ ಎನಿಮಿ ಆಗತ್ತೆ. 1ಗೆ ಸೂರ್ಯನ್ಗೆ ಯಾಕಂದ್ರೆ ಅವನು ಇವ್ರನ್ನ ಶೈನ್ ಆಗಕ್ಕೆ ಬಿಡಲ್ಲ ಸೂರ್ಯ ಬೆಳಗ್ಗೆ ಹೊತ್ತು, ಅದಕ್ಕೆ ಸ್ವಲ್ಪ ಚಂದ್ರ ಅಂದ್ರೆ ಚಂದ್ರ ಮತ್ತೆ ರಾಣಿ ಅಂತ ಹೇಳ್ತೀವಿ. ರಾಜ ಸೂರ್ಯ ಬಂದಾಗ ರಾಣಿ ಅಂತ ಹೇಳ್ತೀವಿ. ಸೂರ್ಯ ಯಾವಾಗ್ಲೂ ರಾಜಭಾರಿಯ ಮಾಡ್ಕೊಂಡೇ ಇದ್ರೆ ರಾಣಿ ಕೋಪ ಬರುತ್ತೆ, ನನ್ನ ನೋಡ್ತಿಲ್ಲ ನನ್ನ ಮಾಡ್ತಾ. ಹಂಗಾಗಿ 1 ಅನ್ನೋದು ಇವ್ರಿಗೆ ಎನಿಮಿ ಆಗಿರುತ್ತೆ. ಅದೇ ರೀತಿ 9 ಕೂಡ ಇವ್ರಿಗೆ ಎನಿಮಿನೇ. 9 ಸೋಲ್ಜರ್ ಅಂತ ನಾವು ಏನ್ ಹೇಳ್ತೀವಿ, ಅದನ್ನು ಸ್ವಲ್ಪ ಎನಿಮಿ. ಯಾಕಂದ್ರೆ ರಾಜನ್ ಪರನೇ ಇರ್ತಾರಲ್ವಾ, ಹಂಗಾಗಿ ಎನಿಮಿ ಆಗುತ್ತೆ. ಸೊ ತುಂಬಾ ಫಾಲೋ ಮಾಡ್ಬೇಕಾಗಿರೋದು ಇವರು 6, 3 ಮತ್ತೆ 5. Okay. 2 is 6, 3, 5. Yes. For 2 is more suitable. Yeah. Okay. We'll go on to 3. ಎಸ್ ನೋಡಿ, 3ನೇ ತಾರೀಕು ಅಂತ ಬಂದಾಗ ಗುರು. ಗುರು ಬಗ್ಗೆ ನೀವೇನ್ ಅನ್ಕೋತೀರಾ ಹೇಳಿ ನೋಡೋಣ. ಗುರು ಅಂದ್ರೆ ಗುರು ಅಷ್ಟೇನೆ, ಬೃಹಸ್ಪತಿ. ಅವ್ರು ಹೇಳಿದ್ದನ್ನ, ಅವ್ರು ತುಂಬಾ ಬುದ್ಧಿವಂತರು ಇರ್ತಾರೆ, ನಾಲೆಜಬಲ್ ಇರ್ತಾರೆ. ಪ್ಲಸ್ ಅವರು ರಾಜಂಗೂ ಒಂದ್ ಅಡ್ವೈಸ್ ಕೊಡೋ ಅಂತವ್ರು ಅಂತ. ಎಲ್ಲ ಗುರುಗಳು ಟೀಚರ್ಸ್ ಅಂದ್ರೆ ಅವರು ಮಾತಾಡ್ತಾನೆ ಇರ್ತಾರೆ. ಆಯ್ತಾ, ಇದು ಎಲ್ಲರೂ ಹೇಳೋದು ಇದೇನೆ. ಸೊ ನನ್ ಪ್ರಕಾರ ಇದು ಓಕೆ. ಗುರು ಅಂತ ಅಂದ್ರೆ ಟೀಚರ್, ಸ್ಕೂಲ್ ನರ್ಸವರು ಎಲ್ಲ ಇರ್ತಾರೆ. ನೆಗೆಟಿವ್ಸ್ ಯಾರು ಹೇಳೋದು? ಇವರು ಗುರು ಅಂತ ಅಂದ್ರೆ ಒಳ್ಳೆ ವೈಬ್ರೇಷನ್ ನಂಬರ್. 3 ಅಂತ ಅಂದ್ರೆ ಪಾಸಿಟಿವ್ ನಂಬರ್, ವೈಬ್ರೇಷನ್ ನಂಬರ್. 3 ಅನ್ನೋದನ್ನ ನಾವು ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಬೇಕು. ಆದ್ರೆ ಈ ಓಂ ಅಂತ ಏನ್ ಬರಿತೀವಿ ಇದೆಲ್ಲವೂ ಕೂಡ 3 ಒಂದು ಶುಭ ಸಂಕೇತ ಅಂತಾನೆ ಹೇಳ್ಬೋದು. ಓಂ ಅಂತ ಬರಿತೀವಿ ಎಲ್ಲದ್ರಲ್ಲೂ. ಲಿಪ್ಸ್ ನ ನಾವು 3ಗೆ ಹೋಲಿಕೆ ಮಾಡ್ತೀವಿ ಅಲ್ವಾ? ಈ ಲಿಪ್ಸ್ ಅನ್ನೋದನ್ನ 3ಗೆ ಹೋಲಿಕೆ ಮಾಡ್ತೀವಿ. ಸೊ ಅದು ಕೂಡ 3 ತರ ಇರುತ್ತೆ. ರೈಟ್. ಕೆಲವೊಂದು ತ್ರಿಮೂರ್ತಿಗಳು ಅಂತ ಹೇಳ್ತೀವಿ. ತ್ರಿಮೂರ್ತಿಗಳು ಆಗಿರ್ಬೋದು. ಆಮೇಲೆ ಈ 3 ಅನ್ನೋದು ಏಜ್ ಏನಿರುತ್ತೆ, ಈ 3ನೇ ತಾರೀಕು ಅವರು ದಪ್ಪ ಆಗ್ಬಾರ್ದು, ಬೇಗ ದಪ್ಪ ಆಗ್ತಾರೆ ಇವ್ರು. 3ನೇ ತಾರೀಕು ಅವರು ಪರ್ಸನಾಲಿಟಿ ಜಾಸ್ತಿ ಬಂದ್ಬಿಡುತ್ತೆ. ಯಾಕಂದ್ರೆ ಗುರು ಅಲ್ವಾ, ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಲ್ಲ. ಫುಡ್ ಕಂಟ್ರೋಲ್ ಅಂತ ಅಂದ್ರೆ ಸ್ವೀಟ್ಸ್ ಅದು ಇದು ಎಲ್ಲ ತಿನ್ಬಿಡ್ತಾರೆ. ಬಟ್ ಫುಡ್ ಕಂಟ್ರೋಲ್ ಮಾಡ್ಬೇಕು, ಮತ್ತೆ ಸಣ್ಣಗಿರ್ಬೇಕು. ಒನ್ಸ್ ಇವರು ಯಾವಾಗ ವೆಯ್ಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ 3ನೇ ತಾರೀಕು ಅವ್ರಿಗೆ. ಸೊ ಇವರು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬೇರೆಯವ್ರ ಮಾತನ್ನ ಇವರು ಕೇಳಬಾರ್ದು. ಅನ್ನೋದು ಇಲ್ಲೇ ಒಂದು ಉದಾಹರಣೆ. ಒಂದ್ ಏಜ್ ಅಲ್ಲಿ ಇವರು ತುಂಬಾ ರಗಡಾಗಿರ್ತಾರೆ. ತುಂಬಾ ರಗಡಾಗಿರ್ತಾರೆ ಅಂತಂದ್ರೆ ಯಾರೋ ಏನೋ ಮಾತಾಡ್ತಾ ಇದ್ರೆ ಹೋಗ್ಬಿಟ್ಟು ಮಧ್ಯದಲ್ಲಿ ಹೋಗ್ಬಿಟ್ಟು ಮಾತಾಡ್ಬಿಡೋದು. ಇದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ನಾರ್ಮಲ್ ಆಗಿ ಇದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಒಂದು ಏಜ್ ಆದ್ಮೇಲೆ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಗಳಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗ್ತಾರೆ.
ಬೇಡ ನಮ್ಗೆ ಯಾಕೆ ಬೇಕು ಪ್ಲೀಸ್ ನೀವು ಏನ್ ಹೇಳ್ಬೇಕೋ ಹೇಳಿ, ನೋ ಪ್ರಾಬ್ಲಮ್. ನೀವು ಹೆಸಿಟೇಟ್ ಮಾಡಬೇಡಿ ಅಂತ ಇದಾಗತ್ತೆ ಒಂಚೂರು. ಆಯ್ತಾ, ಇವಾಗ ನೋಡಿ ರಜನಿಕಾಂತ್ ಅವ್ರದ್ದು ಮೂರೇನಾ? ಹೌದು. ಓಕೆ. ಯಾಕೆ ಅಂದ್ರೆ ಇವಾಗ ನೋಡಿ ಅವ್ರು ಹೇಗೆ ಅಂತಂದ್ರೆ ಅವರು ಅವ್ರದೇ ಒಂಥರ ಶೈಲಿಯಲ್ಲಿ ಅವರು ಬದುಕ್ತಾ ಇರ್ತಾರೆ. ಯಾರ ತಂಟೆಗೂ ಹೋಗಲ್ಲ. ಅವ್ರು ಏನೇ ಮಾಡಿದ್ರು ಅವ್ರದ್ದು ಕ್ರಿಯೇಟಿವಿಟಿ ಹೆಸರು ಈಚೆ ಬರಲ್ಲ. ದೇವ್ರೆ ಅವರು. ಹೌದು, ಮೆಡಿಟೇಷನ್ ಮಾಡ್ತಾರಂತಲ್ಲ ಹಿಮಾಲಯಕ್ಕೆ ಹೋಗಿ. ನಾವು ಮಾಡೋಣ, ಮಾಡಿರೋರೆಲ್ಲ ದೇವರಾಗಕ್ ಚಾನ್ಸ್ ಇಲ್ಲ. ಬಟ್ ಇವಾಗ ಏನ್ ಮಾಡಿದ್ರು ನೋಡಿ, ಇವರು ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಇವರು CM ಆಗಿದ ತಕ್ಷಣ ಇವ್ರು ಹೋಗ್ಬಿಟ್ಟಲ್ಲಿ ಸ್ಟಾಲಿನ್ ಮತ್ತೆ ಇವ್ರನ್ನ ಒಂದು ಮಾಡಿ ಅಂತ ಮೆತ್ತಿಗೆ ಒಳಗಡೆನೆ ಕೆಲಸ ಮಾಡ್ಬಿಟ್ಟು ಅಂದ್ರೆ ಯಾವ ಟೈಮಲ್ಲಿ ಇಂಟರ್ಫಿಯರ್ ಆಗ್ಬೇಕು. ಬಟ್ ಕೆಲವೊಂದು ಸತಿ ಇವಾಗ ಗೊತ್ತಾದಾಗ ಎನಿಮಿ ಆಗ್ತಾರ ಅವರು, ಡೈರೆಕ್ಟ್ ಆಗಿ ಎನಿಮಿ ಆಗ್ತಾರೆ. ಇವಾಗ ವಿಜಯ್ ಸ್ಟ್ರೆಂತ್ ಜಾಸ್ತಿ ಇದೆ, ಅವಾಗ ಅವ್ರ ಏನ್ ಮಾಡ್ತಾರೆ, ಇವಾಗ ರಜನಿಕಾಂತ್ ವಯಸ್ಸಾಗೋಯ್ತು, ಏಜ್ ಆಗೋಯ್ತು, ಅವ್ರೇನ್ ಬೇಕು ಬೇಡ ಯೂತ್ ಎಲ್ಲ ಇವ್ರನ್ನೇ ನೋಡ್ತಿರೋದು. ಹಂಗಾದಾಗ ಇವ್ರು ಈ ಕೆಲಸ ಮಾಡಿದಾಗ ಎನಿಮಿ ಆಗ್ತಾರೆ, ಡೈರೆಕ್ಟ್ ಆಗಿ ಎನಿಮಿ ಆಗ್ತಾರೆ. ಇವ್ರು ಹಿಂದೆ ಹೋಗಿ ಮಾತಾಡ್ಬಿಟ್ಟು ಬಂದಿರ್ಬೋದು, ಆದ್ರೆ ಎನಿಮಿ ಆಗೋದು ಇವ್ರೆ. ಸೊ ಈ ತರದ್ದು ಒಂದು ವಿಷಯಗಳನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಅವ್ರು. ಈ ತರದ್ದು ಜಾಸ್ತಿ ಇರುತ್ತೆ. ಮತ್ತೆ ನೋಡಿ ಸ್ಟಾಲಿನ್ 1 ಅವ್ರು ಯಾಕೆ ಸೋತೋದ್ರು? ಈ ವರ್ಷದ ನಂಬರ್ ಚೆನ್ನಾಗಿ ಅವರು ಏನು ಸತತ ರಾಜಕೀಯದ ವಂಶದವರು. ಅವ್ರ ಹಿನ್ನೆಲೆನೇ ಅದು ಕರುಣಾನಿಧಿ, ಅವರು ಮಗ ಸ್ಟಾಲಿನ್. ಬಟ್ ಇವಾಗ ಇವ್ರು ಹೊಸದಾಗಿ ಇವ್ರು ಏನು ಅಲ್ಲ, ಅಷ್ಟೇ ಅಲ್ವಾ? ಅಂತದ್ರಲ್ಲಿ ಇವ್ರ ಮುಂದೆ ಅವ್ರು ಸೋತಿದ್ದಾರೆ ಅಂತಂದ್ರೆ ಅವರ ಡೇಟ್ ಆಫ್ ಬರ್ತ್ ಕಾರಣ ಆಗಿರುತ್ತೆ. ಅವ್ರದ್ದು 1ನೇ ತಾರೀಕು 1ಕ್ಕೆ ಬರುತ್ತೆ. ಸೊ ಹಾಗಾಗಿ ಇದೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. 3ಗೆ 1 ತುಂಬಾ ಫೇವರ್, ಅದಕ್ಕೆ ರಜನಿಕಾಂತ್ ಒಡಗಿದಾರೆ ಅವ್ರಿಗೆ ಸರಿ ಮಾಡಕ್ಕೆ. ಹಂಗೆ ಆತರ ಇದಾಗಿರುತ್ತೆ. ಮತ್ತೆ ರೋಹಿತ್ ಶರ್ಮಾ 30ನೇ ತಾರೀಕು. ರೋಹಿತ್ ಶರ್ಮಾ ಅವರು 30ನೇ ತಾರೀಕು, ರವಿಚಂದ್ರನ್ 30ನೇ ತಾರೀಕು ಆಗಿರ್ತಾರೆ. ಅದೇ ರೀತಿ ಕರುಣಾನಿಧಿ ಅವರು ಕೂಡ 30ನೇ ತಾರೀಕು ಆಗಿರ್ತಾರೆ. ಅವ್ರಿಗೆಲ್ಲ ಕಿತ್ತು ನೋಡಿ, ಅವರೆಲ್ಲ ನಡೆಸ್ಕೊಂಡ್ ಬಂದ್ರು, ಅವ್ರು ಯಾರನ್ನೂ ಬಿಟ್ಟಿಲ್ಲ. ಜೊತೆಗೆ ಇವರು ತುಂಬಾ ಇವ್ರಿಗೆ ಫೇವ್ರೇಟ್ ಅಂದ್ರೆ ಇವರ ಸ್ಟ್ರೆಂತ್ ಅಂತ ಅಂದ್ರೆ ಇವ್ರ ಕುಟುಂಬಕ್ಕೆ ತುಂಬಾ ದುಡಿತಾರೆ. ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದಿರತ್ತೆ ಇವ್ರಿಗೆ 3ನೇ ತಾರೀಕು ಅವ್ರಿಗೆ. ಮತ್ತೆ ವೀಕ್ನೆಸ್ ಅಂತ ಅಂದ್ರೆ ಕುಟುಂಬನ ನೋಡ್ತಾರೆ, ಆದ್ರೆ ಯಾವಾಗೂನು ಹೆಂಡತಿ ಮಕ್ಳು ಅಥವಾ ಗಂಡ ಮಕ್ಳು ಅನ್ನೋದ್ರಲ್ಲಿ ಇರ್ತಾರೆ. ದೊಡ್ಡವ್ರನ್ನ ಮರ್ತು ಬಿಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿ ಅತ್ತೆ ಮಾವನ ಮರ್ತು ಬಿಡ್ತಾರೆ, ಅವ್ರನ್ನ ಸ್ವಲ್ಪ ದೂರ ಇಟ್ಬಿಡ್ತಾರೆ. ಅವ್ರದ್ದೊಂದು ಸರೌಂಡಿಂಗ್ ನ ಬಾಂಡ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು. ಮತ್ತೆ ಇವ್ರಿಗೆ ಯೆಲ್ಲೋ ಕಲರ್ ತುಂಬಾ ಫೇವ್ರೇಟ್ ಕಲರ್ ಆಗಿರುತ್ತೆ. ಜೊತೆಗೆ ಈ ವುಡ್ ಕಲರ್, ಬ್ಲಾಕ್, ಇದೆಲ್ಲವೂ ಇವ್ರಿಗೆ ತುಂಬಾ ಫೇವರ್ ಕಲರ್ ಆಗಿರುತ್ತೆ. 3ನೇ ತಾರೀಕು ಅವ್ರಿಗೆ 1 ಆರೆಂಜ್ ಹೆವಿ ಸಕ್ಸಸ್ ನ ಕೊಡುತ್ತೆ. 9 ರೆಡ್, ಅದು ಕೂಡ ಹೆವಿ ಸಕ್ಸಸ್ ನ ಕೊಡುತ್ತೆ. ಸೊ ಈ 3ನೇ ತಾರೀಕು ಅವರು ತುಂಬಾ ಪಾಸಿಟಿವ್ ಮಾಡ್ಕೊಳ್ಳುವಂತ ನಂಬರ್ ಅಂತಂದ್ರೆ 1ನೇ ತಾರೀಕು ಅವರು 1 ಅನ್ನೋ ನಂಬರ್ನ ಪಾಸಿಟಿವ್ ಮಾಡ್ಕೊಳ್ಬೇಕು. ಅದು ತುಂಬಾ ಲಕ್ ಕೊಡುತ್ತೆ. ಅದೇ ರೀತಿ 9 ಕೂಡ ತುಂಬಾ ಲಕ್ ಕೊಡುತ್ತೆ. 8 ಕೂಡ ತುಂಬಾ ಲಕ್ ಅನ್ನ ಕೊಡುತ್ತೆ. ಇವ್ರಿಗೆ ತುಂಬಾ ಅಪೋಸಿಟ್ ಅಂತಂದ್ರೆ 6 ಅನ್ನೋದು ಇವ್ರಿಗೆ ತುಂಬಾ ಅಪೋಸಿಟ್ ಆಗಿರುತ್ತೆ. 6 ಅನ್ನೋದು ಅಷ್ಟೊಂದು ಇವ್ರಿಗೆ ಆಗ್ ಬರಲ್ಲ, ಫೇವರ್ ಆಗಿ ಬರಲ್ಲ. ಅದೊಂದು ಇವ್ರಿಗೆ ಎನಿಮಿ ಆಗತ್ತೆ. ಬ್ಲೂ ಕಲರ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನಂಬರ್ 4 ರಾಹು ನಂಬರು ತುಂಬಾನೇ ಹೇಳ್ತಾರೆ ಗೋಲ್ ರೀಚ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಆದ್ರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ರಾಹು ಅಂತ ಅಂದ್ರೆ 4, 13, 22, 31, 4, 13, 22, 31 ಇದು ಗೋಲ್ ರೀಚ್ ಮಾಡ್ತಾರೆ, ಇಲ್ಲ ಅಂತಲ್ಲ. ರಾಹು ಅಂತಂದ್ರೆ ಹಾವು ನೋಡಿದೀವಲ್ಲ, ಅಲ್ಲಿ ಏನಾಗತ್ತೆ, ಹಾವನ್ನ ಅವನು ಯಾವ ಕಡೆಯಿಂದ ಬಂದು ನುಗ್ಗುತ್ತಾನೆ ಹಾವು ನಮಗ್ ಗೊತ್ತಿಲ್ಲ. ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ, ಸೈಲೆಂಟ್ ಕಿಲ್ಲರ್. ಮತ್ತೆ ಕ್ರಿಮಿನಲ್ ಅಂತಾನು ಹೇಳ್ತೀವಿ. ಕ್ರಿಮಿನಲ್ ಅಂತ ಅಂದ್ರೆ ತುಂಬಾನೇ ನಾವು ಬೆಳಿಬೇಕು ಅಂತ ಅಂದ್ರೆ ನಮ್ಮ ಪಕ್ಕದಲ್ಲಿರೋರ್ಗೆ ಅಲ್ಲಿ 4ನೇ ತಾರೀಕು ಅವ್ರು ನಮ್ ಜೊತೆಗಿದ್ದಾರೆ ಅಂತಂದ್ರೆ ನಮ್ ಗುಂಡಿ ಅವ್ರು ತೋಡ್ತಿರ್ತಾರೆ ಅಂತ ಅರ್ಥ.
ನಮಗ್ ಗೊತ್ತಾಗಲ್ಲ. ಅಷ್ಟು ತುಂಬಾ ಶಾರ್ಪ್ ಅವರು, ತುಂಬಾ ಕ್ಲವರ್. ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಪಕ್ಕದಲ್ಲಿರೋರ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ. ಅಷ್ಟು ಟ್ಯಾಲೆಂಟ್ ಇರೋರು 4ನೇ ತಾರೀಕು. ಇವಾಗ ವಿಜಯ್ 22ನೇ ತಾರೀಕೆ, ಅಮಿತ್ ಶಾ 22ನೇ ತಾರೀಕು. ಅವರೆಲ್ಲ ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಒಳ್ಳೆ ಸ್ಪೈ ಆಗ್ತಾರೆ ಅಂತ ಕೇಳ್ಪಟ್ಟಿದ್ದೆ ಇದು. ಒಳ್ಳೆ ಸ್ಪೈ ಆಗ್ತಾರೆ. ಬಟ್ ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಗೊತ್ತಿಲ್ದೇ ಇರೋ ತರ ಇದು ಮಾಡಿರ್ತಾರೆ. ಗೊತ್ತಿಲ್ದೇ ಇರೋ ತರ ಮಾಡಿರ್ತಾರೆ. ಸೊ 4, 13, 22, 31ನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ಒಳ್ಳೆಯವರು, ಗೋಲ್ ರೀಚ್ ಮಾಡ್ತಾರೆ ಅಂತ ಹೇಳೋದಿಲ್ಲ. ಆ ಗೋಲ್ ರೀಚ್ ಮಾಡೋದಿಕ್ಕೆ ಅವ್ರ ಅಲ್ಲಿಗೆ ಬರ್ಬೇಕು ಅಂತ ಅಂದ್ರೆ ಕೆಳಗಿಂದ ಏನೇನ್ ಬೇಕೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಹಾಗಾಗಿ 4ನೇ ತಾರೀಕು ಅವರು ಅಂದ್ರೆ ಸ್ವಲ್ಪ ಹೆದರ್ತೀನಿ ನನ್ ಪ್ರಕಾರ. ಯಾಕಂದ್ರೆ ಅವ್ರು ಹೇಗೆ ಅಂದ್ರೆ 4ನೇ ತಾರೀಕು ಅವರು ತುಂಬಾ ದಿನ ಫ್ರೆಂಡ್ಶಿಪ್ ಕ್ಯಾರಿ ಮಾಡೋದಿಲ್ಲ. ಅವ್ರ ಅವಶ್ಯಕತೆ ಇದ್ದಾಗ ಮಾತ್ರ ಅವರು ಬಳಸ್ಕೊಳ್ತಾರೆ, ಎಷ್ಟು ಬೇಕೋ ಅಷ್ಟೇನೆ. ಬಟ್ ಅಷ್ಟ್ರಲ್ಲೇನೆ ಅವ್ರನ್ನ ಹಿಂಡಿ ಹಿಪ್ಪೆಕಾಯಿ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಎಲ್ಲಾನು ತಿಳ್ಕೊಂಡು ಅವ್ರ ಪಾಸಿಟಿವ್ ನೆಗೆಟಿವ್ ನ ಎಲ್ಲ ತಿಳ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೊಂಡು ತಿರ್ಗಾ ನೆಗೆಟಿವ್ ಆಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಬಿಟ್ಟಿರ್ತಾರೆ. ಇದು 4ನೇ ತಾರೀಕು ಅವರ ಗುಣ. ಬಟ್ ರೀಚ್ ಮಾಡ್ತಾರೆ, ಇಲ್ಲ ಅಂತಲ್ಲ, ರೀಚ್ ಮಾಡ್ತಾರೆ. ಇದು ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು. 4ನೇ ತಾರೀಕು ಅವರು ಅಂದ್ರೆ ಹುಷಾರಾಗಿರಿ ಅಂತೀನಿ ನಾನು. ಇವಾಗ ಮನೇಲಿ ಮಕ್ಕಳದೆಲ್ಲ ಕೇಳಕ್ ಬರ್ತಾರಲ್ಲ, ಅವಾಗ 4ನೇ ತಾರೀಕೆ ಇವಳು ತುಂಬಾ ಶಾರ್ಪ್ ಇರ್ತಾಳೆ, ತುಂಬಾ ಕ್ರಿಮಿನಲ್ ಆಗ್ತಾಳೆ, ನಿಮ್ ಮನೇಲಿ ಎಲ್ಲರನ್ನೂ ಸೇರಿಸಿ ಅಂದ್ರೆ ಇವಾಗ ಅವ್ರವ್ರ ಮನೆಗಳಲ್ಲೇ ಒಬ್ಬೊಬ್ರು ಇರ್ತಾರೆ ಅಂತ. ಹಾಗೆ ಈ 4ನೇ ತಾರೀಕು ಅವರು ಸ್ವಾರ್ಥಿಗಳು ಜಾಸ್ತಿ ಆಗಿರ್ತಾರೆ. ಅವ್ರನ್ನ ಕೇಳಕ್ಬಾರ್ದು. ಅವ್ರ ಜೊತೆ ನಾರ್ಮಲ್ ಆಗಿ ಇದ್ಬಿಟ್ರೆ ಇರ್ತಾರೆ. ಕೆಣಕ್ ಬಿಟ್ರೆ ಇವಾಗ ಹಾವು ನೋಡಿದಿರಲ್ಲ, ಸುಮ್ನೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇದ್ರೆ ನಮ್ ಸುಮ್ನೆ ಇದ್ಬಿಟ್ರೆ ಸುಮ್ನೆ ಇರುತ್ತೆ. ಅದಕ್ಕೆ ಏನಾದ್ರೂ ಮಾಡಿದಾಗ ಅದು ಬಿಡಲ್ಲ, ಸೇಡು ತೀರ್ಸ್ಕೊಳುತ್ತೆ. ಸೊ ಆ ರೀತಿ ಇವ್ರು ಅಂದ್ರೆ ಇವ್ರಿಗೆ ಆದಂತಹ ವ್ಯಕ್ತಿತ್ವ ಏನಿರುತ್ತೆ, ಇವ್ರ ವ್ಯಕ್ತಿತ್ವ ಇದು ಇದ್ರೂ ಕೂಡ ಅವರೆಲ್ಲೂ ಬಹಿರಂಗ ಪಡಿಸಲ್ಲ. ಇವಾಗ ಹಾವಿಗೆ ಯಾವುದೇ ಒಂದು ಪರ್ಮನೆಂಟ್ ಜಾಗ ಅಂತಿರಲ್ಲ. ಗೆದ್ದಲು ಎಲ್ಲಿ ಹುತ್ತ ಕಟ್ಟುತ್ತೋ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಅದೇ ಗೆಜ್ಜಲನ್ನ ತಿನ್ಬಿಡುತ್ತೆ. ಹಾವಿಗೆ ಅದೇ ಆಹಾರವಾಗಿ ತಗೊಂಡ್ಬಿಡುತ್ತೆ. ಆ ಮನೆ ಕಟ್ಟೋದು ಆ ಗೆಜ್ಜಲು. ಹಾವೇನು ಹುತ್ತ ಕಟ್ಟಲ್ಲ ಅಲ್ವಾ, ಆ ಹುತ್ತನ ಪ್ರೊಡ್ಯೂಸ್ ಮಾಡೋದೇ ಗೆಜ್ಜಲುಗಳು. ಅದನ್ನ ಕೊನೆಗೆ ಅಲ್ಲೋಗಿ ಸೇರ್ಕೊಂಡು ಅದನ್ನೇ ತಿನ್ನುತ್ತೆ. ಅಂದ್ರೆ ಅದ್ರ ಮನೇಲಿ ಸೇರ್ಕೊಂಡು ಅದನ್ನೇ ಆಹಾರವಾಗಿ ತಿನ್ಬಿಡುತ್ತೆ. ಸೊ ಇದೇ ರೀತಿ ಈ 4ನೇ ತಾರೀಕು ಅವ್ರು ಏನಂದ್ರೆ ಯಾವ ಜಾಗದಲ್ಲಿ ಹೋದ್ರೆ ಆ ಜಾಗನ ಅಕ್ವೈರ್ ಮಾಡ್ಕೊಳ್ತಾರೆ. ಅದವ್ರ ಟ್ಯಾಲೆಂಟ್. ಸೊ ಇವಾಗ ಇವನ್ 4ನೇ ತಾರೀಕು ಅವ್ರು ಇವಾಗ ನೋಡ್ತಾ ಇದಾರೆ, ಹೌದು ನಾನು 4ನೇ ತಾರೀಕು ಸ್ವಲ್ಪ ಥಾಟ್ಸ್ ಬರುತ್ತೆ ಅವ್ರಿಗೆ ಈ ತರ ಮಾಡ್ಬೇಕು ಅಂತ. ಬಟ್ ಅವ್ರು ಅದು ತಿದ್ದಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ನನ್ ಒಳ್ಳೆ ಗುಣ ಬರ್ಬೇಕು ನನಗೆ ಅಂದ್ರೆ ಆತರ ಬರ್ಬೇಕಂದ್ರೆ ಅವ್ರೇನ್ ಮಾಡ್ಬೇಕು? ಏನಂತ ಅಂದ್ರೆ ಅವರ ಒಂದು ಸ್ಟ್ರೆಂತ್, ಮೇನ್ ಅವ್ರ ಸ್ಟ್ರೆಂತ್ ನನ್ ಗೋಲ್ ರೀಚ್ ಮಾಡ್ಬೇಕು. ಯಾವುದೇ ಕ್ಷೇತ್ರದಲ್ಲಾಗ್ಲಿ, ಮಾಧ್ಯಮದಲ್ಲಾಗಿರ್ಲಿ ಅಥವಾ ಹೊರಗಡೆ ಪ್ರಪಂಚದಲ್ಲಾಗಿರ್ಲಿ, ರಾಜಕೀಯದಲ್ಲಾಗಿರ್ಲಿ, ಎಲ್ಲೇ ಆಗಿರ್ಲಿ, ಅವ್ರ ಗೋಲ್ ರೀಚ್ ಮಾಡೋದೇ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸುತ್ತ ಇರೋರು ಯಾರು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅವರು ಮೇನ್ ಏನಪ್ಪಾ ಅಂತಂದ್ರೆ ಜೊತೆಲಿ ಇರೋರ್ಗು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ನಂತರನೇ ಇವ್ರುನು ಅನ್ನೋದನ್ನ ಅವ್ರನ್ನು ಜೊತೆ ಕರ್ಕೊಂಡು ಹೋದಾಗ ಕ್ರಾಶ್ ಆಗಲ್ಲ. 4ನೇ ತಾರೀಕು ಅವರು ಯಾರನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ, ಬೇಗ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಳ್ತಾರೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಎಲ್ರು ಹೆದರ್ತಾರೆ. 4ನೇ ತಾರೀಕು ಅವ್ರು ನೋಡಿಬೇಕಂದ್ರೆ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ಅವಾಗಿದ್ರು ಇವಾಗಿಲ್ಲ. ಇವಾಗ ಇನ್ನೊಬ್ರು ಯಾರೋ ಇದ್ರು ಇನ್ ಮುಂದೆ ಅವರು ಇರಲ್ಲ. ಸ್ವಲ್ಪ ಟೈಮ್ ಕ್ರಾಶ್, ಯಾವಾಗ್ಲೂ ಕ್ರಾಶ್ ಮಾಡ್ಕೊಂಡು ಹೀಗೆ ಇದನ್ನ ಬಿಡ್ಬೇಕು ಅವ್ರು. ಓಕೆ, ಸೊ ಏನಿಲ್ಲ, ಒಂದು ಮನಸ್ಥಿತಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಸಾಕು. ನನ್ ಜೊತೆ ಇರೋರ್ನು ನಾನು ಒಟ್ಟಿಗೆ ಕರ್ಕೊಂಡು ಹೋಗೋಣ, ಅವರು ನಮ್ ತರಾನೇ ಅನ್ನೋ ಮೈಂಡ್ ಸೆಟ್ ತಂದ್ರೆ ಸಾಕು. ಹೌದು, ನೋಡಿ ಅಮಿತ್ ಶಾ ಆಗಿರ್ಬೋದು, ಮೋದಿಜಿ ಜೊತೆ ನಿಂತಿದ್ದಾರೆ. ಬಟ್ ಅವರು ಬೇರೆ ಯಾರನ್ನು ಫ್ರೆಂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರ ಕೆಲ್ಸ ಕಾರ್ಯ ಏನು ಅದೇನೆ. ಅವ್ರಿಗೆ ಶಾರ್ಪ್ ಮೈಂಡ್. ಮೋದಿ ಅವ್ರಿಗೆ ಏನ್ ಬೇಕು ಎಲ್ಲವೂ ಹೌದು ಇಲ್ಲ ಅಂತ ಹೇಳೋದೇ ಇವ್ರು. ಹೌದು, ಮಾಸ್ಟರ್ ಮೈಂಡ್. ಈ ಮಾಸ್ಟರ್ ಮೈಂಡ್ ಏನಿರುತ್ತೆ ಈ 4ನೇ ತಾರೀಕು ಅವ್ರಿಗೆ ಅತಿ ಹೆಚ್ಚು. ವಿಜಯ್ ಅವರು ಆಗಿರ್ತಾರೆ, ಅವ್ರಿಗೆ ಯಾರು ಸಪೋರ್ಟ್ ಇದ್ರು ಯಾರು ಇಲ್ಲ ಅಲ್ವಾ. ಅವ್ರದ್ದು 22ನೇ ತಾರೀಕು. ಸೊ ಏನಾಗುತ್ತೆ ಇಲ್ಲಿ
ನಮ್ಗೆ ಏನ್ ಬೇಕು ಅದನ್ನ ರೀಚ್ ಮಾಡ್ಬೇಕು. ರೀಚ್ ಮಾಡ್ಬೇಕು ಅಂತಂದ್ರೆ ಇವಾಗ ಅವರು ಫ್ಯಾಮಿಲಿನ ಡಿಸ್ಟರ್ಬೆನ್ಸ್ ಮಾಡ್ಕೊಂಡೇ ಬಿಟ್ರು, ಬಟ್ ಅವ್ರಿಗೆ ಏನ್ ಬೇಕು ರಾಜಕೀಯನೇ ಬೇಕು. Goal reach ಮಾಡ್ತಾರೆ. ಅದು ಕುದುರೆ ಹೋಗುತ್ತಲ್ಲ ಈಗ ಈ ತರ ಹಾಕೊಂಡಿರ್ತೀವಲ್ಲ ರೀಚ್ ಮಾಡ್ತಾರೆ, ಬಟ್ ಆ ಕಡೆ ಈ ಕಡೆನೂ ಸ್ವಲ್ಪ ನೋಡ್ಬೇಕಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು ಇದು. ಹಾಗಾಗಿ ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅವರು ಯಾವ್ದೇ ರೀತಿ ಆದ್ರೂ ಬೆಳಿಬಹುದು, ಯಾವ ಒಂದು ರಂಗದಲ್ಲಾದ್ರೂ ಬೆಳಿಬಹುದು. ಆ ಬೆಳಿಬೇಕು, ಬೆಳಿತಾರೆ, ಮುಂದಕ್ಕೆ ಹೋಗ್ತಾರೆ. ಅವ್ರು ಯಾವತ್ತೂ ಹಿಂದೆ ಬರೋದಿಲ್ಲ. 4ನೇ ತಾರೀಕು ಅವ್ರು ಹಿಂದೆ ಬರಲ್ಲ, ಮತ್ತೆ ಪಕ್ಕದಲ್ಲಿರೋರ್ನೆಲ್ಲ ಕ್ಯಾರಿ ಮಾಡಲ್ಲ, ಅವರು ಮಾಡೋದೇ ಇಲ್ಲ. ಅವ್ರ ವೇ ಅಷ್ಟೇ. ಇದು ಅವರ ಒಂದು, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಅವರ ಒಂದು ಸ್ಟ್ರೆಂತ್ ಅಂತ ಬಂದಾಗ ಗೋಲ್ ರೀಚ್, ಅವ್ರ ವೀಕ್ನೆಸ್ ಅಂದಾಗ ಇದನ್ನೆಲ್ಲ ಅವ್ರು ಮಾಡ್ತಾರಲ್ಲ ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಮಾಡ್ಕೊಂಡಾಗ ಅವ್ರಿಗೂ ತುಂಬಾ ಫ್ರೆಂಡ್ಸ್ ಆಗ್ತಾರೆ. ಈ 4ನೇ ತಾರೀಕು ಅವ್ರನ್ನ ಯಾರು ನಂಬೋದೇ ಇಲ್ಲ. ಇವತ್ತು ಹಿಂಗಿರ್ತಾರೆ, ನಾಳೆ ಇವ್ರು ಹೆಂಗಾಗ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಆತರ ಸೊ ಇವ್ರಿಗೆ ಕಲರ್ ಅಂತ ಬಂದಾಗ ನೋಡಿ, ಇದು ಬ್ರೌನ್ ಕಲರ್, ಇವ್ರ ಕಲರ್ ಹನಿ ಕಲರ್, ಬ್ರೌನ್ ಕಲರ್. ಮತ್ತೆ ಇವ್ರು ಯೆಲ್ಲೋ ಮತ್ತೆ ಬ್ಲೂನ ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗತ್ತೆ, ಅತಿ ಹೆಚ್ಚು ಯೂಸ್ ಮಾಡ್ಬೇಕಾಗತ್ತೆ. ಅದೇ ರೀತಿ 4ನೇ ತಾರೀಕು ಅವರು 3 ಅನ್ನೋದು ಇವ್ರಿಗೆ ತುಂಬಾ ಫೇವರ್ ಆಗಿರುತ್ತೆ. ಜೊತೆಗೆ 6 ಕೂಡ ಇವ್ರಿಗೆ ತುಂಬಾ ಫೇವರ್ ಆಗಿರುತ್ತೆ. ಇವ್ರಿಗೆ ತುಂಬಾ ನೆಗೆಟಿವ್ ನಂಬರ್ ಅಂತ ಬಂದಾಗ 5 ತುಂಬಾ ನೆಗೆಟಿವ್ ಆಗುತ್ತೆ. 4ನೇ ನಂಬರ್ಗೆ ಗನಿಷ್ಠ ನಂಬರ್ ಆಗಿರುತ್ತೆ. ಜೊತೆಗೆ 50% ಇರುತ್ತೆ ಅಷ್ಟೇ. 1 ಅನ್ನೋದು 50% ಇರುತ್ತೆ. ಯಾಕಂದ್ರೆ ಇಬ್ಬರದು ಒಂದೇ ಮೈಂಡ್ ಸೆಟ್ ಇರೋರು ಕಿತ್ತಾಡೋದು ಜಾಸ್ತಿ. ಹೌದು, 1 and 4 1 ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಏನಾಗತ್ತೆ 4 ಅನ್ನೋದು, ಇವಾಗ ನೋಡಿ ಇವ್ರದ್ದು ಅಮಿತ್ ಶಾ ಅವ್ರದ್ದು 22, ಮೋದಿ ಅವ್ರದ್ದು 8. ಸೊ 8ಕ್ಕೆ ಎಷ್ಟು ಚೆನ್ನಾಗಿ ಕ್ಯಾಚ್ ಆಗತ್ತೆ. 4 and 8 ಡಬಲ್. 8 and 4 ಇದೆಯಲ್ಲ, ಇದು ಈ ಕಾಂಬಿನೇಷನ್ ಅಲ್ಲಿ ನಾವ್ ಯಾರಿಗೂ ಏನು ಕೊಡೋದಿಲ್ಲ. 8 4 ಪಕ್ಕ ಪಕ್ಕ ಬರೋದು, 4 8 ಪಾಸ್ ಆಗೋದು, ಇದು ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಇದು ಬಂದು ನಮ್ಗೆ ಶನಿ ಮತ್ತೆ ರಾಹು ನಂಬರ್. ಬಟ್ ಅವ್ರಿಗೆ ನಾನು ಅವಾಗ್ಲೇ ಏನ್ ಹೇಳ್ದೆ, ನೆಗೆಟಿವ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ರೂಲ್ ಮಾಡ್ತಾರೆ ಅಂತ ಹೇಳ್ದೆ. ಯಾಕಂದ್ರೆ ಅದ್ರಲ್ಲಿ ಇವರ ಒಂದು ಮಾಸ್ಟರ್ ಮೈಂಡ್, ಅವ್ರ ಒಂದು ರೀಚ್, ಅವ್ರ ಒಂದು ಗೋಲ್ ಎರಡು ಮಿಕ್ಸ್ ಆಗ್ಬೇಕು. ಇವ್ರು ಸೇರ್ಕೊಂಡು ಬಿಸ್ನೆಸ್ ಮಾಡ್ಬೇಕು, ಅವಾಗ ಕ್ಲಿಕ್ ಆಗೋದು. ಯಾಕಂದ್ರೆ 8 ತುಂಬಾ ಕರೆಕ್ಟ್ ಆಗಿ ಹೋಗ್ಬೇಕು ಅಂತ ನೋಡ್ತಾ ಇರತ್ತೆ, 4 ಎಲ್ಲಾ ತರನು ಟ್ರೈ ಮಾಡ್ತಾ ಇರುತ್ತೆ. ಒಟ್ಟಿಗೆ 8 ಏನ್ ಮಾಡುತ್ತೆ, ನೀನ್ ಏನಾದ್ರೂ ಮಾಡ್ಕೊ, ಗೊತ್ತಿಲ್ಲ ನನಗೆ ಅದು ಮಾಡಲ್ಲ. 8 ಅನ್ನೋದ್ ಏನ್ ಮಾಡುತ್ತೆ, ಈ ಕೆಲ್ಸ ನಾನ್ ಮಾಡಲ್ಲ, ನೀನ್ ಮಾಡ್ತೀಯ, ನೀನ್ ಮಾಡು, ಓಕೆ ಆಯ್ತಾ, ಇಬ್ರು ಸೇರಿ ಮಾಡ್ದಾಗ ಮುಗೀತಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಹಂಗೆ 9 4 and 9 4 and 4 ಆಯ್ತು. ಇವಾಗ 5 ಇಲ್ಲ, ನಾನು ಅದು 4 ಅಲ್ಲಿ ನೀವ್ ಎಲ್ಲದಕ್ಕೂ ಎನಿಮಿ ನಂಬರ್, ಫ್ರೆಂಡ್ ನಂಬರ್ ಹೇಳಿ, 9ನೇ ನಂಬರ್ ಫ್ರೆಂಡ್ ಎನಿಮಿನ ನಂಬರು 50% ಅಷ್ಟೇ. ಯಾಕಂದ್ರೆ 4 ಜಾಸ್ತಿ ಮಾಡಲ್ಲ, ತುಂಬಾ ಎಗನಿಸ್ಟ್ ನಂಬರ್ ಅಂತಂದ್ರೆ 5 ಇವರಿಗೆ ಎಗನಿಸ್ಟ್ ನಂಬರ್. ಸೊ 5 ನಂಬರ್ 5 ಅಂತ ತಗೊಂಡ್ರೆ ಬುಧ ಅಂತ ಬಂದಾಗ ನೋಡಿ, ಇಲ್ಲಿ 1 and 4ಗೆ ಮಧ್ಯದಲ್ಲಿ ಬುಧ, ತಿರ್ಗಾ ಇಲ್ಲಿ 6 and 10ಗೆ ಇಲ್ಲೂ ಮಧ್ಯದಲ್ಲಿ ಬರ್ತಾನೆ, ಅಂದ್ರೆ ಮಿಡಲ್. ಬುಧ ಅಂತ ಬಂದಾಗ ಇದಕ್ಕೆ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ, ಮಿಕ್ಸ್. ನನ್ ಪ್ರಕಾರ ಯಾಕೆ ಅಂತ ಅಂದ್ರೆ ಅದೇ ಕ್ವಾಲಿಟಿ ಇರುತ್ತೆ. ಚಂಚಲ ಅನ್ಬೋದಾ? ಹೌದು, ಹೆಣ್ಮಕ್ಳ ತರನು ಆಡೋದು, ಗಂಡ್ ಮಕ್ಳ ತರನು ಆಡೋದು, ಎಲ್ಲದಕ್ಕೂ ಸೈ ಅನ್ನೋ ತರ. ಆಮೇಲೆ ತುಂಬಾ ಒಂದು ಮೋಸದ ಒಂದು ಪ್ಲಾನೆಟ್ ಅಂತಂದ್ರೆ ಬುಧನೇ. ಕನ್ನಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಏನು ಅಂತ ಅಂದ್ರೆ ತಂದಿಡೋದು. ಈ 5ನೇ ತಾರೀಕು ಅವರು 5, 14, 23ನೇ ತಾರೀಕು ಅವ್ರು ಹೇಗಪ್ಪ ಅಂತಂದ್ರೆ, ಅದ್ರಲ್ಲೂ ಸಿಂಗಲ್ 5 ಇರ್ತಾರಲ್ಲ, ಅವ್ರ ಕೆಲ್ಸ ಆಗ್ಬೇಕು ಅಂತಂದ್ರೆ ಹೇಳ್ಬೇಕು, ಅಲ್ಲಿ ಬೆಂಕಿ ಹಚ್ಕೊಂಡು ಬಂದ್ಬಿಡೋದು. ಆಮೇಲೆ ಎಲ್ಲಾರು ಸೇರ್ಕೊಂಡು ಒಂದ್ಸತಿ ಜಾಡಿಸ್ದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇದು ಮಧ್ಯವರ್ತಿ ಕೆಲಸ ಮಾಡೋದು ಜಾಸ್ತಿ. ಇವಾಗ ಯಾವ್ದೇ ಒಂದು ಕೆಲ್ಸ ಆಗಿರ್ಬೋದು,
ಬುದ್ಧಿ ಜಾಸ್ತಿ 5ನೇ ತಾರೀಕು ಅವರು. ಇಬ್ಬರ ಜಗಳ 3ನೇ ಅವನ್ಗೆ ಲಾಭ ಅಂತೀವಲ್ಲ, ಅದೇ 5ನೇ ತಾರೀಕು. ಆ 3ನೇ ಅವನೇ 5ನೇ ತಾರೀಕು. ಏನಕ್ಕಂದ್ರೆ ಇಬ್ಬರು ಜಗಳ ತಂದಿಡವನು ಈ 3ನೇ ಅವನೇ ಅಲ್ವಾ. ಹಂಗಾಗಿ ಅದ್ ಲಾಭ ಇಲ್ದಿದ್ದೇನು ಮಾಡಲ್ಲ, ಲಂಚ ಇಲ್ದಿದ್ದು ಹಚ್ಚಲ್ಲ ಅಂತೀವಲ್ಲ. ದುಡ್ಡು 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 ಸಂಪಾದನೆ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಜಾಸ್ತಿ ಇರುತ್ತೆ. ಈಸಿ ಕಷ್ಟ ಪಡೋದಿಲ್ಲ. ಅದೇ ಹೇಳದ್ನಲ್ಲ ತಂದಿಕ್ಕೋ ಬುದ್ಧಿ. ಇವಾಗ ವ್ಯಾಪಾರಸ್ಥರಲ್ಲಿ ಮಧ್ಯವರ್ತಿಕೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೊಂದ್ ರೇಟ್ ಹೇಳಿರ್ತಾರೆ, ನೀವ್ ಕೊಟ್ಟಿಲ್ಲ ಅಂತಂದ್ರೆ ಬ್ರೋಕರ್ ಕೆಲಸ, ಇವ್ರಿಗೊಂದ್ ರೇಟ್ ಹೇಳಿರ್ತಾರೆ, ಇವ್ರಿಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಮಧ್ಯದಲ್ಲಿ ಒಂದ್ ರೇಟ್ ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡೋರು ಅವ್ರಿಬ್ರು ಕಿತ್ತಾಡ್ತಿರ್ತಾರೆ. ಫಿಕ್ಸ್ ಮಾಡೋನೇ ಇವನು 5ನೇ ತಾರೀಕು ಆಯ್ತಾ. ಈ ಬುಧ ಫಿಕ್ಸ್ ಮಾಡ್ಬಿಟ್ಟು ಇವ್ನ್ಗೆ ಏನ್ ಲಾಭ ಬರುತ್ತೆ ತಗೊಂಡ್ ಹೋಗ್ತಾ ಇರ್ತಾರೆ. ಅಲ್ಲಿ ಇವ್ನ ಏನ್ ಕಷ್ಟನೇ ಪಟ್ಟಿರಲ್ಲ. ದುಡ್ಡು ಹಾಕೋನ್ ಬೇರೆ, ದುಡ್ಡು ಕೊಟ್ಟು ತಗೊಳೋನ್ ಬೇರೆ, ಕೊಟ್ಟಿರೋನ್ ಬೇರೆ. ಅವ್ರಿಬ್ರು ಕಷ್ಟಪಟ್ಟಿರ್ತಾರೆ. ಲಾಭ ಜಸ್ಟ್ ಮಾತಿಂದ ಲಾಭ. ನೋಡಿ 5ನೇ ತಾರೀಕು ಅವರು ಬಹಳ ಬುದ್ಧಿವಂತರು. ಅವ್ರಿಗೆ ಏನಂದ್ರೆ ವಿದ್ಯೆ ಇರ್ಬೇಕು. ವಿದ್ಯೆ ಇಲ್ಲ ಅಂದ್ರೂ ಬುದ್ಧಿವಂತರು ಇವರು. ವಿದ್ಯೆ ಇಲ್ಲ ಅಂದ್ರೂ ಹೆಂಗಾದ್ರೂ ಆಗಿ ಬದುಕ್ತಾರೆ. ವಿದ್ಯೆ ಇದ್ರೆ ಮಾತ್ರ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಅದಿನ್ನ ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ. ಮರ್ಕ್ಯೂರಿ ಅಂತ ನಾವೇನ್ ಹೇಳ್ತೀವಿ ಅದು. ಅದಕ್ಕೆ 5ನೇ ತಾರೀಕು ಅವರು ಓದಕ್ ಸೋಂಬೇರಿ ಬೀಳ್ತಾರೆ, ಓದಲ್ಲ. 5ನೇ ತಾರೀಕು ಅವರು ಬುದ್ಧಿ ಜಾಸ್ತಿ ಇದ್ದವ್ರು ಓದಲ್ಲ. ಅವರು ಬೇರೆ ಎಲ್ಲ ತಲೆ ಉಪಯೋಗಿಸ್ತಿರ್ತಾರೆ. ಆದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಕೂಡ್ಸಿ ಓದಿಸ್ಬೇಕು. ಪೇರೆಂಟ್ಸ್ಗೆ ನಾನು ಇದೊಂದ್ ಕಿವಿ ಮಾತು. 5ನೇ ತಾರೀಕು ಅವ್ರು ತುಂಬಾ ಚೆನ್ನಾಗಿ ಓದ್ಬಿಟ್ರೆ ಅವರಷ್ಟು ಬ್ರಿಲಿಯಂಟ್, ಅವರು ಐಡಿಯಾಸ್ ಎಲ್ಲವೂ ಅವ್ರಿಗೆ ಇರುತ್ತೆ. ಅವರಷ್ಟು ಮಾತು ಚತುರತೆ ಎಲ್ಲವೂ ತಗೊಂಡ್ ಬಂದಿರ್ತಾರೆ. ಹೇಳದ್ನಲ್ಲ, ಇವಾಗ ಎಲ್ಲರಿಗೂ ಬರೋದಿಲ್ಲ. ಅಲ್ಲಿನೂ ಇಲ್ಲಿನೂ ಹೇಳ್ಬಿಟ್ಟು ಲಾಭ ಮಾಡ್ಕೊಳ್ಳೋ ಬುದ್ಧಿ ಎಲ್ರಿಗೂ ಬರೋದಿಲ್ಲ, ಭಯ ಪಡ್ತಾರೆ. ಆದ್ರೆ ಈ 5ನೇ ತಾರೀಕು ಅವರು ಭಯನೇ ಬೀಳಲ್ಲ. ಎಲ್ಲೆಲ್ಲಿ ಸುಮ್ನೆ ಇರ್ತಾರೆ. ಇವಾಗ ನೀವು ನನ್ ಫ್ರೆಂಡ್, ನಾವೇನೋ ಮಾತಾಡಿರ್ತೀವಿ, ಇವ್ರು ನಿಮಗ್ ಫ್ರೆಂಡ್. ನೀವ್ ಅಕಸ್ಮಾತ್ ಏನೋ ನಾನು ಅದನ್ನ ನಿಮ್ಗೆ ಹಿಂದೆ ಮುಂದೆ ಅಲ್ಲ ಮುಂದೆನೆ ಮೆತ್ತಗೆ ಇವ್ರಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಹಂಗೆ ಈ 5ನೇ ತಾರೀಕು ಅವರು ಈ ತರ ಬುದ್ಧಿ ಜಾಸ್ತಿ ಮಾಡ್ತಾರೆ. ಸೊ ತಂದಿಡೋ ಬುದ್ಧಿ ಅಂತ ನಾನು ಹೇಳ್ಬೋದು. ಇದ್ರಲ್ಲಿ ಮಾತು ಕೇಳಲ್ವೇನೋ ಯಾರು ಇವ್ರ ಬೇರೆಯವ್ರ ಮಾತಲ್ಲ, ಇವ್ರದ್ದೇನು ಅಂತ ಹುಡ್ಕೋದೆ ಇವ್ರದ್ದು. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಯಾವ ರೀತಿ ದೂರ ಮಾಡ್ಬೇಕು ಅಂತ. ಮತ್ತೆ ಬುದ್ಧಿವಂತರು ಅಂತ ಹೇಳಿದ್ರಲ್ಲ, ಸಕ್ಸಸ್ ನ ನೋಡ್ತಾರೆ. ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ನ ನೋಡ್ತಾರೆ. ಹಾಗಾಗಿ ಇವ್ರಿಗೆ ಕರೆಕ್ಟ್ ಎಜುಕೇಶನ್ ಕೊಟ್ರೆ ಒಳ್ಳೆ ಚತುರು. ಇವ್ರು ಏನ್ ಬೇಕಾದ್ರೂ ಇವ್ರು ಸಾಧಿಸ್ತಾರೆ. ಅಂದ್ರೆ ಇವಾಗ ಇವ್ನು ಸಖತ್ ಪಟ್ಟಿಂಗ ಇದ್ದಾನಪ್ಪ, ತುಂಬಾ ಚೆನ್ನಾಗಿ ಎಲ್ಲದ್ರಲ್ಲಿ ಏನ್ ಇವ್ನು ಹಿಂಗಾಗ್ಬಿಟ್ಟ ಅಂತ ನಾವ್ ಹೇಳ್ತೀವಿ. ಬಟ್ ಅವ್ರಿಗೆ ಎಜುಕೇಶನ್ ಬಂದಾಗ ಅವರು ಬುದ್ಧಿ ಇನ್ನ ಜಾಸ್ತಿ ಮೆಚೂರ್ಡ್ ಆಗತ್ತೆ. ಎಜುಕೇಶನ್ ಇಲ್ದಿರ ಇರೋರು ಕೂಡ 5ನೇ ತಾರೀಕು ಅವರು ತುಂಬಾ ಚೆನ್ನಾಗಿ ಮುಂದೆ ಬರ್ತಾರೆ. ಅವರು ಯಾಕಂದ್ರೆ ಅವ್ರಿಗೆ ಯಾವ ಒಂದು ಹಿನ್ನೆಲೆ ಅಥವಾ ಅವ್ರಿಗೆ ಒಬ್ರು ಬ್ಯಾಕ್ ಗ್ರೌಂಡ್ ಇರ್ಬೇಕು ಅದೆಲ್ಲ ಏನಿಲ್ಲ. ಇವರೇ ಇನ್ನೊಬ್ರು ಬ್ಯಾಕ್ ಗ್ರೌಂಡ್, ಇವರೇ ಹೋಗಿ ಬುದ್ಧಿ ಹೇಳ್ತಿರ್ತಾರೆ, ಇವರೇ ಒಂದು ಲೈಫ್ ಲೀಡ್ ಮಾಡೋದನ್ನ ಹೇಳ್ಕೊಡ್ತಾರೆ. ಆ ಒಂದು ಚತುರತೆ ಜಾಸ್ತಿ ಇರುತ್ತೆ. ಇವಾಗ ಏನಾದ್ರೂ ಒಂದು ಕಲರ್ ಏನು ಇವ್ರದ್ದು ಕೊಡುಗೆಯನ್ನ ಕೊಡ್ತಾ ಇರ್ತಾರೆ. ಇವ್ರ ಕಲರ್ ಅಂತ ಬಂದಾಗ ಇವ್ರಿಗೆ ಗ್ರೀನ್ ಇವರ ಒಂದು 5ಗೆ ಕಲರು. ಬಟ್ ಇವ್ರಿಗೆ ತುಂಬಾ ಬೇಗ ಕೂದ್ಲು ಉದುರುತ್ತೆ. 5ನೇ ತಾರೀಕು ಅವ್ರಿಗೆ ಬೇಗ ಕೂದ್ಲು ಉದುರುತ್ತೆ. ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ ಮಕ್ಳಿಗಾಗಿರ್ಬೋದು. ಮತ್ತೆ ತುಂಬಾ ದಪ್ಪ ಇರ್ತಾರೆ, ತುಂಬಾ ಬೇಗ ದಪ್ಪ ಆಗ್ಬಿಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟು ಕೆಲ್ಸ ಮಾಡಲ್ಲ. ಊಟ ಪ್ರಿಯರ್ ಇವರು, ಊಟ ಜಾಸ್ತಿ. ಅದ್ರಲ್ಲೂ ಹೊರಗಡೆ ಊಟ ಜಾಸ್ತಿ ಇಷ್ಟಪಡ್ತಾರೆ. ಹೊರಗಡೆ ಊಟ ಅಂತಂದ್ರೆ ಎಂತವ್ರನ್ನಾದ್ರೂ ಇವ್ರು ಕಷ್ಟ ಪಡಲ್ಲ. ಮನೇಲೆ ಯಾಕೆ ಅಡಿಗೆ ಮಾಡ್ಬೇಕು ಅಂತ ಹೇಳಿ, ನಿಮ್ ಮನೇಲಿ ಅವತ್ತು ಅದ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಈ ರೀತಿ ನೀವ್ ಅಷ್ಟ್ ಚೆನ್ನಾಗ್ ಮಾಡ್ಕೊಂಡ್ ಬಂದಿದ್ರಿ ಅವತ್ತು ಅನ್ನೋ ದಿನ ಅವ್ರು ತಗೊಂಡ್ ಟಿಫನ್ ಬಾಕ್ಸ್ ಕೊಟ್ಬಿಡ್ಬೇಕು. ಪೊಲೀಸ್ ಆಗಿದ್ರೆ ಅವ್ರ ನಮ್ ಊಟ ಹೊಗಳ್ತಾ ಇದಾರೆ, ಅದು ಹೊಗಳೋದಲ್ಲ, ಅವ್ರ ಟ್ಯಾಲೆಂಟ್ ಬೇರೆ ಇರುತ್ತೆ ಆ ರೀತಿ. ಸೊ ಈ ತರ 5ನೇ ತಾರೀಕು ಅವರು. ಹಂಗಾಗಿ ಇವ್ರಿಗೆ ಎಜುಕೇಶನ್, ಇವರ ಒಂದು ಸ್ಟ್ರೆಂತ್ ಅಂತ ಅಂದ್ರೆ ಇವರ ಎಜುಕೇಶನ್. ಇವರು ಓದಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಸ್ಟೇಜ್ ಅಲ್ಲಿ ಇರ್ತಾರೆ. 1ಕ್ಕೆ 10 ಕಂಪ್ನಿ ಮಾಡೋಷ್ಟು ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಇವರ ವೀಕ್ನೆಸ್ ಅಂತ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಇದಾನೆ, ಬೇರೆಯವ್ರ ಬಗ್ಗೆ ಮಾತಾಡೋದು. ಬಟ್ ತುಂಬಾ ದುಡ್ಡನ್ನ ಸಂಪಾದನೆ ಮಾಡೋದು ಇವ್ರೇನೆ. ಅದು ಮಾತು ಏನೋ ಒಂದು ಮಾಡಿ ಒಂದು ದಿನಕ್ಕೆ ಒಂದು ಸಣ್ಣವ್ರಾದ್ರೆ 100 ರೂಪಾಯಿ 200 ರೂಪಾಯಿ ಇಲ್ದಿರ ಬರಲ್ಲ. ಜಸ್ಟ್ ಹಾಗೆ ದೊಡ್ಡ ಬಿಸ್ನೆಸ್ ಮಾಡೋರಾದ್ರೆ
ಅವ್ರ ತಕ್ಕನಂಗೆ ಇವರು ದುಡ್ಡು ಇಲ್ದಿರ ಮನೆಗೆ ಹೋಗೋದಿಲ್ಲ. ಸೊ ನಾವು ಗ್ರೀನ್ ಕಲರ್ ಏನಾರ ನಮ್ಮ ಲೈಫ್ ಅಲ್ಲಿ ಅಡಾಪ್ಟ್ ಮಾಡಿದ್ರೆ ದುಡ್ಡು ಬರತ್ತಾ, ಆ ತರಾನು ಉಂಟಾ? ಎಲ್ಲರಿಗೂ ಆಗ್ಬೇಕಲ್ವಾ ಅದು, ನಾನು ಇವಾಗ ಹೇಳ್ತಾ ಬಂದೆ, ಎಲ್ಲರಿಗೂ ಆಗ್ಬೇಕಲ್ಲ. ಇವಾಗ ನೋಡಿ 4ನೇ ತಾರೀಕಿಗೆ 5 ತುಂಬಾ ಅಪೋಸಿಟ್ ಅಂತ ಹೇಳಿದೆ, ಅವರು ಗ್ರೀನ್ ನ ಅಪೋಸ್ ಮಾಡ್ಬೇಕು. ಅದನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ 4ನೇ ತಾರೀಕು ಅವರೇ ಒಂದ್ ಕ್ಯಾರೆಕ್ಟರ್, ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಇದ್ ಮಾಡಲ್ಲ. ಇವ್ರು 5ನೇ ತಾರೀಕು ಅವ್ರ ಒಂಥರ ಲೂಸ್ ತರ ಮಾತು 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 ಏನೋ ಒಂದು ಮಾತಾಡ್ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡ್ಬೋದು. ಅವ್ರು ಇಲ್ಲ ಅಂದ್ರೆ ಅವ್ರ ಕಾಡ್ಗನ ಬಿದ್ದು ಅವ್ರನ್ನ ಸರಿ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಮ್ಯಾನೇಜ್ ಮಾಡೋದು, ಯಾರ ಕೆಟ್ಟವ್ರಾಗಲ್ಲ ಆಗಲ್ಲ, ಎಲ್ಲರಿಗೂ ಫ್ರೆಂಡ್. ಇವಾಗ ನಿಮ್ ನಾನೇನಾದ್ರೂ ಹೇಳಿದಂದ್ರೆ ಇವ್ರು ಒಳ್ಳೆಯವ್ರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಬಗ್ಗೆನೇ ನನಗೆ ಗೊತ್ತಿಲ್ಲ, ಪಾಪ ಇವ್ರು ತಿಳ್ಕೊಂಡ್ ನಂಗೆ ಹೇಳಿದಾರಲ್ಲ ಅಂತ ನಿಮ್ಗೂ ಫೇವರ್. ನಿಮ್ಮ ಹತ್ರನು ಏನ್ ಹೇಳ್ದಾಗ ಹೌದು ಹಿಂಗೆ ಇವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಇವ್ರು ಹೇಳಿದಾರ ಫೇವರ್, ಹಿಂಗಾಗ್ತಾರೆ. ಸೊ ಇದು 5ನೇ ತಾರೀಕು ಅವ್ರು. ಇವ್ರ ಕಲರ್ ಗ್ರೀನ್ ಇರುತ್ತೆ. ಇವ್ರು ಫಾಲೋ ಮಾಡುವಂತ ಕಲರ್ ಅಂತ ಬಂದಾಗ ಬ್ಲೂ ಮತ್ತೆ ಬ್ಲಾಕ್ ಅತಿ ಹೆಚ್ಚು ಫಾಲೋ ಮಾಡಬೇಕು. ಮತ್ತೆ ಇವ್ರಿಗೆ ತುಂಬಾ ಫೇವರ್ ನಂಬರ್ ಅಂತ ಬಂದಾಗ 1, 2 ವೈಟ್ ಕೂಡ ಫಾಲೋ ಮಾಡಬಹುದು. 2 ಅನ್ನೋದು ತುಂಬಾ ಇರುತ್ತೆ. 6 ಅನ್ನೋದು ಹೆವಿ ಪಾಸಿಟಿವ್ ನಂಬರ್ ಆಗಿರುತ್ತೆ. 8 ಕೂಡ ಇವ್ರಿಗೆ. ಮತ್ತೆ 9 ಸೂಪರ್. ಇವರು ಒಂದು ನೆಗೆಟಿವ್ ನಂಬರ್ ಅಂತ ಬಂದಾಗ ಇವ್ರಿಗೆ 7 ಆಗೋದಿಲ್ಲ, 3 ಆಗೋದಿಲ್ಲ, 4 ಆಗೋದಿಲ್ಲ. ಈ ನಂಬರ್ ವಿಸ್ಡಮ್ ನಂಬರ್, ಅದು ಅವ್ರಿಗೆ ಗೊತ್ತಾಗೋಗತ್ತೆ ಅವ್ರು ಇದ್ ಮಾಡ್ತಿದಾರೆ. ಹೌದು ಅದಕ್ಕೆ ಆಗಲ್ಲ. ಸೊ ಕೆಲವೊಂದು ಉದಾಹರಣೆ ಅಂತಂದ್ರೆ ದೀಪಿಕಾ ಪಡುಕೋಣೆ ಅವರು ಕೂಡ 5ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಅದೇ ರೀತಿ ಇವರು ಅಂಬೇಡ್ಕರ್ 14 ನಂಬರ್ 14 ಅವರು ಅಷ್ಟೇ 14ನೇ ತಾರೀಕು ಹುಟ್ಟಿರ್ತಾರೆ. ಬಟ್ ಅವರು ಸಾಧನೆ ಮಾಡಿದ್ದಾರೆ ನೋಡಿ. ಅವ್ರು ಕೂಡ ಇದೆ ಅಲ್ಲಿ, ನಂಬರ್ 5 ಆದ್ರೂ 4 ಕೂಡ ಇದೆ. 4 ಕೂಡ ಇದೆ. 1 4 ಪಾಸ್ ಆಗುತ್ತೆ, ಡೆಸ್ಟಿನಿ 5 ಬರುತ್ತೆ. 5 ಅಂತಂದ್ರೆ ಅವರು ಅಷ್ಟೇ, ಅಂದ್ರೆ ಜನಗಳ ಒಂದು ಟೀಕೆಗೆ ಅವರು ಎಜುಕೇಶನ್ ನ ಕೊಟ್ಟೋಗಿದ್ದಾರೆ. ನಾನೇನ್ ಹೇಳ್ದೆ, ತುಂಬಾ ಓದ್ಕೊಂಡ್ರೆ ಬಹಳ ಬುದ್ಧಿವಂತರಾಗ್ತಾರೆ, ಏನನ್ನಾದ್ರೂ ಸಾಧಿಸುವಂತ ಬುದ್ಧಿವಂತರಾಗ್ತಾರೆ. ಅವರು ಎಜುಕೇಶನ್, ಮಾತು ಇದ್ರಲ್ಲೇ ಅವರ ಒಂದು ಇದನ್ನ ತೋರಿಸಿದ್ದಾರೆ. ಸೊ ಇವರೆಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ಗೆ ಬರ್ತಾರೆ. 6 ಅಂತ ಬಂದಾಗ 6, 15, 24 ಶುಕ್ರನ ಒಂದು ನಂಬರ್ ಆಗಿರುತ್ತೆ. ಶುಕ್ರನ ಒಂದು ನಂಬರ್ ಅಂತ ಅಂದ್ರೆ ಶುಕ್ರ ಅಂದ್ರೆ ದುಡ್ಡು ಅಂತ ಹೇಳ್ತೀವಿ, ಮತ್ತೆ ನೋಡಕ್ಕೆ ಬ್ಯೂಟಿ ಅಂತ ಹೇಳ್ತೀವಿ, ಮೋಜು ಮಸ್ತಿ ಎಲ್ಲವೂ ಈ ಶುಕ್ರನಿಗೆ ಹೋಲಿಸ್ತೀವಿ. ಸೊ ಇದ್ರಲ್ಲಿ ಎಲ್ಲ ಇರುತ್ತೆ A to Z ಆಯ್ತಾ. ಇದ್ರಲ್ಲಿ ಬಂದು ಶುಕ್ರನ ನಂಬರು 6 6ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಸಣ್ಣ ಇರ್ಬೇಕು ಆಯ್ತಾ. ದಪ್ಪ ಇದ್ರೆ ಅಟ್ರಾಕ್ಟ್ ಆಗ್ತಾರೆ ಜಾಸ್ತಿ, ಅವರು ಜನಗಳಿಗೆ ಅಟ್ರಾಕ್ಷನ್ ಆಗ್ತಾರೆ ದಪ್ಪ ಇದ್ದಾಗ. ಮತ್ತೆ ಇವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ, ಅವರ ಒಂದು ಬಾಡಿ ಮೇಲೆ, ಅವ್ರ ಒಂದು ಹೇರ್ಸ್ ಮೇಲೆ ಗಮನ ಹೆಚ್ಚು ಅವ್ರಿಗೆ ಬೇರೆಯವ್ರ ಮೇಲೆ. ಆಮೇಲೆ ಬೇರೆಯವ್ರನ್ನ ನೋಡಿದ ತಕ್ಷಣ ಅದಕ್ಕಿಂತ ಇನ್ನೊಂದು ಹೆಚ್ಚು ನಾವು ಇದ್ ಮಾಡ್ಕೊಳ್ಬೇಕು ಅನ್ನೋದು ಅವ್ರ ಮೇಲೆ ಅವ್ರಿಗೆ ಗಮನ ಜಾಸ್ತಿ ಆಗತ್ತೆ. ಇವ್ರಿಗೆ ಏನ್ ಗೊತ್ತಾ, ಇವ್ರಿಗೆ ಫೋಟೋ ಹುಚ್ಚು ಜಾಸ್ತಿ, ಕ್ಯಾಮರಾ ಮುಂದೆ ಹೋಗೋದು ಜಾಸ್ತಿ. ಹಂಗಾರೆ ಸೆಲೆಬ್ರಿಟೀಸ್ ತುಂಬಾ ಜನ ಇರ್ತಾರೆ. 6 ಮತ್ತೆ ಯಾರಾದ್ರೂ ಇವ್ರಿಗೆ ಹೊಗಳ್ಬೇಕು, ನೀನ್ ತುಂಬಾ ಚೆನ್ನಾಗಿದ್ಯಾ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನಿನ್ ಡ್ರೆಸ್ ಚೆನ್ನಾಗಿದೆ. ಯಾಕೆ ಅಂದ್ರೆ ಇವ್ರು ಇಂಪಾರ್ಟೆನ್ಸ್ ಕೊಡೋದೇ ಅದಕ್ಕೆ. ನನ್ ಡ್ರೆಸ್ ಚೆನ್ನಾಗಿರ್ಬೇಕು, ಬ್ರ್ಯಾಂಡ್ಸ್ ಇರ್ಬೇಕು, ಕ್ವಾಲಿಟಿ ಇರ್ಬೇಕು. ನೀವು ತುಂಬಾ ಪೂರ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋರು ಕೂಡ ಎಲ್ಲ ಒಂದ್ ಕಡೆ ಅವರು ಕೆಲ್ಸಕ್ಕಾದ್ರೂ ಹೋಗ್ಕೊಂಡು ಇಲ್ಲ ಏನೋ ಒಂದ್ ಮಾಡ್ಕೊಂಡು ಅವ್ರು ಚೆನ್ನಾಗಿರ್ತಾರೆ. ಏನು ಇಲ್ಲ ಅಂದ್ರೂ ಹಳೆ ಬಟ್ಟೆ ಅದು ಚೆನ್ನಾಗ್ ಅದನ್ನ ಒಗ್ದು ಐರನ್ ಮಾಡಿ ಸೆಂಟ್ ಹಾಕೊಂಡು ಬರ್ತಾರೆ, ನೋಡಿದ್ರೆ ಗೊತ್ತೇ ಆಗಲ್ಲ. ಆ ರೀತಿ ಹಂಗೆ ರಿಚ್ನೆಸ್ ಜಾಸ್ತಿ. ಅವ್ರು ನೋಡಿದ ತಕ್ಷಣ ಕೆಲವೊಬ್ರಿಗೆ ಪಾಪ ಏನು ಇರಲ್ಲ, ಆದ್ರೆ ಅವ್ರು ನೋಡಿದ ತಕ್ಷಣ ಇವ್ರು ಎಷ್ಟು ಕೋಟಿಗಿದ್ದಾರೋ ಹೆಂಗಿದಾರೋ ಅಂದ್ರೆ ನೋಡಕ್ಕೆ ಚೆನ್ನಾಗಿರ್ತಾರಲ್ಲ, ತುಂಬಾ ಬೆಲೆ ಬಾಳೋರು ಅಂತ ಅನ್ಸುತ್ತೆ. ಈಗ ಶುಕ್ರಾಚಾರ್ಯರು ರಾಕ್ಷಸರ ಗುರು. ಹೌದು, ರಾಕ್ಷಸರ ಗುರು. ಅವರು ಒಬ್ರು ಗುರುನೇ. ಹೌದು, ರಾಕ್ಷಸರ ಗುರು. ಯಾಕಂದ್ರೆ ಇವಾಗ ಅರ್ಜುನರಿಗೆ ಇವರು ಗುರು ಆಚಾರ್ಯರಾಗಿರ್ತಾರೆ. ಆದ್ರೆ ರಾಕ್ಷಸರು ಯುದ್ಧ ಮಾಡ್ಬೇಕಲ್ವಾ, ಇವರಿಗೆ ದುರ್ಯೋಧನನು ಅವರು ರಾಕ್ಷಸಕ್ಕೆ ಬರ್ತಾರೆ. ಅವರು ಅವಾಗ
ಅವ್ರಿಗೂನು ಬೇಕಲ್ವಾ, ಅದಕ್ಕೆ ಶುಕ್ರಾಚಾರ್ಯರು ಬರ್ತಾರೆ. ಅದಕ್ಕೆ ಗುರುಗೂ ಶುಕ್ರನಿಗೂ ಆಗೋದಿಲ್ಲ, opposite. ಆಗಲ್ಲ, ಅವ್ರ ಬೃಹಸ್ಪತಿ ಈ ಕಡೆ ಶುಕ್ರಾಚಾರ್ಯರು. ಅದಕ್ಕೆ ಸೊ six ಗೆ opposite. ಆಪೋಸಿಟ್. ಓಕೆ ಓಕೆ ಓಕೆ. ಹಂಗಾಗಿ ಸೊ ಈ 6ನೇ ತಾರೀಕು ಅವರು ತುಂಬಾ ಸಕ್ಸಸ್ ನ ನೋಡ್ತಾರೆ. ಇವಾಗ 3ನೇ ತಾರೀಕು ಅವರು ಮುಂದೆ ಬರಲ್ಲ, ಆದ್ರೆ 6ನೇ ತಾರೀಕು ಅವ್ರು ಎಲ್ಲದಕ್ಕೂ ಮುಂದೆ ಬರ್ತಾರೆ. 6, 15, 24ನೇ ತಾರೀಕು ಅವರು. 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, 24ನೇ ತಾರೀಕು ಸಚಿನ್ ತೆಂಡೂಲ್ಕರ್ ಅವ್ರದ್ದು, 24 ತುಂಬಾನೇ ಲಕ್ಕಿ ನಂಬರ್ ಅಂತಾರಲ್ಲ. ಹೌದು ಹೌದು. 2 ಮತ್ತೆ 4 ಚಂದ್ರ ಮತ್ತೆ ರಾಹು, ಇದು ಸೂಪರ್ ಕಾಂಬಿನೇಷನ್ ಇದ್ರಲ್ಲಿ. 24 15 ಅಂತ ಬಂದಾಗ 1 ಅಂದ್ರೆ ಸೂರ್ಯ, 5 ಅಂದ್ರೆ ಬುಧ, ಈ ಕಾಂಬಿನೇಷನ್ ಬರುತ್ತೆ. ಗವರ್ಮೆಂಟ್ ಜಾಬ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇವ್ರಿಗೆ. ಮತ್ತೆ 6ನೇ ತಾರೀಕು ಸಿಂಗಲ್ 6 ಶುಕ್ರ. ಸೊ ಇವ್ರು ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಇವ್ರನ್ನ ತೋರ್ಸ್ಕೋಬೇಕು, ಇವ್ರು ಶೈನ್ ಆಗ್ಬೇಕು, ಇವ್ರನ್ನ ಹೊಗಳಬೇಕು ಎಲ್ಲದ್ರಲ್ಲೂ. ಇದು ತುಂಬಾ ಇವ್ರಿಗೆ ತುಂಬಾ ವೆಂಜನ್ಸ್ ಇರುತ್ತಾ, ಒಂಥರ ಒಂದು ರಿವೆಂಜ್ ತಗೊಳ್ಳೋಣ ಅನ್ನೋ ಭಾವನೆ ಏನಾರ ಇರುತ್ತಾ ಇವರಲ್ಲಿ? ಯಾಕಂದ್ರೆ ರಿವೆಂಜ್ ತಗೊಳ್ಳೋಣ ಅನ್ನೋ ಭಾವನೆ ಏನಿರೋದಿಲ್ಲ. ಆದ್ರೂ ಪಾಪ ಇವ್ರು ಹೆಂಗೋ ಒಂದ್ ಕಡೆ ಮೇಲೆ ಏರ್ಬೇಕು, ನಾನ್ ಮುಂದೆ ಬರ್ಬೇಕು, ನಾನ್ ಶೈನ್ ಆಗ್ಬೇಕು ಅಷ್ಟೇ. ಯಾರಾದ್ರೂ ಇವ್ರನ್ನ ಹೊಗಳ್ಬೇಕು ಅನ್ನೋದಿರುತ್ತೆ. ಮತ್ತೆ ದುಡ್ಡು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಅದು ಮೈಂಡ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಅಂದ್ರೆ ಇವ್ರಿಗೆ ಫ್ಯಾಮಿಲಿಗಿಂತ ದುಡ್ಡು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕೆಲಸ ಮಾಡ್ತಾನೆ ಇರ್ತಾರೆ ದುಡ್ಡುಗೋಸ್ಕರ. ಆಮೇಲೆ ಇವ್ರು ಅಳವಡಿಸ್ಕೊಳ್ಳೋದಿಕ್ಕೆ ಇವ್ರು ಬೇರೆಯವ್ರ ಬಗ್ಗೆ ಏನ್ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಅವ್ರ ಶೈನ್ ಆದ್ರೆ ಸಾಕು. ಅವ್ರು ಇನ್ನೊಬ್ರು ಹೀಗಂತಾರೆ ಅನ್ನೋದಿಲ್ಲ. ನನ್ ಗೋಲ್ ಏನಿದೆ, ನಾನು ಇವಾಗ ರಾಜ್ಕುಮಾರ್, ಸಚಿನ್ ತೆಂಡೂಲ್ಕರ್ ಇವರೆಲ್ಲ ನೋಡ್ತಾ ಇರ್ತೀರಲ್ವಾ, ಇವ್ರು ಬೇರೆಯವ್ರದ್ದು. ಸಚಿನ್ ತೆಂಡೂಲ್ಕರ್ ಅವರು ಹೈಟ್ ಕಮ್ಮಿ ಅಲ್ವಾ, ಇವಾಗ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಹೈಟ್ ಆಗಿರ್ತಾರೆ, ಹೈಟ್ ಆಗಿರ್ಬೇಕು. ಬೇರೆ ಇವಾಗ ನಮ್ಮವ್ರು ಆಸ್ಟ್ರೇಲಿಯಾದವರೆಲ್ಲ ಹೇಗಿರ್ತಾರೆ, ಅವ್ರನ್ನೆಲ್ಲರನ್ನೂ ಇವ್ರು ಹೊಡೆದು ಇದ್ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ ಅವ್ರು ಇರೋದನ್ನ ಅವರು ಯೋಚನೆ ಮಾಡೋದಿಲ್ಲ. ನನ್ ಗೋಲ್ ಏನ್ ಬೇಕು ಅಷ್ಟನ್ನೇ ಯೋಚನೆ ಮಾಡ್ತಾರೆ. ಆಮೇಲೆ ಇವರು ಸುಮ್ನೆ ಎಲ್ಲಾ ಕಡೆ ಇದಾಗೋದಿಲ್ಲ, ಅಂದ್ರೆ ಇನ್ವಾಲ್ವ್ ಆಗೋದಿಲ್ಲ. ಆಮೇಲೆ ಯಾರ ತಂಟೆಗೂ ಅಷ್ಟೊಂದೇನು ಹೋಗೋದಿಲ್ಲ. ನನ್ನ ಮಾಹಿತಿ ಪ್ರಕಾರ 6ನೇ ತಾರೀಕು ಅವರು ಸುಮ್ನೆ ಯಾರ ತಂಟೆಗೂ ಹೋಗೋದಿಲ್ಲ. ಅದ್ರಲ್ಲೂ ಸಿಂಗಲ್ 6 ಇದೆಯಲ್ಲ, ಇದು ಹೆಣ್ಣು ಮಕ್ಳು 6ನೇ ತಾರೀಕಲ್ಲಿ ಹುಟ್ಟಿದ್ರೆ ಸೂಪರ್ ಸಕ್ಸಸ್. ಅದೇ ಗಂಡ್ ಮಕ್ಳು 6ನೇ ತಾರೀಕಲ್ಲಿ ಹುಟ್ಟಿದ್ರೆ ಸ್ವಲ್ಪ ಸೋಂಬೇರಿಗಳು, ಎಲ್ಲ ಚಟನೂ ಇರುತ್ತೆ. 15ನೇ ತಾರೀಕು ಹೆಣ್ಣು ಮಕ್ಳಿಗಿಂತ ಗಂಡು ಮಕ್ಳಿಗೆ ಸೂಪರ್ ಕ್ಲಿಕ್ ಕೊಡುತ್ತೆ. ಆಯ್ತಾ, ಗಂಡ್ ಮಕ್ಳನ್ನ ಚುರುಕಾಗಿದ್ದು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಸಕ್ಸಸ್ ಕಮ್ಮಿ. 24 ಇದೆಯಲ್ಲ ಇಬ್ಬರಿಗೂನು. ಶಾರುಖ್ ಖಾನ್ 24 ಅನ್ಸುತ್ತಲ್ಲ. ಹೌದು. ಸಚಿನ್, ರಾಜ್ಕುಮಾರ್, ಅನಿಲ್ ಕಪೂರ್ ಮತ್ತೆ ರಣವೀರ್ ಸಿಂಗ್ ಇವರೆಲ್ಲರೂ ಕೂಡ ಜೈಲಲಿತ 24 ಜೈಲಲಿತ. ಹಾಗೆ ಇವ್ರ ಕಲರ್, ಇವ್ರ ವೀಕ್ನೆಸ್, ಫಸ್ಟ್ ಇವರ ಸ್ಟ್ರೆಂತ್ ಬಂದು ಇವ್ರನ್ನ ಇವರು ಪಾಸಿಟಿವ್ ಮಾಡ್ಕೊಳ್ತಾ ಇರ್ತಾರೆ. ಅದೇ ಇವ್ರ ಸ್ಟ್ರೆಂತ್. ಅದು ತುಂಬಾ ಒಳ್ಳೇದು. ಅಕ್ಕಪಕ್ಕದವ್ರು ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಇಲ್ಲ, ಇವ್ರಿಗೆ ಇವರು ಪಾಸಿಟಿವ್. ಇದನ್ನ ಬಹಳ ಮಾಡ್ಕೊಳ್ಳೋದೇ ಈ 6ನೇ ತಾರೀಕು ಅವರು ಏನ್ ಗೊತ್ತಾ, ಅವ್ರು ಹೇಗೆ ಇರ್ಲಿ, ನಾನ್ ಚೆನ್ನಾಗಿದ್ದೀನಿ, ಒಳ್ಳೆ ಶೂಸ್ ಹಾಕೋತೀನಿ, ಅದೇ ರೀತಿ ಅವ್ರಿಗೆ ಸಿಗ್ತಾನೆ ಇರುತ್ತೆ. ಅದಕ್ಕೆ ತಾನೇ ಅವ್ರು ಅದನ್ನ ಹಾಕ್ತಾರೆ. ಒನ್ಸ್ ನಾನು ಹರಿದೋಗಿರೋ ಬಟ್ಟೆನೆ ಹಾಕೊಡ್ತೀನಿ ಅಂತ ಅವ್ರು ಯಾವತ್ತೂ ಯೋಚನೆ ಅದನ್ನ. ಸೊ ಅವರ ಒಂದು ಸ್ಟ್ರೆಂತ್ ಅದು. ಅವರ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಬೇಗ ಇನ್ನೊಬ್ಬರಿಗೆ ಶರಣಾಗ್ಬಿಡೋದು. ಅದು ಹೆಣ್ಣು ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು. ಇವಾಗ ಹೊಗಳಿದ ತಕ್ಷಣ ಯಾವ್ದೋ ಒಂದು ಇದ್ರಲ್ಲಿ ಅವರು ಅಡಿಕ್ಷನ್ ಆಗ್ತಾರೆ. ಸೊ ಇದನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕು. ಇದು ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳಾಗಿರ್ಬೋದು. ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಸೂಪರ್ ಅಂತ ಹೇಳ್ಬೋದು. ಮತ್ತೆ ಇವ್ರಿಗೆ ಇದು ಅಂತ ಬಂದಾಗ, ಇವ್ರ ಕಲರ್ ಅಂತ ಬಂದಾಗ ಇವ್ರಿಗೆ ಬ್ಲೂ ಫೇವರೇಟ್ ಕಲರ್, ಇವ್ರದೇ ಕಲರ್ ಆಗಿರುತ್ತೆ. ಮತ್ತೆ ವೈಟ್ ಕಲರ್ನ ಅತಿ ಹೆಚ್ಚು ಫಾಲೋ ಮಾಡ್ಬೇಕು. ಮತ್ತೆ ಬ್ಲಾಕ್ ಕಲರ್,
ಬ್ಲ್ಯಾಕ್, ರೆಡ್ ಇದೆಲ್ಲವೂ ಇವರು ಫಾಲೋ ಮಾಡಿದ್ರೆ ಹೆವಿ ಸಕ್ಸಸ್ ಜಾಸ್ತಿ ಆಗುತ್ತೆ. ಗ್ರೀನ್ ಕಲರ್ ನಂಬರ್ಸ್ ಅಲ್ಲೂ ಅಷ್ಟೇ. ಇವರು 6ನೇ ತಾರೀಕು ಇವರು ಆರೆಂಜ್ ಕಲರ್, ಆರೆಂಜ್ ಇಲ್ಲ, ಒಂದು ಇವ್ರಿಗೆ ನೆಗೆಟಿವ್ ನೆಗೆಟಿವ್ ನೀವ್ ಹೇಳಿದ್ರಿ ವೈಟ್ ಕಲರ್ 2 ಅನ್ನೋ ನಂಬರ್ ನ ಯೂಸ್ ಮಾಡ್ಬೇಕು. 8 ಅನ್ನೋ ನಂಬರು ಮತ್ತೆ 5 ಅನ್ನೋ ನಂಬರ್ ಇವರು ಫೇವರ್ ಆಗಿರುತ್ತೆ. ಜೊತೆಗೆ ಬ್ಲಾಕ್ ಅಂಡ್ ಗ್ರೀನ್ 7 ಕೂಡ ಫೇವರ್ ಆಗಿರುತ್ತೆ. Okay. ತುಂಬಾ ಇವ್ರಿಗೆ ನೆಗೆಟಿವ್ ಅಂತ ಬಂದಾಗ 1 ಮತ್ತೆ 3 ಎಲ್ಲೋ ಮತ್ತೆ ಆರೆಂಜ್ ಕಲರ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇವ್ರಿಗೆ 1, 3 ಅನ್ನೋದು ಇವ್ರಿಗೆ ನೆಗೆಟಿವ್ಸ್ ನಂಬರ್ ಆಗಿರುತ್ತೆ. ಸೊ ಇದು ಒಂದು 6 ಅವರ ಒಂದು ಗುಣಗಳು. ವೆರಿ ಇಂಟ್ರೆಸ್ಟಿಂಗ್. Oh my god, this will not ಅಂದ್ರೆ ಇದೆಲ್ಲ ಹೀಗೇ ಇರ್ಬೇಕು, ಹೀಗೆ ಇರ್ತಾರೆ ಇಲ್ಲ, ಈ ಎಲ್ಲಾ ತರನು ಇರ್ತಾರೆ. ಕರೆಕ್ಟ್. ಎಲ್ಲಾ ತರನು ಇರ್ತಾರೆ. ಇವಾಗ 7 ಹೋಗೋಣ. 7 ಅಲ್ಲಿ 7, 16, 25 ಬೇರೆ ಬೇರೆ ಕ್ವಾಲಿಟಿ. ನಾನು ಅವಾಗ್ಲೇ ಹೇಳ್ದೆ 16 1 6 2 5 ಚಂದ್ರ ಮತ್ತೆ ಬುಧ. 7 ಸಿಂಗಲ್ 7 ಅಂದ್ರೆ ಕೇತುಗೆ ರೂಲ್ ಮಾಡ್ತೀವಿ ನಾವು. ಕೇತುಗೆ ರೂಲಿಂಗ್ ನಂಬರ್ ಅಂತ ಹೇಳ್ತೀವಿ. ಕೇತು ಅಂತಂದ್ರೆ ಏನು? ತಲೆ ಇಲ್ಲದೆ ಇರುವಂತಹ ಬಾಲದ ಒಂದು ಭಾಗ ಅಂತ ಹೇಳ್ತೀವಿ. ಆದ್ರೆ ತಲೆ ಇಲ್ಲ ಅಂದ್ರೂ ಆ ತಲೆನ ಹುಡುಕ್ತಾನೆ ಇರುತ್ತೆ ಜಾಯಿಂಟ್ ಆಗೋದಕ್ಕೆ. ಅದಕ್ಕೆ ಇವ್ರಿಗೆ ರಿಸರ್ಚ್ ಮೈಂಡ್ ಜಾಸ್ತಿ ಇರುತ್ತೆ. ಏನಾದ್ರೂ ಹುಡುಕ್ತಾನೆ ತುಂಬಾ ಸೈಂಟಿಸ್ಟ್ ಆಗೋದು, ಅಥವಾ ಏನಾದ್ರೂ ಹೊಸದು ಕಂಡಿಡಿತಾ ಇರೋದು, ಇರೋದು ಇದೆಲ್ಲವೂ ಕೂಡ ಜ್ಞಾನ ಜಾಸ್ತಿ ಇರುತ್ತೆ. ಇದು ಕೇತು. ಮತ್ತೆ ಇವರು ಬೇರೆ ಯಾರ ತಂಟೆಗೂ ಹೋಗೋದಿಲ್ಲ. ಇವ್ರಿಗೆ ಒಬ್ರು ಗ್ರಿಪ್ಪರ್ ಬೇಕು. ಕೇತುಗೆ ಇವ್ರಿಗೆ ಯಾರಾದ್ರೂ ಒಬ್ರು ಗ್ರಿಪ್ ಕರೆಕ್ಟ್ ಆಗಿರೋರು ಸಿಕ್ಕದಾಗ ಖಂಡಿತ ಇವರು ತುಂಬಾ ಚೆನ್ನಾಗಿ ಶೈನ್ ಆಗ್ತಾರೆ. ಇವ್ರಿಗೊಬ್ರು ಗ್ರಿಪ್ ಇರ್ಲೇಬೇಕು. ಸೊ ಈ ಕೇತು ನಂಬರ್ ಅಂತ ಹೇಳಿದಾಗ 7, 16, 25 ಹೇಳ್ದೆ ಒಂದೊಂದ್ ತರ ಇರುತ್ತೆ ಅಂತ. ಅದ್ರಲ್ಲೂ ಕೂಡ ಇವರು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಈ 7ನೇ ತಾರೀಕು ಅವ್ರು ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಂತದ್ದು. ಇವಾಗ ಬಾಲ ಇರುತ್ತೆ, ಅದಕ್ಕೆ ಯಾವ್ದೋ ಒಂದ್ ತಲೆ ಸಿಕ್ಕಿದ್ರೆ ಸಾಕು, ಅದಕ್ಕೆ ಗ್ರಿಪ್ ಅಡ್ಜಸ್ಟ್ಮೆಂಟ್. ಅವಾಗ ಅವ್ರ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತಾರೆ. ಇವ್ರಿಗೆ ಅಹಂ ಅನ್ನೋದು ಇರೋದಿಲ್ಲ. 7 ಅನ್ನೋ ನಂಬರ್ಗೆ ಅಹಂ ಅನ್ನೋದು ಇರೋದಿಲ್ಲ. ಜ್ಞಾನ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಕಂಡಿಡಿಯೋದು, ರಿಸರ್ಚ್ ಮಾಡೋದು, ಮತ್ತೆ ಎಲ್ಲೋ ಒಂದ್ ಕಡೆ ಅದನ್ನ ಪ್ರೊಡ್ಯೂಸ್ ಮಾಡೋದು, ಇದ್ರಲ್ಲೇ ಇವರ ಒಂದು ಜೀವನ. ಅಂದ್ರೆ ಏನೋ ಒಂದು, ಇವಾಗ ನೋಡಿ ನಂದು 16, ನನ್ ಕೆಲ್ಸನೂ ಅದೇನೆ. ರಿಸರ್ಚ್ ಮಾಡ್ತಾ ಇದ್ದಾರೆ. ಒಬ್ಬರದು ಏನು ನಿಮ್ಮ ಜಾತಕ, ನಿಮ್ಮ ಒಂದು ರಿಸರ್ಚ್, ನಿಮ್ಮಲ್ಲಿ ಏನ್ ನಡೀತಿದೆ, ಏನ್ ಮುಂದಕ್ಕೆ ಆಗ್ಬೋದು ಅನ್ನೋದನ್ನ ನಿಮ್ಮ ಲೈಫ್ ಅನ್ನ ಕಂಡಿಡ್ಕೊಂಡಿರ್ತೀನಿ ನಾನು. ಹೀಗೆ ಆಗತ್ತೆ ಅನ್ನೋದು. ಮತ್ತೆ ಮುಂದಕ್ಕಿನ್ನ ತಗೊಂಡ್ ಹೋಗ್ತಾನೆ ಇರುತ್ತೆ. ಇದ್ರಲ್ಲಿ ಸೈಂಟಿಸ್ಟು, ಈ ನ್ಯೂಮರಾಲಜಿಸ್ಟ್, ಅಸ್ಟ್ರಾಲಜಿಸ್ಟ್, ಸೈಕಿಯಾಟ್ರಿಸ್ಟ್ ಇವರೆಲ್ಲರೂ ಕೂಡ ಇದ್ರಲ್ಲೇ ಬರ್ತಾರೆ. ಈ ಒಂದು 7 ರೂಲಲ್ಲೇ ಬರ್ತಾರೆ ಅಂತ ಹೇಳ್ಬೋದು. ಈ ಡೇಟ್ ಅಲ್ಲಿ ಹುಟ್ಟಿರೋರು 7 ಬರುತ್ತೆ. ಒಬ್ರು ಡೆಸ್ಟಿನಿ ನಂಬರ್ 7 ಬರುತ್ತೆ. ಅಂದ್ರೆ ಐ ಆಮ್ ಜಸ್ಟ್ ಎಲ್ಲಾ ನಂಬರ್ಗೂ ಇದು ಅಪ್ಲಿಕೇಬಲ್ ಈ ಕ್ವೆಶ್ಚನ್. ಸೊ ಈಗ ನಾವ್ ಹೇಳ್ತಾ ಇರೋ ಪರ್ಸನಾಲಿಟೀಸ್ ಎಲ್ಲ ನಮ್ಮ ಡೆಸ್ಟಿನಿ ನಂಬರ್ಸ್ಗೂನು ಮ್ಯಾಚ್ ಹಾಕೊಂಡ್ ಹೋಗುತ್ತಾ? ಹೌದು, ಮ್ಯಾಚ್ ಆಗುತ್ತೆ. ಡೆಸ್ಟಿನಿ ನಂಬರ್ 50% ಇದ್ರಲ್ಲಿ ಇರುತ್ತೆ. ಇದ್ರ ಒಂದು ಕ್ವಾಲಿಟಿ ಇದ್ದೇ ಇರುತ್ತೆ. ಸೊ ಅದೇನಾಗುತ್ತೆ, ಇವರು ಸಿಂಪಲ್ ನೋಡಕ್ಕೆ ತುಂಬಾ ಹೆವಿ ಆಗಿರಕ್ಕೆ ಇವ್ರೇನು ಇಷ್ಟಪಡೋದಿಲ್ಲ. ಸಿಂಪಲ್ ಆಗಿರ್ತಾರೆ, ತುಂಬಾ ಅಡ್ಜಸ್ಟ್ ಆಗಿರ್ತಾರೆ. ಮತ್ತೆ ಯಾರಾದ್ರೂ ಇವ್ರನ್ನ ನೋಡಿದ ತಕ್ಷಣ, ಈ 7, 16, 25 ನೋಡಿದ ತಕ್ಷಣ ಇವ್ರು ಸಾಧಾರಣವಾಗಿದ್ರು ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಬೇರೆಯವ್ರಿಗೆ ಅನ್ಸ್ಬಿಡುತ್ತೆ. ಈ ಸಿಲಿಯಾಗೆಲ್ಲ ಆಡೋದಿಲ್ಲ ಇವರು. ಎಲ್ಲೋ ಒಂದ್ ಕಡೆ ಗೌರವವಾಗಿ ಇರ್ತಾರೆ. ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಬಿಟ್ಕೊಡೋದು ಜಾಸ್ತಿ ಇವರು. ಅಡ್ಜಸ್ಟ್ಮೆಂಟ್ ಬಿಟ್ಕೊಡೋದು ಅಂತ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಎಲ್ಲವೂ ಏನ್ ಬೇಕಾಗಿರಲ್ಲ, ಇವ್ರದ್ದು ಏನಿದೆ ಅದೇ ಇವ್ರಿಗೆ ಬೇಕಿರುತ್ತೆ ಅಷ್ಟೇ. ಈ 7ನೇ ತಾರೀಕು ಅವರು ಹಾಗಾಗಿ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. ಮತ್ತೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದು ಇವಾಗ ಒಂದ್ ಚೊಂಬಲ್ಲಿ ನೀರ್ ಹಾಕಿದ್ರೆ ಅದೇ ಅಷ್ಟೇ ಜಾಗದಲ್ಲಿ ಇರುತ್ತೆ. ಅದನ್ನ ಒಂದ್ ದೊಡ್ಡ ಬಕೆಟ್ ಅಲ್ಲಿ ಹಾಕಿದ್ರೆ ಅದಷ್ಟು ಅಕ್ವೈರ್ ಮಾಡ್ಕೊಳುತ್ತೆ. ಆ ರೀತಿ ಒಂದ್ ಬಾವಿ, ಒಂದ್ ಸಮುದ್ರ, ಒಂದ್ ನೀರು, ಈ ತರ ಇವ್ರ ಜ್ಞಾನನೂ ಹಾಗೆ ಇರುತ್ತೆ. ಸೊ ಈ 7ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಜ್ಞಾನವಂತರು ಅಂತ ಹೇಳ್ಬೋದು. ಇವ್ರದ್ದು ನೆಗೆಟಿವ್ ಇರುತ್ತಲ್ವಾ, ನೆಗೆಟಿವ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಯಾರಾದ್ರೂ ಏನಾದ್ರೂ ಅವ್ರಿಗೆ ಹೇಳಿರ್ತಾರೆ, ಅದನ್ನ ಕೇಳ್ಬಿಟ್ರೆ, ಅದನ್ನೇನಾದ್ರು ಕೇಳಿಸ್ಕೊಂಡ್ರೆ ಆಪೋಸಿಟ್ ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಹೇಳಕ್ಕೂ ಬಿಡಲ್ಲ, ಅವ್ರ ಮೇಲೆ ಚೆನ್ನಾಗಿ ಜಗಳ ಮಾಡ್ಬಿಡ್ತಾರೆ, ದೂರನೇ ಮಾಡ್ಕೊಬಿಡ್ತಾರೆ.
ಇವಾಗ ಒಂದ್ಸತಿ ಏನಾಗತ್ತೆ ಕೇಳಿ ಇದು ಮಾಡೋದು ನೋಡ್ಬಿಟ್ಟು ನಾವು ಡಿಸೈಡ್ ಪರೀಕ್ಷಿಸಿ ನೋಡಿ ಅಂತ. ಬಟ್ 7ನೇ ತಾರೀಕು ಅವ್ರು ಹಂಗಲ್ಲ. ಇವಾಗ ಏನಾದ್ರು ಹೇಳಿದ ತಕ್ಷಣ ಇವಾಗ ನಂಬಿಡ್ತಾರೆ. ನಂಬೋದಕ್ಕಿಂತ ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ, ಆಕ್ಟ್ ಮಾಡ್ಬಿಡ್ತಾರೆ. ಫಸ್ಟ್ ಇವ್ರನ್ನ ಕಟ್ ಮಾಡ್ಬಿಡ್ಬೇಕು ಅಲ್ಲಿಂದ. ಅವ್ರು ಹೇಳ್ತಿದಾರೆ ಇದು ಮುಂದಕ್ಕೆ ನನಗ್ ಬೇಡ, ಇವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಮಾಡಿದಾರೋ ಇಲ್ವೋ ಅವ್ರನ್ನ ಕೇಳ್ಬಿಟ್ಟಾದ್ರು ಅವ್ರು ಡಿಸೈಡ್ ಮಾಡಲ್ಲ, ಅಲ್ಲಿಗೆ ಕಟ್ ಮಾಡ್ಬಿಟ್ಟು ಬಿಟ್ಬಿಡೋದು. ಇದು ತಲೆ ಇಲ್ದೇ ಇರೋ ಅಂತ ಒಂದು ತಲೆ ಇಲ್ದೇ ಇರೋಂತ ಕೆಲ್ಸ. ಯಾಕಂದ್ರೆ ಇವಾಗ ಎಲ್ಲಾನು ರಿಸರ್ಚ್ ಮಾಡೋದು ಕಂಡಿಡಿಯೋದು ಅದು ಎಲ್ಲ ಒಂಥರ, ಅದಕ್ಕೆ ಕಂಡಿಡ್ದು ಅದನ್ನ ಪ್ರೊಡ್ಯೂಸ್ ಮಾಡೋದು ಒಂಥರ. ತುಂಬಾ ಬೇಡದೇ ಇರೋ ವಿಷಯ ಹೇಳ್ದಾಗ ಬೇಕಾಗಿಲ್ಲ ಅಂತ ಕಟ್ ಮಾಡ್ಕೊಂಡೇ ಬಿಡೋದು ಒಂಥರ. ಅವಾಗ ಅವ್ರು ಹಿಂದೆ ಮುಂದೆನೂ ಇಲ್ಲ. ಯಾಕಂದ್ರೆ ಏನಕ್ಕೆ ಹಂಗ್ ಮಾಡ್ತಾರೆ ಅಂದ್ರೆ ಒಬ್ಬ ಮನುಷ್ಯನ ಅವರು ತುಂಬಾ ಚೆನ್ನಾಗಿ ಬಿಲೀವ್ ಮಾಡಿರ್ತಾರೆ, ಯಾರನ್ನ ಇವರು ಎನಿಮಿ ಮಾಡ್ಕೊಂಡಿರಲ್ಲ. ಅಂತವ್ರ ಮೇಲೆ ಯಾರಾದ್ರೂ ಹೇಳ್ದಾಗ ಇವ್ರಿಗೆ ತಡ್ಕೊಳಕ್ ಆಗಲ್ಲ. ಇದ್ ಕೆಟ್ಟದ್ದಾ, ಇವ್ರ ಹಿಂಗ್ ಮಾಡಿದಾರ, ಬೇಡ, ನಾನು ಅವ್ರ ಮಕ್ಕನೂ ನೋಡಲ್ಲ, ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಇದೆಲ್ಲ ಆಮೇಲೆ ಫಸ್ಟ್ ಬೇಡ, ನಿನ್ ಪಡಗ್ ನೀನಿರು, ನನ್ ಪಡಗ್ ನಾನು ಇರ್ತೀನಿ ಅಂದ್ರೆ ನನ್ ದಾರಿಗೆ ಬೇಡ ಇದು ಅನ್ಬಿಟ್ಟು ಇದ್ ಮಾಡ್ತಾರೆ. ಪ್ಲಸ್ ತುಂಬಾ ಮೋಸ ಹೋಗ್ತಾರೆ ಅಂತ ಕೇಳಿ. ಹೌದು, ಮೋಸ ಹೋಗೋದು ಅಂದ್ರೆ ಕೆಲವೊಂದ್ ವಿಷಯದಲ್ಲಿ, ಎಲ್ಲಾ ವಿಷಯದಲ್ಲೂ ಏನು ಮೋಸ ಹೋಗೋದಿಲ್ಲ, ಕೆಲವೊಂದ್ ವಿಷಯದಲ್ಲಿ ಮೋಸ ಹೋಗ್ತಾರೆ ಕೆಲವೊಂದು. ಮತ್ತೆ ಇವರ ಒಂದು ಸ್ಟ್ರೆಂತ್ ಅಂತ ಅಂದ್ರೆ ಈ 7ನೇ ತಾರೀಕು ಅವರು ಟ್ರಿಗರ್ ಆಗಲ್ಲ, ಯಾವಾಗ್ಲೂ ಟ್ರಿಗರ್ ಆಗಲ್ಲ, ಕಂಟ್ರೋಲ್ ಅಲ್ಲಿ ಇರ್ತಾರೆ. ಇವ್ರನ್ನ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ರಿಪೀಟ್ ಕೊಡೋವರೆಗೂ ಬಿಡೋದಿಲ್ಲ. ಅದು ಏನು ಗುದ್ದಾಡಿ ಜಗಳ ಮಾಡಿ ಎಲ್ಲಾ ಮಾಡೋದಿಲ್ಲ. ನೀನ್ ಏನ್ ಮಾಡ್ತಿದ್ಯಾ, ನಿನ್ಗಿಂತ ಡಬಲ್, ನಿನ್ಗಿಂತ ಒಂದ್ ಹೆಜ್ಜೆ ನಾನ್ ಮುಂದೆ ಇರ್ಬೇಕು ಅಂತ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರೆ. ಅದ್ ಏನೇ ಆಗಿರ್ಬೋದು. ಇವಾಗ 7 ನಾನ್ ಒಂದು ಬಟ್ಟೆ ತಗೋಬೇಕು, ಇದು ನನ್ ಬಟ್ಟೆ, ಯಾರಾದ್ರೂ ನನ್ಗೆ ಏನಾದ್ರೂ ಹೀಯಾಳಿಸ್ಬಿಟ್ರು ಅಂದ್ರೆ ಅದು ಏನೋ ಒಂದು ನಾರ್ಮಲ್ ಆಗಿ ಒಂದು 10,000 5,000ನೇ ಇರುತ್ತೆ ಅನ್ಕೊಳ್ಳಿ, ನಾನು ಅದಕ್ಕೆ ಡಬಲ್ ತಗೊಳ್ಳೇಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು, ನನ್ ಕೆಲ್ಸದಲ್ಲಿ ನಾನು ಇನ್ನ ಇಂಪ್ರೂವ್ಮೆಂಟ್ ನೋಡ್ಕೊಳ್ಬೇಕು, ನನ್ಗೆ ಅದ್ ಬೇಕಲ್ವಾ ಅಂತ. ಅದೊಂದು ಇರತ್ತೆ ಇವ್ರಿಗೆ ಕಾಂಪಿಟೇಷನ್. ಅದು ತಗೊಳ್ತಾರೋ ಬಿಡ್ತಾರೋ, ಅವ್ರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದು ಆದ್ರೂ ಇವ್ರು ಹಾಕೊಂಡು ಇವ್ರು ಖುಷಿ ಪಡೋದೇ ಅವಳ್ದೇನ್ 5,000 ಅಂತ 10,000 ಅನ್ನೋದು ಇರುತ್ತೆ. 1,000 100 ಈ ರೀತಿ ಇದೆಲ್ಲದ್ರಲ್ಲೂ ಇವರು ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಹಂಗೆ ಟ್ರಿಗರ್, ಇವರ ಸ್ಟ್ರೆಂತ್, ಇವ್ರನ್ನ ಟ್ರಿಗರ್ ಮಾಡಿದ್ರೆ. ಇವಾಗ ನನಗೂ ಅಷ್ಟೇ, ಇವಾಗ ನನಗೂ ಒಬ್ರು ಗುರುಗಳು ಇರ್ತಾರೆ ಅಂತ ನಾನು ಹೇಳಿದ್ದೀನಿ. ಇವತ್ತೇನೋ ಮಾತಾಡಿರ್ತೀನಿ, ಚೆನ್ನಾಗ್ ಬಂದಿಲ್ಲ, ಹಿಂಗ್ ಮಾತಾಡಿದ್ಯಾ, ಹಂಗಾಯ್ತು, ನನ್ಗೆ ಅವಮಾನ ಆಗುತ್ತೆ, ಎಲ್ಲೋ ಒಂದ್ಸರಿ ಕಳ್ಸಿರ್ತಾರೆ, ಮಾತಾಡಿದ್ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂದಾಗ ನನ್ಗೆ ಅಲ್ಲೇ ಟ್ರಿಗರ್. ಇನ್ನೊಂದ್ಸತಿ ಇವ್ನು ಹೇಳ್ಬಾರ್ದು ಕುತ್ಕೊಂಡು ಇನ್ ನೆಕ್ಸ್ಟ್ ಎಪಿಸೋಡ್ ತುಂಬಾ ಚೆನ್ನಾಗಿ. ಸೊ ಅವಾಗ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ಗೂ ಅಲ್ಲಿ ಕುತ್ಕೊಳ್ಳೋಕ್ ಮುಂಚೆನು ಯಾರಾದ್ರೂ ಟ್ರಿಗರ್ ಮಾಡ್ಬಿಟ್ರೆ ಆ ಸಬ್ಜೆಕ್ಟ್ ನ ಇನ್ನೂ ಸ್ವಲ್ಪ ತುಂಬಾ ಇದು 7ನೇ ತಾರೀಕು ಅವ್ರಿಗೆ ಟ್ರಿಗರ್ ಮಾಡ್ಬೇಕು. ಟ್ರಿಗರ್ ಮಾಡ್ದಾಗೆ ಅವರು ಸ್ವಲ್ಪ ಶಾರ್ಪ್ ಆಗ್ತಾರೆ, ಇಲ್ಲ ಸುಮ್ಮನೆ ಇರ್ತಾರೆ. ಸೊ ಹೀಗೆ ಆಮೇಲೆ ಈ ಒಂದು ನನ್ನ ಲೈಫಲ್ಲೂ ನಾನು ಒಂದು ಇದಕ್ಕೆ ಇಂಪಾರ್ಟೆಂಟ್ ಆಗಿ ಇದನ್ನ ಕಲಿಲೇಬೇಕು ಮಾಡ್ಲೇಬೇಕು ಅಂದಾಗ ನನಗೆ ಯಾರೋ ಒಬ್ರು ಹಿಂಗೆ ಗೊತ್ತಿರೋರು, ಇಲ್ಲ ನಿಮ್ ಕೈಲಿ ಆಗಲ್ಲ ಅಂತ ನನ್ನ ಹೀಯಾಳ್ಸಿರ್ತಾರಲ್ವಾ, ಹೀಯಾಳ್ಸಿರ್ತಾರೆ. ಮತ್ತೆ ನಿನ್ಗೆ ಮಿಸ್ ಗೈಡ್ ಮಾಡಿರ್ತಾರೆ, ನಿನ್ಗೆ ಶುಕ್ರ ಚೆನ್ನಾಗಿಲ್ಲ, ನೀನ್ ತುಂಬಾ ಚೆನ್ನಾಗಿ ರೆಡಿ ಆಗ್ಬಾರ್ದು. ನಮ್ಗೆ ಏನೇನು ಗೊತ್ತಿರಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಹೌದೇನೋ ಇವ್ರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದಾರಲ್ಲ, ಹೇಳ್ತಾರಲ್ಲ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಅದಲ್ಲ ಇದೆ ಅಂತ ಗೊತ್ತಾದಾಗ ಕೋಪ ಬರುತ್ತೆ. ಅವ್ರೇನ್ ಹೇಳೋದು ಅವ್ರಿಗೂ ಒಂದ್ ಪಟ್ಟು ಮುಂದೆ ನಿಂತು ನಾವು ಹೇಳ್ಬೇಕು, ನಮ್ದು ನಿಜ ಆಗ್ಬೇಕು ಅನ್ನೋದಕ್ಕೆ ನಾವು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಟ್ರಿಗರ್ 7th ಅವ್ರಿಗೆ ಟ್ರಿಗರ್ ಮಾಡಿದಷ್ಟು ಅವ್ರು ತುಂಬಾ ಚೆನ್ನಾಗಿ ಮುಂದೆ ಬರ್ತಾರೆ. ಇದವರ ಸ್ಟ್ರೆಂತ್. ಅವ್ರನ್ನ ಯಾರಾದ್ರೂ ಒಬ್ರು ಹೀಯಾಳ್ಸೋರು ಇರ್ಬೇಕು, ಯಾರಾದ್ರೂ ಒಬ್ರು ಬೈಯೋರು ಇರ್ಬೇಕು. ವೀಕ್ನೆಸ್ ಅಂತ ಬಂದ್ರೆ ಅವ್ರು ಹೊಗಳ್ಬಾರ್ದು. ಹೌದು, ಇವಾಗ ಎಪಿಸೋಡ್ ನೋಡಿದ್ಮೇಲೆ ತುಂಬಾ ಜನ ಇವಾಗ ತುಂಬಾ ಮೆಸೇಜಸ್ ಮಾಡ್ತಾರೆ, ನೋಡಿ ಎಷ್ಟ್ ಚೆನ್ನಾಗಿದ್ದೀರಾ, ಎಷ್ಟ್ ಚೆನ್ನಾಗಿ ಹೇಳಿದೀರಾ ಅಂತ. ಹೊಗಳ್ತಾನೆ ಇದಾರಲ್ವಾ, ಅವ್ರು ಮೋಸ್ಟ್ಲಿ ಅಭ್ಯಾಸ ಆಗೋಗಿರತ್ತೆ, ಅದನ್ನ ಚೆನ್ನಾಗ್ ತಗೊಳ್ಳೋ ಅಂತ ವಿಸ್ಡಮ್ ಬಂದ್ಬಿಟ್ಟಿರತ್ತೆ. ಇವಾಗ ಏನಾಗುತ್ತೆ, ಹೊಗಳ್ತಾರೆ, ಚೆನ್ನಾಗಿದ್ದೀರಾ, ಚೆನ್ನಾಗ್ ಮಾಡ್ತೀರಾ ಅಂತ ಹೊಗಳ್ತಾರೆ.
ಬಟ್ ಚೆನ್ನಾಗ್ ಮಾತಾಡ್ತಿದ್ದೀರಾ ಅಂತ ಹೊಗಳ್ತಾರೆ. ಅವಾಗೆಲ್ಲ ನಾನ್ ಚೆನ್ನಾಗ್ ಮಾತಾಡ್ತಿದೀನಿ ಸಾಕ್, ಹಿಂಗೆ ಮಾಡ್ಕೊಂಡೋದ್ರೆ ಸಾಕು, ಇದನ್ನ ಇಷ್ಟಪಡ್ತಿದಾರೆ ಅಂತ ಅಲ್ಲಿಗೆ ಹೋಗ್ತೀವಿ. okay. ಅದನ್ನ ನೋಡಿ ಇನ್ನೊಬ್ರು ಯಾರಾದ್ರೂ ಯಾಕೋ ಇವತ್ ಸರಿಗ್ ಮಾತಾಡಿಲ್ಲ ಅಂದಾಗ ಮತ್ತೆ trigger ಆಗ್ತೀವಿ. ಓಕೆ ಓಕೆ, ಅದೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಹೌದು. ಇದು 7ನೇ ತಾರೀಕು ಅವರ ಸ್ಟ್ರೆಂತ್. Oh, nice. ನಂದೇ ಡೇಟ್ ಆಗಿರೋದ್ರಿಂದ ಇವಾಗ 16ನೇ ತಾರೀಕು ದರ್ಶನ್ ಅವ್ರದ್ದು. ಅವ್ರು ತುಂಬಾ ಚೆನ್ನಾಗೇ ಇದ್ರು ಆಯ್ತಾ, ತುಂಬಾ ಚೆನ್ನಾಗಿದ್ದಾಗ ಏನು ಬರ್ಲಿಲ್ಲ. ಅವ್ರಿಗೆ ಯಾರು ಒಬ್ರು ಟ್ರಿಗರ್ ಮಾಡಿ ಇವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂದಾಗ ಇವ್ರು ಹೋಗಿ ಹಂಗ್ ಕುತ್ಕೊಂಡಿರೋದು ಅಷ್ಟೇ. ಅವ್ರು ಟ್ರಿಗರ್ ಮಾಡ್ದಾಗೆಲ್ಲ ಅವ್ರು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಹೌದು, ಅವ್ರನ್ನ ಇಂಡಸ್ಟ್ರಿಯಲ್ಲಿ ಟ್ರಿಗರ್ ಮಾಡ್ದಾಗೆ ಅವರು ಒಂದು ಚಾಲೆಂಜಿಂಗ್ ಸ್ಟಾರ್ ಆದ್ರು, ಇಲ್ಲ ಅಂತ ಅಲ್ಲ. ಬಟ್ ಗ್ರಹಗತಿಗಳು ಬ್ಯಾಡ್ ಟೈಮ್ ಏನು ಮಾಡಕ್ಕಾಗಲ್ಲ. ಇದು ಕೂಡ ಟ್ರಿಗರ್ ಆಗೇ ಮಾಡಿರ್ತಾರೆ. ಹೌದು, ನೈಸ್, ವೆರಿ ನೈಸ್. ಇದು 7ನೇ ತಾರೀಕು ಅವರೊಂದು. ಅವರು ಕಲರ್ಸ್ ಅಂತ ಬಂದಾಗ ಅವ್ರಿಗೆ ಹನಿ ಬ್ರೌನ್ ಕಲರ್ ತುಂಬಾ ಚೆನ್ನಾಗತ್ತೆ. ಸೊ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅದ್ರಲ್ಲೂ ಕೂಡ ಅವ್ರಿಗೆ ಬ್ಲೂ ತುಂಬಾ ಫೇವರ್, ಮತ್ತೆ ಆರೆಂಜ್ ವೈಟ್ ತುಂಬಾ ಫೇವರ್. ಅವ್ರಿಗೆ ತುಂಬಾ ಲಕ್ಕಿಯೆಸ್ಟ್ ನಂಬರ್ ಅಂತಂದ್ರೆ 1, 2 ಮತ್ತೆ 6 ಹೆವಿ ಲಕ್ ಅನ್ನ ತಂದ್ಕೊಡುತ್ತೆ ಇದು. ಮತ್ತೆ ವೈಟ್ 2 ಇದು ತುಂಬಾ. ಮತ್ತೆ ಅವ್ರಿಗೆ ತುಂಬಾ ಅಪೋಸಿಟ್ ಅಂತ ಬಂದಾಗ 8 ಅಪೋಸಿಟ್ ಆಗಿರುತ್ತೆ. ಅದೇ ರೀತಿ 5 ಅನ್ನೋದು ಅಪೋಸಿಟ್, 3, 5 ಮತ್ತೆ 8, 9 ಇದಿಷ್ಟು ಅಪೋಸಿಟ್. ಕ್ವೈಟ್ ಅ ಫ್ಯೂ ನಂಬರ್ಸ್. ಕಲರ್ಸ್ ಕೂಡ ಅವ್ರಿಗೆ ಅದಾಗೋದಿಲ್ಲ. ಇವ್ರಿಗೆ ತುಂಬಾ ಕಮ್ಮಿ ನಂಬರ್ಸ್ ಅಷ್ಟೇ ಇದಾಗತ್ತೆ. ಮತ್ತೆ ನೋಡಿ, ಇವಾಗ ಮಹೇಂದ್ರ ಸಿಂಗ್ ಧೋನಿ ಅವರು 7ನೇ ತಾರೀಕು ಹುಟ್ಟಿರ್ತಾರೆ. ಚಾರ್ಲಿ ಚಾಂಪಿಯನ್ 16th 16ನೇ ತಾರೀಕು ಹುಟ್ಟಿರ್ತಾರೆ. ಅವ್ರಿಗೆ ಏನಾದ್ರು ಟ್ರಿಗರ್ ಆದಾಗೆ ಅವರು ಬಂದು ಜನರನ್ನ ಹಂಗೆ ನಗಿಸ್ತಾರೆ ಅಂತ ಅಂದ್ರೆ ಆ ಒಂದು ಕೌಶಲ್ಯ ಅವ್ರ ಹತ್ರ ಇದೆ ಅಂದ್ರೆ ದಿನಕ್ಕೆ ಒಂದೊಂದು ಅವರು ಪ್ರಿಪೇರ್ ಮಾಡ್ಕೊಂಡು ರಿಸರ್ಚ್ ಹೀಗೆ ಬೇಕು ಜನಗಳಿಗೆ ಅಂತ ಅವ್ರಿಗೆ ಯಾರು ಅವ್ರಿಗೆ ಹೇಳ್ಕೊಡಕ್ ಚಾನ್ಸಸ್ ಇಲ್ಲ. ಇವಾಗ ಕೆಲವೊಂದು ಡೈಲಾಗ್ಸ್ ಹೇಳ್ಕೊಟ್ಬಿಟ್ಟು ನಮ್ ಕೈಲಿ ಹೇಳಿಸ್ತಾರೆ, ಆಕ್ಟಿಂಗ್ಸ್ ಹೇಳ್ಕೊಡ್ತಾರೆ. ಬಟ್ ಅದು ಅವ್ರಿಗೆ ಹೇಳ್ಕೊಟ್ಟು ಮಾಡ್ಸಿರೋದಲ್ಲ, ಅದಿಲ್ಲ, ಅವ್ರಾಗೆ ಅವ್ರು ಮಾಡಿರೋದು. ಅದ್ರಲ್ಲಿ ಅವ್ರು ಫೇಮಸ್ ಆಗಿರೋದು. ಅವ್ರ ತರ ಮತ್ತೆ ಯಾರು ಮಾಡಕ್ ಆಗ್ತಿಲ್ಲ. ಅದೊಂದು ಅವ್ರ ಕ್ವಾಲಿಟಿ ಇರುತ್ತೆ. ಮತ್ತೆ ದರ್ಶನ್ ಅವರು, ಜಾಕಿ ಚಾನ್ ಅವರು, ಇವರೆಲ್ಲರೂ ಇದ್ರಲ್ಲಿ 7, 16, 25ನೇ ತಾರೀಕಲ್ಲೇ ಹುಟ್ಟಿರೋರು. 8 ಅಂತ ಬಂದಾಗ ರೂಲಿಂಗ್ ಶನಿ ಅಂತ ಹೇಳ್ತೀವಿ. 8, 17, 26 ಇದು 3 ಶನಿಗೆ ಸಂಬಂಧಪಟ್ಟಂತಹ ಒಂದು ಇದು. ಇವರು ಸ್ವಲ್ಪ ದಪ್ಪನೂ ಇರ್ತಾರೆ, ಸಣ್ಣನೂ ಇರ್ತಾರೆ 8ನೇ ತಾರೀಕು ಅವರು. ಮತ್ತೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ಇವ್ರು ಹಾರ್ಡ್ ವರ್ಕರ್, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಇಲ್ಲಾಂದ್ರೆ ತುಂಬಾ ಸೋಂಬೇರಿ ಇವ್ರು, ತುಂಬಾ ಸೋಂಬೇರಿಗಳು. ಹಾರ್ಡ್ ವರ್ಕ್ ಮಾಡಬೇಕು, ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ, ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ. ಮತ್ತೆ ಇವರು ಬ್ಯಾಲೆನ್ಸ್ ಆಗಿರ್ತಾರೆ, ಎಲ್ಲದ್ರಲ್ಲೂ ಬ್ಯಾಲೆನ್ಸ್ ಆಗಿದ್ರು ಹೆಂಗೋ ಹಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ತುಂಬಾ ಇವ್ರಿಗೆ ತುಂಬಾ ನನ್ನ ಹತ್ರ ಇದೆ ಅಂತಾನೂ ಇರಲ್ಲ. ಯಾಕಂದ್ರೆ ಇವರು ಝೀರೋ ಬ್ಯಾಲೆನ್ಸ್ ಅಲ್ಲಿ ಇದ್ರು ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ಗೋಲ್ ರೀಚ್ ಮಾಡೋರೆ ಇವ್ರು. ಬಟ್ ಇವ್ರು ಯಾರ ತಂಟೆಗೂ ಹೋಗಲ್ಲ, ಇವ್ರ ಏನಲ್ಲೇ ಇವ್ರು ಗೋಲ್ ರೀಚ್ ಮಾಡ್ತಿರ್ತಾರೆ. ಬಟ್ ಇವ್ರನ್ನ ಕೆಣಕ್ಬಾರ್ದು. ಇವ್ರನ್ನ ಕೆಣಕ್ದಾಗ ಇವ್ರಾಗೆ ಇವ್ರು ಹಾನಿ ಮಾಡೋದಿಲ್ಲ. ಬಟ್ ಇವ್ರಿಗೆ ಯಾರು ಬೇಕೋ ಅವ್ರ ಕಡೆಯಿಂದ ಇವರು ಟ್ರಿಗರ್ ಮಾಡ್ಬಿಡ್ತಾರೆ. ಅಂದ್ರೆ ಆ ಒಂದು ಕೆಪಾಸಿಟಿ ಇವ್ರಿಗಿರುತ್ತೆ. ಅದು ಮಾತಿನಲ್ಲಾದ್ರೂ ಆಗಿರ್ಬೋದು, ದುಡ್ಡಲ್ಲಾದ್ರೂ ಆಗಿರ್ಬೋದು, ಯಾವ ರೀತಿ ಆದ್ರೂ ಸರಿ. ಸೊ ಇದು ಇವರ ಒಂದು ಗುಣ ಆಗಿರುತ್ತೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಕ್ಸಸ್ ಒನ್ಸ್ ಇವರು ನಾನು ಆಗ್ಲೇಬೇಕು ಸಕ್ಸಸ್. ಆಮೇಲೆ ಇವ್ರಿಗೆ ಅವಮಾನ ಮಾಡ್ಬೇಕು. ನಾನೇನೆಂದ್ರೆ ಟ್ರಿಗರ್ ಮಾಡೋದು ಬೇರೆ, ಆದ್ರೆ ಈ ಅವಮಾನ ಮಾಡೋದು ಬೇರೆ. ಈ ಅವಮಾನಕ್ಕೆ ಇವ್ರು ಏನಾದ್ರು ಒಳಗಾಗ್ಬಿಟ್ರೆ ಇವ್ರನ್ನ ತಡೆಯೋರು ಯಾರು ಇಲ್ಲ. ಇವಾಗ ಶನಿಗೆ ಯಾವಾಗ್ಲೂ ಅವಮಾನ ಆಗಿನೇ ಎಲ್ಲರನ್ನು ಬುದ್ಧಿ ಕಲ್ಸ್ಬೇಕು ಅನ್ನೋ ಒಂದು ಇದನ್ನ ತಗೊಂಡ್ಬಿಟ್ಟಿದಾರ ಅವ್ರು. ಆ ರೀತಿ ಇವ್ರ ಅವಮಾನಕ್ಕೆ ಒಳಗಾದ್ರೆ ಖಂಡಿತ ಇವ್ರಷ್ಟು ರಿಚ್ ಆಗೋರು ಯಾರು ಇಲ್ಲ. ಅದನ್ನ ತಲೆಗೆ ಹಾಕೊಂಡ್ರು ಅಂತಂದ್ರೆ ಯಾವ್ದು ಬೇಡ, ಈ ಅಡ್ಡ ಏನ್ ಸಿಕ್ತಿದೆ ಅಂತಾನು ನೋಡಲ್ಲ ಇವ್ರು. ಆ ಒಂದು ಫೋರ್ಸ್ ಅಲ್ಲಿ ಇವ್ರು ಹೋಗ್ತಾರೆ. ಅಷ್ಟು ತುಂಬಾ ತುಂಬಾ ಫೋರ್ಸ್ ಅಲ್ಲಿ ಇರ್ತಾರೆ. ಏನಾದ್ರೂ ಒಂದ್ ಮಾಡ್ಬೇಕು, ರೀಚ್ ಮಾಡ್ಬೇಕು ಅಂತಂದ್ರೆ ಅವ್ರ ಕೆಲ್ಸ. ಶನಿ ಒಂಚೂರು ಒಂದ್ ಕಾಲು ಕುಂಟೆ ಸ್ಲೋ ಆಗಿ ನಡೆಯೋನು. ಸೊ ಇವ್ರ ಲೈಫ್ ಏನಾರ ಸ್ಲೋ ಇರುತ್ತಾ? ಹೌದು, ಸ್ಲೋ ಇರುತ್ತೆ. ಹೇಳದ್ನೆಲ್ಲ
ಸಕ್ಸಸ್ ನೋಡ್ತಾರೆ ಬಟ್ ಸ್ಲೋ ಇರುತ್ತೆ. ಆ ಸ್ಲೋ ನಲ್ಲಿ ಅವಮಾನಗಳೆಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಅವ್ರು ಸಕ್ಸಸ್ ನೋಡೋದು. ಓಕೆ ಅವ್ರಿಗೆ ಅದೆಲ್ಲ ಇಲ್ಲ. ಇವಾಗ ಆ ಶನಿಗೆ ಅವಮಾನಗಳಾಗಿಲ್ಲ ಅಂದಿದ್ರೆ ಸಕ್ಸಸ್ ಇಲ್ಲ. ಇವಾಗ ಎಲ್ರು ಶನಿ ಅಂದ್ರೆ ಎಷ್ಟು ಭಯ ಪಡ್ತೀವಿ. ಶನಿ ದಶೆ ಬಂತು ಭಯ, 7:30 ನಡೀತಿದೆ ಭಯ, ಶನಿವಾರ ಕಾಗೆ ಮುಟ್ಬಿಟ್ರೆ ಭಯ ಅಲ್ವಾ? ಸಾಲ ಶನಿ ಸಾಲ ಮಾಡಕ್ ಭಯ, ಆಕ್ಸಿಡೆಂಟ್ ಭಯ, ಈ ತರದ್ದೆಲ್ಲವೂನು ಎಷ್ಟು ಭಯ ಬೀಳ್ತೀವಿ. ಬ್ಲಾಕ್ ಡ್ರೆಸ್ ಅಂದ್ರೂನು ಎಷ್ಟೋ ಜನ ಹಾಕೊಳ್ಳಲ್ಲ. ನೆಗೆಟಿವ್ಸ್ ಅಂತ ಹೇಳ್ತಾರೆ ಬಟ್ ನೆಗೆಟಿವ್ಸ್ ಎಲ್ಲ ಏನಿಲ್ಲ. ನಮ್ಗೆ ಅದು ಪಾಸಿಟಿವ್ ಕಲರ್. ನಮ್ಗೆ ಪಾಸಿಟಿವ್ ಆಗೋ ದಿನ ಅದನ್ನ ಹಾಕೊಂಡಾಗ ನಮ್ಗೆ ಪಾಸಿಟಿವ್ ಆಗುತ್ತೆ. ನಾನು ಹೇಳಿದೆ ಟಾಯ್ಲೆಟ್ ಅಲ್ಲೆಲ್ಲ ಆ ಕಪ್ಪು ಅನ್ನೋ ವಸ್ತುನ ಎಲ್ಲಂದ್ರಲ್ಲಿ ಯೂಸ್ ಮಾಡಬಾರ್ದು. ಅದು ಕೂಡ ನಮ್ಗೆ ನೆಗೆಟಿವ್ ಆಗತ್ತೆ. ನಮ್ಮನ್ನ ತುಂಬಾ ಕಷ್ಟಕ್ಕೆ ಅಂದ್ರೆ ಅವಮಾನ ಮಾಡಬಾರ್ದು. ನಾನು ಏನ್ ಹೇಳ್ದೆ, ಅವಮಾನ ಮಾಡಬಾರ್ದು, ಡಿಗ್ರೇಡ್ ಮಾಡಬಾರ್ದು. ಅವಾಗ ಅವ್ರು ತಡ್ಕೊಳಲ್ಲ. ನಮ್ಗೆ ಯಾವ ರೀತಿ ಬೇಕೋ ಅಲ್ಲಲ್ಲಿ ನಮ್ಗೆ ಶಿಕ್ಷೆ ಕೊಡ್ತಾರೆ ಶನಿ. ಸೊ ಹಾಗಾಗಿ ಮೇನ್ ನಾವ್ ಅವನ್ನ ಆರಾಧಿಸ್ಬೇಕು, ಲವ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು, ಅವಮಾನ ಮಾಡಬಾರ್ದು. ಸೊ ಹನುಮಾನ್ ಜೊತೆ ತುಂಬಾ ಫ್ರೆಂಡ್ಲಿ. ಸೊ ನಂಬರ್ 9 ಜೊತೆ ಫ್ರೆಂಡಾ? ನಂಬರ್ 9 ಜೊತೆ 50% ಅಷ್ಟೇ, ತುಂಬಾ ಅಂತ ಏನಿಲ್ಲ. 50 ಶನಿ ಯಾರನ್ನು ಬಿಟ್ಟಿಲ್ವಲ್ಲ, ಎಲ್ಲಾನು ಬೈತಾರೆ. ಹಾಗಾಗಿ ಆಂಜನೇಯನ ಮಾತ್ರನೇ ಅವರು ಫ್ರೆಂಡ್ ಆಗಿ ತಗೊಂಡ್ರದು. ಶನಿಗೆ ಯಾರು ಫ್ರೆಂಡ್ ಇಲ್ಲ, ಯಾರು ಇಲ್ಲ. ಫ್ರೆಂಡ್ ಇಲ್ಲ. ಸೊ ಯಾವ ನಂಬರ್ ಹೋಗಲ್ವಾ? 8 ಜೊತೆ ಇಲ್ಲ. 1 ಸೂರ್ಯ ಮಾತ್ರ ತುಂಬಾನೇ ಆಪೋಸಿಟ್ ಇವ್ರಿಗೆ. ಫಾದರ್ ಆಫ್ ಶನಿ. ಓಕೆ. ಮಾತ್ ಕಮ್ಮಿ ಇವರು, ಕೆಲ್ಸ ಜಾಸ್ತಿ. ಮಾತ್ ಕಮ್ಮಿ, ಕೆಲ್ಸ ಜಾಸ್ತಿ. 8ನೇ ತಾರೀಕು ಅವರು ಸೋಂಬೇರಿನೂ ಆಗಿರ್ತಾರೆ. ಅದನ್ನೇ ಹೇಳದ್ನಲ್ಲ, ಸ್ವಲ್ಪ ಚುರುಕಾಗ್ಬೇಕು. ಇವರು ನರೇಂದ್ರ ಮೋದಿ ಅವರು 17ನೇ ತಾರೀಕು ಅವ್ರದ್ದು ಡೆಸ್ಟಿನಿ 8 ಬರುತ್ತೆ. ಅದೇ ರೀತಿ ಯಶ್ ಅವ್ರದ್ದು 8ನೇ ತಾರೀಕು. ಮತ್ತೆ ಅಲ್ಲು ಅರ್ಜುನ್ ಇವ್ರು 8ನೇ ತಾರೀಕು ಆಗಿರ್ತಾರೆ. ಧರ್ಮೇಂದ್ರ ಅವರು 8ನೇ ತಾರೀಕು ಆಗಿರ್ತಾರೆ. ಇವರೆಲ್ಲ ತುಂಬಾ ಸಕ್ಸಸ್ ನ ನೋಡಿರ್ತಾರೆ. ಶಿಲ್ಪಾ ಶೆಟ್ಟಿ ಅವರು ಕೂಡ ಅವ್ರಗಳೆಲ್ಲ ಹಾರ್ಡ್ ವರ್ಕಿಂಗ್ ಇದಾರೆ. ಸೊ ನೋಡ್ತಾ ಇದ್ರೆ ನೀವ್ ಹೇಳ್ದಂಗೆ ಹಾರ್ಡ್ ವರ್ಕ್ ಮಾಡಿದ್ರೆ ದೇರ್ ಬಿ ವೆರಿ ಸಕ್ಸಸ್ಫುಲ್. ಸೊ ಇವಾಗ ನಂಬರ್ 8 ಬಗ್ಗೆ ಹೇಳ್ತಾ ಇದ್ರಿ. ಅವರ ಒಂದು ಸ್ಟ್ರೆಂತ್ ಹೇಳ್ತೀನಿ. ಅವರು ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಸೈಲೆಂಟ್. ಅಂದ್ರೆ ಸೈಲೆಂಟಿಂಗ್ ಮತ್ತೆ ವಾಚಿಂಗ್, ಚಾಲೆಂಜಿಂಗ್ ಅವರ ಒಂದು ಸ್ಟ್ರೆಂತ್. ಅವರ ಒಂದು ವೀಕ್ನೆಸ್ ಅಂತ ಅಂದ್ರೆ ಅಟ್ಯಾಚ್ಮೆಂಟ್ ಇರಲ್ಲ ಯಾರ ಜೊತೆ. ಅಂದ್ರೆ ಅಟ್ಯಾಚ್ಮೆಂಟ್ ಕಮ್ಮಿ ಇರುತ್ತೆ. ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತ ಅವರ ಒಂದು ಸಕ್ಸಸ್, ಅವ್ರ ಕೆರಿಯರು ಅದೇ ಅವ್ರಿಗೆ ಮುಖ್ಯ ಆಗಿರುತ್ತೆ 8ನೇ ತಾರೀಕು ಅವ್ರಿಗೆ. ಸೊ ಎಲ್ಲರ ಜೊತೆನೂ ಅಟ್ಯಾಚ್ಮೆಂಟ್ ಕಮ್ಮಿ, ಎಷ್ಟು ಬೇಕೋ ಅಷ್ಟೇ. ಅವ್ರ ಹೆಂಡತಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ತಾಯಿ ತಂದೆ ಆಗಿರ್ಬೋದು, ಯಾರಾದ್ರೂ ಸರಿ, ತುಂಬಾ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಬಟ್ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ನಿನ್ ಟೈಮ್ ನಿನ್ಗೆ ಏನೇನ್ ಬೇಕೋ ಅದೆಲ್ಲ ಮಾಡ್ತಾರೆ. ಅಟ್ಯಾಚ್ಮೆಂಟ್ ಕಮ್ಮಿ. ಇದು ಅವರ ಒಂದು ಅದು ಒಳ್ಳೆ ಗುಣನೇ ಅಲ್ವಾ? ಅಷ್ಟೊಂದು ಐ ಮೀನ್ in our Upanishads and our Vedas they say the same thing. Detachment is it's not equal to maybe emotions ತೋರಿಸದೇ ಇರ್ಬೋದು. Then it will not work ಅಲ್ಲ. ಜವಾಬ್ದಾರಿ ಇರುತ್ತೆ, ಇರಲ್ಲ. ಇವಾಗ ಮೋದಿ ಅವರು ಅಷ್ಟೇ, ಅವರು ಏನೇ PM ಆದ್ರೂ ಕೂಡ ಅವ್ರ ತಾಯಿ ಜೊತೆ ಇರ್ಲಿಲ್ಲ, ಜವಾಬ್ದಾರಿ ಅಷ್ಟೇ. ಅವ್ರ ವೈಫ್ ಜೊತೆ ಇರ್ಲಿಲ್ಲ, ಜವಾಬ್ದಾರಿ ಇತ್ತು. ಅದೆಲ್ಲ 1 ಟೈಮ್ ಅಷ್ಟೇ. ಹೋಗ್ತಾ 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 ಜವಾಬ್ದಾರಿ ಮಾತ್ರ ಇರುತ್ತೆ, ಬಟ್ ಅಟ್ಯಾಚ್ಮೆಂಟ್ ಕಮ್ಮಿ ಆಗುತ್ತೆ. ಇದು ಅವರ ಒಂದು ಸ್ಟ್ರೆಂತ್ ಮತ್ತೆ ವೀಕ್ನೆಸ್. ಮತ್ತೆ ಅವ್ರಿಗೆ ನಂಬರ್ ಅಂತ ಬಂದಾಗ, ಅವರು ತುಂಬಾ ಕಲರ್ ಅಂತ ಬಂದಾಗ ತುಂಬಾ ಪಾಸಿಟಿವ್ ಕಲರ್ ಅವ್ರಿಗೆ ವೈಟ್ ಅನ್ನೋದು ತುಂಬಾ ಪಾಸಿಟಿವ್ ಕಲರ್ ಆಗುತ್ತೆ 8ನೇ ತಾರೀಕು ಅವ್ರಿಗೆ. ಜೊತೆಗೆ ಅವ್ರಿಗೆ ತುಂಬಾ ಹೆವಿ ಅಂತ ಅಂದಾಗ ಬ್ಲೂನ ಅತಿ ಹೆಚ್ಚು ಅವರು ಇಷ್ಟಪಡ್ತಾರೆ. ಬ್ಲೂ ಕಲರ್ ತುಂಬಾ ಹೆಚ್ಚು ಇಷ್ಟಪಡ್ತಾರೆ. ಅವ್ರಿಗೆ ತುಂಬಾ ನೆಗೆಟಿವ್ ಅಂತ ಅಂದಾಗ ಆರೆಂಜ್ ಕಲರ್, ಆರೆಂಜ್ ಒಂದು ತುಂಬಾ ನೆಗೆಟಿವ್ ಅವ್ರಿಗೆ. ಆರೆಂಜ್ ಮತ್ತೆ ಈ ಬ್ರೌನ್ ಶೇಡ್ಸ್ ಇದೆಲ್ಲ ನೆಗೆಟಿವ್ ಇರುತ್ತೆ. ಅವ್ರಿಗೆ ತುಂಬಾ ಪಾಸಿಟಿವ್ ನಂಬರ್ ಅಂತ ಬಂದಾಗ 8ನೇ ತಾರೀಕು ಅವ್ರಿಗೆ ಅವರು 2ನ್ನ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ 3 ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಜೊತೆಗೆ 4 ಅನ್ನೋದು ಸ್ವಲ್ಪ ನೆಗೆಟಿವ್ ಅಂತದ್ದೇನು 4 ಆಗೋದಿಲ್ಲ. 8 and 4 ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂತಂದ್ರೆ ಅದನ್ನ ನಾವೆಲ್ಲೂ ಕೊಡೋದಿಲ್ಲ. ಹೇಳ್ದೆ ಅವ್ರಿಬ್ರು ಕ್ರಿಮಿನಲ್ಸ್ ಆಗ್ತಾರೆ, ಹಂಗ್ ನೋಡ್ತಾರೆ, ಒಂದೇ ಕ್ಯಾಟಗರಿ ಇರುತ್ತೆ. ಸೊ ಅವ್ರಿಗೆ ಇನ್ನ 7 ಕೂಡ ಆಗೋದಿಲ್ಲ. 6 ತುಂಬಾ ಫೇವರ್ ನಂಬರ್ ಅವ್ರಿಗೆ. ತುಂಬಾ ಅಪೋಸಿಟ್ ನಂಬರ್ ಅಂತಂದ್ರೆ 1 ಮತ್ತೆ 7
ಅದೇ ರೀತಿ ಅವ್ರಿಗೆ 2 ಕೂಡ ಸ್ವಲ್ಪ 2 ಇಷ್ಟ ಆಗತ್ತೆ, ಬಟ್ ಕ್ಯಾರಿ ಮಾಡಲ್ಲ, ಅವ್ರು ಕ್ಯಾರಿ ಮಾಡೋದಿಲ್ಲ. 9 ಕೂಡ ಅವ್ರಿಗೆ ಆಗೋದಿಲ್ಲ. ಇದವರ ಒಂದು ನೆಗೆಟಿವ್ಸ್ ನಂಬರ್ ಆಗಿರುತ್ತೆ. ನೀವು 8 ಶನಿ ರಿಲೇಟೆಡ್ ಅಂದ್ರಿ, ಬಟ್ ಕಲರ್ ಅಲ್ಲಿ ಬ್ಲಾಕ್ ಬ್ಲಾಕ್ ಆಗುತ್ತೆ, not just white, black also. ಬ್ಲಾಕ್ ಬ್ಲೂ ಅವ್ರಿಗೆ ಫೇವರ್ ಕಲರ್. ಓಕೆ. ಮತ್ತೆ ಇವಾಗ 9 ನಂಬರ್ 9 ನಂಬರ್ 9 ಅಂತ ಅಂದಿದ ತಕ್ಷಣ ಕುಜ ಅಂತ ಹೇಳ್ತೀವಿ, ಕುಜ ಮಂಗಳ ಅಂತ ಹೇಳ್ತೀವಿ. 9 ನಂಬರ್ ಅವರು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ತೀವಿ, ತುಂಬಾ ಸ್ಟ್ರಿಕ್ಟ್ ಮಿಲಿಟರಿ ಆಫೀಸರ್. ಅವ್ರು ಏನ್ ಕೆಲಸ ಮಾಡ್ತಾರೆ ಅದು ಕುಜ ಅಂತ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹದ್ದಾಗಿರ್ಬೋದು, ಗವರ್ಮೆಂಟ್ ಆಫೀಸರ್ಸ್, ಮಿಲಿಟರಿ ಆಫೀಸರ್ಸ್, ಇವರೆಲ್ಲರೂ ಕೂಡ ಇದ್ರಲ್ಲಿ ಇರ್ತಾರೆ. ಇವಾಗ ಇದು ಕುಜ ಅಂತ ಅನ್ನೋದು ಇದು ಶುಭ ಗ್ರಹ ಏನಲ್ಲ, ಪಾಪ ಗ್ರಹನೇ. ಸೊ 9, 18, 29 ಇದೆಲ್ಲವೂ ಕೂಡ ನಂಬರ್ 9ಗೆ ರೂಲ್ ಆಗತ್ತೆ. ನಂಬರ್ 9 ರೂಲ್ ಆದಾಗ ಇವರು ಸ್ವಲ್ಪ ದಪ್ಪ ಇರ್ತಾರೆ, ಹೈಟ್ ಪರ್ಸನಾಲಿಟಿ ಜಾಸ್ತಿ ಇರ್ತಾರೆ ಈ 9, 18, 29ನೇ ತಾರೀಕು ಅವರು. ಸೊ ಇವ್ರ ಹೈಟ್ ಪರ್ಸನಾಲಿಟಿ ಜಾಸ್ತಿ ಇರ್ತಾರೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕೋಪ ಅನ್ನೋದು ಇವರ ಜೊತೆಲೇ ಇರುತ್ತೆ. ಇವರು ಹೆಂಗೆ ಶಾರ್ಪ್ ಅಂತಂದ್ರೆ ಅದ್ರಲ್ಲೂ ಸಿಂಗಲ್ 9 ಇರ್ತಾರಲ್ಲ, ಅವ್ರ ಕೋಪ ಜಾಸ್ತಿ ಇರುತ್ತೆ. ಕೋಪ ಜಾಸ್ತಿ ಬಂದಾಗ ಅವ್ರನ್ನ ಮಾತಾಡಿಸ್ಬಾರ್ದು. ಮಾತಾಡಿಸ್ಬಾರ್ದು. ಇವ್ರು ಅಕಸ್ಮಾತ್ ಇವ್ರ ಏನಾದ್ರು ಅವರು ಇದು ಮಾಡ್ಕೊಂಡಾಗ, ಕೋಪ ಬಂದಾಗ ಇವರು ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕಿಂತ ಅವ್ರೇ ಒಬ್ಬೊಬ್ರು ಕೋಪ ಬಂದಾಗ ಬೇರೆಯವ್ರನ್ನೇನು ಮಾಡಕ್ಕಾಗಲ್ಲ, ಅವ್ರನ್ನ ಅವರೇ ದಂಡಿಸ್ಕೊಳ್ತಾರೆ ನೋಡಿ. ಆ ಒಂದು ಕ್ಯಾಟಗರಿ 9ನೇ ತಾರೀಕು ಅವ್ರದ್ದು. ಕಂಟ್ರೋಲ್ ಮಾಡಕ್ ಆಗಲ್ಲ. ಮತ್ತೆ ತುಂಬಾ ಅಪೋಸಿಟ್ ಅವ್ರನ್ನ ಯಾವಾಗ್ಲೂ ದಂಡಸಕ್ ಆಗೋದಿಲ್ಲ. ಕೋಪ ಬಂದಾಗ ಸುಮ್ನೆ ಅವ್ರ ಕೈ ಅವರೇ ಕುಯ್ಕೊಂಡ್ ಬಿಡೋದು, ಅವರು ಸುಮ್ನೆ ಏನೋ ಗುದ್ಕೊಂಡು ಗಾಯ ಮಾಡ್ಕೊಳ್ಳೋದು. ಅಂದ್ರೆ ಆ ಬ್ಲಡ್ ಅನ್ನೋದು ಬರ್ಬೇಕು ಅವ್ರಿಗೆ, ಅದನ್ನ ನೋಡ್ದಾಗೆ ಅವ್ರು ಕೂಲ್ ಆಗೋದು. ಮಂಗಳ ಗ್ರಹ ಕೋಪ ಬಂದಾಗ ಆ ರಕ್ತ ಅನ್ನೋದು ನೋಡ್ಬೇಕು ಅವ್ರು. ಒಂಚೂರಾದ್ರು ಇವಾಗ ಏನೋ ಒಂದ್ ಸಣ್ಣ ಪೆಟ್ಟು ಮಾಡ್ಕೊಳ್ಳೇಬೇಕು ಆ ಕೋಪ. ಅವಾಗ ಅದ್ ಬಂದಿದ ತಕ್ಷಣ ತನ್ನಂತಾನೆ ಕೂಲ್ ಆಗ್ತಾರೆ. ಅಪೋಸಿಟ್ ಅವ್ರಿಗೆ ಅವ್ರು ಹೊಡೆದ್ರು ಕೂಡ ಅದು ಬೆಟರ್. ಬ್ಲಡ್ ನೋಡ್ಬೇಕು, ಆ ಬ್ಲಡ್ ನೋಡಿದಾಗ ಅವರು ಇದಾಗ್ತಾರೆ, ಕೂಲ್ ಆಗ್ತಾರೆ. ಈ ಒಂದು ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಈ 9ನೇ ತಾರೀಕು. 1/8 ಬಂದಾಗ ಸೂರ್ಯ ಮತ್ತೆ ಶನಿ ಮಿಕ್ಸ್ ಆಗ್ತಾರೆ. ಅದ್ರಲ್ಲಿ 2 ಕ್ವಾಲಿಟೀಸು ಇರುತ್ತೆ. ಸ್ವಲ್ಪ ಈಗೋ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್, ಸ್ವಲ್ಪ ಸೈಲೆಂಟ್, ಇದೆಲ್ಲವೂ ಇರುತ್ತೆ. 27ನೇ ತಾರೀಕು ತುಂಬಾ ಅವರು ಕೇತು 7 ಇರುತ್ತೆ ಮತ್ತೆ 2 ಇರುತ್ತೆ. ಅವ್ರೇನಾಗ್ತಾರೆ ತುಂಬಾ ಸೋಂಬೇರಿಗಳು ಅವರು. ಅವ್ರಿಗೆ ಜ್ಞಾನ ಬುದ್ಧಿ ಎಲ್ಲ ಇರುತ್ತೆ, ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಪುಷಪ್ ಮಾಡ್ಬೇಕು. ದಿನಾ ಒಬ್ರು ಎಬ್ಬರ್ಸ್ಬೇಕು ಅವ್ರನ್ನ 27ನೇ ತಾರೀಕು ಅವ್ರನ್ನ. ಇಲ್ಲಾಂದ್ರೆ ಅವ್ರು ಎದ್ದೋಳಲ್ಲ, ಕಾಯ್ತಾ ಇರ್ತಾರೆ. ಎಚ್ಚರಿಕೆಯಿಂದ ಇದ್ರು ಅವ್ರು ಎದ್ದೋಳೋದಿಲ್ಲ. ಅವ್ರು ಬಂದು ಎಬ್ಬರ್ಸ್ಲಿ, ಅವ್ರ ಕೆಲ್ಸ ಅದು. ಆ ಎಬ್ಬರ್ಸೋದಕ್ಕೂ ಅವ್ರು ಇನ್ನೊಬ್ರದ್ದು ಒಂದ್ ಕೆಲ್ಸ ಅನ್ನೋ ತರ ಇರ್ತಾರೆ. ಈ ನಂಬರ್ 9 ಒಂದೊಂದ್ಸಲಿ ಕಂಪ್ಲೀಷನ್ ನಂಬರ್ ಅಂತಾರಲ್ವಾ, ಒಂಥರ ಒಂದು ಕಂಪ್ಲೀಟ್ ಆಗ್ತಾ ಇರೋಂತ ಒಂದು ನಂಬರು. ಇವ್ರ ಲೈಫ್ ಅಲ್ಲಿ ಇದ್ ಕೇಳಿದೀನಿ, ಇವ್ರ ಲೈಫ್ ಅಲ್ಲಿ ಎಷ್ಟೊಂದು ರಿಲೇಶನ್ಶಿಪ್ಸ್ ಮುಗ್ದೋಗತ್ತೆ, ಆ ತರ ಒಂದು ಕಂಪ್ಲೀಟ್ ಆಗ್ತಿರುತ್ತೆ ಅಂತ. ಅದು ಹೌದಾ? ಹೌದು, ಅದು ಇರುತ್ತೆ. ಮತ್ತೆ ಈ 9 ಅನ್ನೋದು ಸಿಂಗಲ್ 9, 18 ಸಪ್ರೇಟ್ ಇರುತ್ತೆ. ಎಲ್ಲ ಒಂದೇ ತರ ಇರೋದಿಲ್ಲ. ಮತ್ತೆ ಇವ್ರಿಗೆ ಸ್ವಲ್ಪ ಜಂಬ ಜಾಸ್ತಿ 9ನೇ ತಾರೀಕು ಅವ್ರಿಗೆ. ಜಂಬ ಅಂತ ಅಂದ್ರೆ ಬೇರೆಯವ್ರನ್ನ ನೋಡ್ತಾರೆ, ಅವ್ರಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋ ತರ ಇರ್ತಾರೆ. ಇವಾಗ ಈಗೋನು ಇರುತ್ತೆ. ಇವಾಗ ಇವ್ರದೇ ಸಬ್ಜೆಕ್ಟ್, ಇವ್ರದೇ ಕೆಲ್ಸ, ಇವ್ರ ಕೊಲೀಗ್ ಇಲ್ಲ ಇವರ ಒಂದು ಆಫೀಸಲ್ಲಿ ಇವ್ರ ಕೆಲ್ಸನೇ ಇನ್ನೊಬ್ರು ಮಾಡ್ತಿರ್ತಾರೆ. ಅವ್ರು ಏನೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದಾಗ ಅಲ್ಲಿ ಒಂದು ಅಪ್ರಿಶಿಯೇಟ್ ಬಂದ್ಬಿಡುತ್ತೆ. ಆವಾಗ ಇವ್ರಿಗೆ ಏನ್ ಅನ್ಸುತ್ತೆ, ಒಂದ್ ಕೆಲ್ಸಕ್ಕೆ ಅವ್ರಿಗೆ ಅಷ್ಟೊಂದು ಅಪ್ರಿಶಿಯೇಟ್, ನಾನು ಎಷ್ಟೊಂದ್ ಮಾಡಿರ್ತೀನಿ ನನ್ಗೇನು ಕೊಟ್ಟಿಲ್ಲ ಅಂತ ಈಗೋ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಒಂಥರ ಒಳಗಡೆ ಇದು ಮಾಡ್ಕೊಳ್ತಾರೆ. ಈ 9ನೇ ತಾರೀಕು ಅವರ ಒಂದು ಗುಣ ಅದಿರುತ್ತೆ. ಅಂದ್ರೆ ಈ ಒಂಥರ ಈ ಬೆಂಕಿ ತರ ಆಡ್ತಿರ್ತಾರೆ ಎಲ್ಲಾನು. ಹೇಗೆ ಅಂತ ಅಂದ್ರೆ ಸುಮ್ನೆ ಹಿಂಗ್ ಟಚ್ ಮಾಡಿದ್ರೆ ಉರ್ದು ಬೀಳೋದು. ಅವ್ರ ಹತ್ರ ಹೇಗೆ 9ನೇ ತಾರೀಕು ಅವ್ರ ಹತ್ರ ಅಂದ್ರೆ ಏನು ಮಾತಿಗೆ ಜಗಳ ಮಾಡಕ್ಕೆ ಏನು ರೀಸನೇ ಇರಲ್ಲ. ಒಂದ್ ಸಣ್ಣ ಮಾತು ಸಾಕು,
ಆ ಸಣ್ಣ ಮಾತೇನೆ ಎಲ್ಲೋ ಜಗಳ ಮಾಡ್ಬಿಡೋದು. ಅವ್ರ ಹತ್ರ ಯಾಕೆ ಅನ್ಸ್ಕೋಬೇಕು, ಮುಂದೆ ನಿಂತಿರ್ತಾರೆ, ಯಾವ್ದೋ ಒಂದ್ ರೀಸನ್ ಸಿಕ್ಕಿದ್ರೆ ಸಾಕು ಹಿಂದಿಂದೆಲ್ಲ ಎತ್ತಾಕ್ಬಿಡೋದು. ಇದಿರುತ್ತೆ. ಬಟ್ ಆಲ್ಸೋ ನಂಬರ್ 9 ಇವಾಗ ಕಾರ್ಡ್ಸ್ ನಂಬರ್ ಆದ್ರೂನು, ಹೌಸ್ ನಂಬರ್ ಆದ್ರೂನು, ಫೋನ್ ನಂಬರ್ಸ್ ಆದ್ರೂನು ಎಲ್ಲರೂ ನಂಗೆ 9 ಬೇಕು, 9 ಇಸ್ ಯೂನಿವರ್ಸಲ್ ನಂಬರ್, 9 ಪ್ಲಾನೆಟ್ಸ್ 9 is a universal number ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ವಾಟ್ ಇಸ್ ದಟ್ ಹ್ಯಾಸ್ ಗಾಟ್ ಟು ಡು ಅದು ಪರ್ಸನಾಲಿಟಿಗೆ ನಮ್ಗಿಲ್ಲ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ 9 ನಂಬರ್? ಇಲ್ಲ, ಹಂಗಿಲ್ಲ. ಯೂನಿವರ್ಸಲ್ ನಂಬರ್ ಅಂತ ಯಾವ್ದೂನು ಇರೋದಿಲ್ಲ. ಯೂನಿವರ್ಸಲ್ ನಂಬರ್ ಅಂತ ಎಲ್ರು ಅದೇ ಫಾಲೋ ಮಾಡೋದಕ್ ಆಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ನಂಬರೇ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಇದ್ದೆ. ಒಬ್ಬೊಬ್ರು ಇವಾಗ ಆಗದೆ ಇರೋರ್ಗೆ, ಇವಾಗ ಆಪೋಸಿಟ್ ಆಗಿರೋರ್ಗೆ, ಇವಾಗ 7ಗೆ 9 ಆಗೋದೇ ಇಲ್ಲ, ಅವ್ರು ಅದನ್ನ ಕ್ಯಾಚ್ ಮಾಡೋದೇ ಇಲ್ಲ. 9 ಈ 7 ಮತ್ತೆ 9ನೇ ತಾರೀಕು ಅವರು ಸೇರಿ ಬಿಸ್ನೆಸ್ ಏನಾದ್ರು ಮಾಡಿದ್ರೆ ತುಂಬಾ ಕ್ಲಿಕ್ ಆಗುತ್ತೆ. ಪ್ರಾಬ್ಲಮ್ ಆಗೋದಿಲ್ಲ. 7 and 9 ಬಿಸ್ನೆಸ್ ಮಾಡಿದ್ರೆ ತುಂಬಾ ಕ್ಲಿಕ್ ಆಗುತ್ತೆ. 7 and 5 ಆಗೋದಿಲ್ಲ. ಅವ್ರಿಬ್ರು ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಆದ್ರೆ ಹೊಂದಿಕೆ ಆಗೋದಿಲ್ಲ ಅಷ್ಟೇ, ಇಬ್ಬರಿಗೂ ಹೊಂದಿಕೆ ಆಗೋದಿಲ್ಲ. ಅದ್ರಲ್ಲಿ ಗ್ರಹಗತಿಗಳೇನಾದ್ರೂ ಸಪೋರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಶೈನ್ ಆಗ್ತಾರೆ. ಈ ತರ ಬಿಸ್ನೆಸ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಇವ್ರಿಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡಿರೋರು ತುಂಬಾ ಜನ ಇದ್ದಾರೆ. ಬಟ್ ಸಕ್ಸಸ್ ನೋಡಿರೋರು ಇದ್ದಾರೆ 9ನೇ ತಾರೀಕು ಅವರು. ಹಂಗಾಗಿ ಮತ್ತೆ ತುಂಬಾ ಅವ್ರಿಗೆ ಏನಪ್ಪಾ ಅಂತಂದ್ರೆ 9ನೇ ತಾರೀಕು ಅವರು ಸುಮ್ನೆನೆ ಇರ್ತಾರೆ ತುಂಬಾ. ಇನ್ನ ಸ್ಟಾರ್ಟಿಂಗ್ ಇನ್ನ ಎಲ್ಲೋ ಇರುತ್ತೆ, ಎಂಡ್ ಎಲ್ಲೋ ಇರುತ್ತೆ. ಆದ್ರೆ ಇವಾಗಿಂದಾನೇ ಅವ್ರಿಗೆ ಎಂಡ್ ಬಗ್ಗೆ ಚಿಂತೆ. ಎಂಡ್ ಇವಾಗ ಏನೇ ಒಂದ್ ಕೆಲ್ಸ ಮಾಡಿದ್ರು ಅದಿನ್ನ ಟೈಮ್ ತಗೊಂಡಿರುತ್ತೆ. ಆದ್ರೆ ಈಗ ಮಾಡ್ತಿರೋ ಕೆಲ್ಸದ ಮೇಲೆ ಚಿಂತೆ ಇರಲ್ಲ. ಆ ಎಂಡ್ ಏನಾಗತ್ತೆ, ಆ ಎಂಡ್ ಏನ್ ಮಾಡ್ಬೋದು, ಆ ಎಂಡ್ ಹೇಗಿರತ್ತೆ ಅನ್ನೋದನ್ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಇವ್ರು. ಅದ್ರ ಬಗ್ಗೆ ಚಿಂತೆ ಇರುತ್ತೆ ಇವ್ರಿಗೆ. ಸೊ ಅದು ಒಂಥರ ಪಾಸಿಟಿವ್, ಆದ್ರೆ ನೆಗೆಟಿವ್ ಕೂಡ ಅದು ಅಲ್ವಾ. ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಇಲ್ಲ ಏನೋ ಕೆಲಸ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಇದೆಲ್ಲಾನು ಇರುತ್ತೆ. ಹಾಗಾಗಿ ಈ ಎಂಡ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇವಾಗ ನೋಡಿ, ಗತ್ತು ಜಾಸ್ತಿ ಅಂತ ಹೇಳ್ದೆ. ಮತ್ತೆ ತುಂಬಾ ಜನಕ್ಕೆ 9ನೇ ತಾರೀಕು ಅವರು ತುಂಬಾ ಜನಕ್ಕೆ ಎಲ್ಲರಿಗೂ ಅಡ್ಜಸ್ಟ್ ಆಗೋದಿಲ್ಲ. ಇವರು ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಎಲ್ಲರನ್ನೂ ಅಡ್ಜಸ್ಟ್ ಆಗೋದಿಲ್ಲ. ಅವ್ರಿಗೆ ಅಡ್ಜಸ್ಟ್ ಆಗಿರೋರ್ನ ಮಾತ್ರನೇ ಅವ್ರು ಕ್ಯಾರಿ ಮಾಡ್ತಾರೆ. ಬಿಸ್ನೆಸ್ ಅಂತ ಬಂದಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಬಿಸ್ನೆಸ್ ಮಾಡ್ತಾರೆ. ಲಂಚ ತಗೋಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ, ಇವರು ಇಲಿಗಲ್ ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರನ್ನ ಹಿಡಿಯಕ್ಕೆ ತಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. That's totally opposite of me. ಇವ್ರನ್ನ ಹಿಡಿಯಕ್ಕೆ ತಡಿಯಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಗವರ್ಮೆಂಟ್ ಆಫೀಸರ್ಸ್ ಇರ್ತಾರೆ, ಈ 9ನೇ ತಾರೀಕು ಅವರು ಇರ್ತಾರೆ. ಅವರು ಮಿಲಿಟರಿ ಆಫೀಸರ್ಸು ಇರ್ತಾರೆ. ಬಟ್ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡೋರು ಇರ್ತಾರೆ. ಇವಾಗ 18 ಬೇರೆ ಅಂತ ಹೇಳಿದೆ. ಇದರಲ್ಲಿ 1 ಮತ್ತೆ ಶನಿ ಮತ್ತೆ 1 ಸೂರ್ಯ, ಇವ್ರಿಬ್ರು ಸೇರಿದಾಗ ಏನ್ ಮಾಡುತ್ತೆ, ಗೋಲ್ ರೀಚ್. ಇವರು ಶನಿ ಮೇನ್ ಏನಪ್ಪಾ ಅಂದ್ರೆ ಸೈಲೆಂಟ್, ಗೋಲ್ ರೀಚ್ ಮಾಡೋದಿಕ್ಕೆ. ಸುಮ್ನೆ ನೋಡಿದ್ರು ಕೂಡ ಇವ್ರಿಗಿಂತ ಸ್ವಲ್ಪ ಮುಂದೆನೆ ಇರ್ಬೇಕು. ಅವಮಾನ ನಾನೇನ್ ಹೇಳ್ದೆ ಅದನ್ನ ಸಹಿಸಲ್ಲ ಇವ್ರು. ಆದ್ರೆ ಅವಮಾನ ಮಾಡ್ದವ್ರಿಗೆ ಅವಾಗವಾಗೆ ರಿಪೀಟ್ ಕೊಡೋದಿಲ್ಲ, ಲಾಸ್ಟ್ಗೆ ರಿಪೀಟ್ ಕೊಡೋದು ಇವ್ರು. ಈ 18 ಮತ್ತೆ ಸೂರ್ಯನು ಅಲ್ಲಿ ಇರ್ತಾನಲ್ಲ 18. ಬಟ್ ಇವ್ರು ಯಾವ್ದೇ ಬ್ಯಾಡ್ ಅಡಿಕ್ಷನ್ಗೆ ಒಳಗಾಗಬಾರ್ದು. ಅದು ಒಂದು 18 ಅವರು ಅದೊಂದು ಬಿಟ್ಬಿಟ್ರೆ, ಯಾಕಂದ್ರೆ ಸೂರ್ಯ ಮತ್ತೆ ಶನಿ ಸೇರಿದಾಗ ಅವ್ರಿಬ್ರು ಆಪೋಸಿಟೇನೆ 18. ಬಟ್ ಇಬ್ರದ್ದು ಕ್ವಾಲಿಟಿ ಏನಿರುತ್ತೆ ಅದು ರೂಲಿಂಗ್ ಅಲ್ಲಿ ನಮ್ಗೆ ಸಕ್ಸಸ್ ಕೊಡುತ್ತೆ, ಎಂಡ್ ಅಲ್ಲಿ ನಮ್ಗೆ ಸಕ್ಸಸ್ ಕೊಡುತ್ತೆ. ಅದೇ ರೀತಿ 27 ಕೇತು ಮತ್ತೆ 2 ಚಂದ್ರ. ಈ ಚಂದ್ರ ಕೇತುನು ಅಷ್ಟೇ, ಇವ್ರಿಬ್ರು ಏನೇ ಸೋಂಬೇರಿ ಆಗಿರ್ಬೋದು, ಆದ್ರೆ ಇನ್ನೊಬ್ಬರ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅದನ್ನ ಇವರು ಮ್ಯಾನೇಜ್ ಮಾಡುವಂತ ಗುಣ ಇವ್ರಿಗೆ ತುಂಬಾ ಇರುತ್ತೆ. ಅಂದ್ರೆ ಎಂತ ಕಷ್ಟ ಬಂದ್ರು ಅದನ್ನ ಕ್ಯಾಚ್ ಮಾಡ್ತಾರೆ, ಇದನ್ ಮಾಡ್ತಾರೆ. ಬಟ್ ತುಂಬಾ ಈ 7 ಮತ್ತೆ 2 ಸೇರಿದಾಗ ಮೋಜು ಮಸ್ತಿ ಎಲ್ಲ ಜಾಸ್ತಿ ಮಾಡ್ತಾರೆ. ಮೋಜು ಮಸ್ತಿ ಮಾಡೋದು ಹೌದು. ಯಾಕೆ ಅಂತ ಅಂದ್ರೆ ಇವ್ರಿಗೆ ಅಷ್ಟೊಂದು ಸೀರಿಯಸ್ನೆಸ್ ಇರೋದಿಲ್ಲ. ನಾವೇ ತಾನೇ ಸಂಪಾದನೆ ಮಾಡೋದು, ನಮ್ಗಿಲ್ದಿದ್ದೇನು ಅನ್ನೋ ತರ ತುಂಬಾ ಚೆನ್ನಾಗಿ ಒಂದ್ 15 days ನೆಕ್ಸ್ಟ್ ಇವಾಗೆಲ್ಲ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ. ನೀನು ಇಷ್ಟು ದಿನ ರಜಾ ಆಗಿದ್ರೆ ಅಂತ ಅವ್ರು ಆರ್ಗ್ಯೂ ಮಾಡಿದ್ರು ಕೂಡ, ಯಾರೋ ಅವ್ರ ಬಾಸ್ ಆರ್ಗ್ಯೂ ಮಾಡಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್, ಹ್ಞೂ ಅಂತ ಅಲ್ಲಿ ಮಾತ್ರ ಒಪ್ಕೊಂಡ್ ಬರ್ತಾರೆ. ಇಲ್ಲೊಂದ್ 15 ದಿನ ಮೋಜು ಮಸ್ತಿ ಟ್ರಿಪ್, ಓಕೆ ರೆಡಿ, ಕೆಲ್ಸ ತಾನೆ ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ. ಅವಂದಲ್ದಿದ್ರೆ ಇನ್ನೊಂದ್ ಕೆಲ್ಸ,
ಯಾಕಂದ್ರೆ ಆ ಕೆಪಾಸಿಟಿ ನಮ್ಮಲ್ಲಿ ಇದೆ ಅನ್ನೋದು ಇದು ಒಂಥರ ಹೇಗೆ ಅಂದ್ರೆ ಕೇರ್ಲೆಸ್. ಈ 2 ಮತ್ತೆ 7 ಬಂದಾಗ ಕೇರ್ಲೆಸ್ ಬರುತ್ತೆ 27ನೇ ತಾರೀಕು. ಬಟ್ ಸಿಂಗಲ್ 9 ಇದೆಯಲ್ಲ, ಈ ಕೇರ್ಲೆಸ್ಗೆ ಅಪೋಸಿಟ್. ಆಪೋಸಿಟ್ ಎಕ್ಸಾಕ್ಟ್ಲಿ. ಕೇರ್ಲೆಸ್ಗೆ ಅಪೋಸಿಟ್ ಅಂತ ಅಂದ್ರೆ ಇಲ್ಲ ಹೋಗ್ಲೇಬಾರ್ದು. ಆಮೇಲೆ ಇಷ್ಟು ಗಂಟೆ ಈ ಟೈಮ್ ಏನಾದ್ರೂ ಮಿಸ್ ಆದ್ರೆ, ಒಂದ್ ಅರ್ಧ ಗಂಟೆ ಮಿಸ್ ಆದ್ರೂ ಊಟ ಮಾಡಲ್ಲ, ಹಸ್ಕೊಂಡೇ ಇರ್ತೀನಿ. ನಾನು ಊಟ ಟೈಮ್ ಆಗೋಯ್ತು, ನೀನ್ ಊಟ ಕೊಟ್ಟಿಲ್ಲ, ನಾನು ಊಟ ಮಾಡಲ್ಲ, ಏನಾದ್ರೂ ಮಾಡ್ಕೊಂಡೋಗಿ. ಮನೇಲೂ ಹಿಂಗೆ ರೂಲ್ ಮಾಡ್ತಾರ ಅವ್ರು 9ನೇ ತಾರೀಕು ಅವ್ರು. ಹೌದು, ಆ ಒಂದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಅದು ಒಂಥರ ಡಿಸಿಪ್ಲಿನ್ ಚೆನ್ನಾಗಿರುತ್ತೆ. ಆದ್ರೆ ಈ ಸ್ಟ್ರೆಂತ್ ಅವ್ರ ಮಕ್ಕಳಲ್ಲಿ ಇವರು ಕಾಪಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಮಾತ್ರನೇ ಅವ್ರು ಅಳವಡಿಸ್ಕೊಂಡಿರ್ತಾರೆ. ಮನೆಯವ್ರೆಲ್ಲರೂ ಹಂಗೆ ಇರ್ಬೇಕು ಅನ್ಕೋತಾರೆ, ಆದ್ರೆ ಅವ್ರೆಲ್ಲರೂ ಅಪೋಸಿಟ್ ಆಗ್ತಾರೆ. ಅವರೆಲ್ಲ ನಂಬರ್ಸ್ ಎಲ್ಲ ಬೇರೆ ಇರತ್ತಲ್ವಾ, ಇಟ್ ನಾಟ್ ಬಿ ದ ಸೇಮ್ ನಂಬರ್. ಆ ಮಕ್ಕಳಲ್ಲಿ ಕೂಡ ಇವ್ರಿಗೆ ಇವರಲ್ಲಿ ಇರೋಂತ ಡಿಸಿಪ್ಲಿನ್ ತಗೊಂಡ್ ಬರಕ್ ಆಗೋದೇ ಇಲ್ಲ ಇವ್ರಿಗೆ. ಅವಾಗ ಅವ್ರಿಗೆ ಹರ್ಟ್ ಆಗಿರೋದು ಉಂಟು. ನಾನ್ ಮಾತ್ರ ಹಿಂಗಿದ್ದೀನಿ, ನನ್ ಮಕ್ಳು ಯಾವುದೇ ಒಂದು ವಿಷಯದಲ್ಲಿ ನನ್ ಮಕ್ಳು ಮಾತ್ರ ಯಾಕೆ ಹಿಂಗಾಗಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದ್ಸತಿ ಏನೇನಾಗುತ್ತೆ, ಕೆಲವೊಂದ್ ನಂಬರ್ ಅವ್ರಿಗಿಂತ ಅವ್ರ ಮಕ್ಳು ಎಕ್ಸ್ಪರ್ಟ್ ಆಗಿರ್ತಾರೆ. ಪರವಾಗಿಲ್ಲಪ್ಪ ಅಂತ ಅನ್ಕೋಬೇಕು. ಬಟ್ 9ನೇ ತಾರೀಕು ಅವ್ರಿಗೆ ಹಂಗ ಆಗಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಕಮ್ಮಿ ಇರುತ್ತೆ ನೋಡಿ. ಅದೇ ರೀತಿ ನೋಡಿ, ಉಪೇಂದ್ರ ಅವರು, ಶ್ರುತಿ ಅವರು, ವಿಜಯ್ ದೇವರಕೊಂಡ ಇವರೆಲ್ಲ ಈ ಒಂದು ಡೇಟ್ ಅಲ್ಲೇ ಹುಟ್ಟಿರ್ತಾರೆ. ಇವರ ಒಂದು ಸ್ಟ್ರೆಂತ್ ಅಂತ ಅಂದ್ರೆ ಆಟಿಟ್ಯೂಡ್, ಪಾಸಿಟಿವ್ ಆಟಿಟ್ಯೂಡ್. ಹೌದು, ಯಾವುದೇ ಇರ್ಬೋದು. ಇವರು ಇರೋದೇ ಹಾಗೆ, ನಾನು ಇರೋದೇ ಹಾಗೆ. ಅವರು ನೀನು ನನ್ನನ್ನ ಒಳ್ಳೇದಾದ್ರು ಅನ್ಕೋ, ನೀನ್ ಕೆಟ್ಟದಾದ್ರು ಅನ್ಕೋ, ನಾನಂತೂ ಅಡ್ಜಸ್ಟ್ ಆಗಲ್ಲ, ನಾನು ಇರೋದೇ ಹೀಗೆ ಅನ್ನೋ ಒಂದು ಆಟಿಟ್ಯೂಡ್ ಜಾಸ್ತಿ ಇರುತ್ತೆ. ಇವರ ವೀಕ್ನೆಸ್ ಅಂತ ಬಂದಾಗ ಫ್ಯಾಮಿಲಿ ಅವರೇ ಇವ್ರನ್ನ ಬಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಟಾರ್ಚರ್. ಅದು ಫ್ಯಾಮಿಲಿ ವೀಕ್ನೆಸ್ ಇರುತ್ತೆ ಇವ್ರಿಗೆ. ಅಂದ್ರೆ ಫ್ಯಾಮಿಲಿ ಹತ್ರ ಅಡ್ಜಸ್ಟ್ ಆಗಲ್ಲ ಇವರು, ಅದ್ ಒಂದೇ ಇರುತ್ತೆ. ಸೊ ಇವ್ರಿಗೆ ಆಗುವಂತ ಒಂದು ಕಲರ್ ಅಂತಂದ್ರೆ, ಫಸ್ಟ್ಗೆ ಇವ್ರಿಗೆ ಆರೆಂಜ್, ರೆಡ್, ಯೆಲ್ಲೋ ಇವ್ರು ತುಂಬಾ ಮೋಸ್ಟ್ ಫೇವ್ರೇಟ್ ಕಲರ್ ಆಗಿರುತ್ತೆ. ಮತ್ತೆ ಗ್ರೀನ್ ಕೂಡ ಇವ್ರ ಫೇವ್ರೇಟ್ ಕಲರ್. ಇವ್ರಿಗೆ ತುಂಬಾ ಆಗುವಂತ ನಂಬರ್ಸ್ ಅಂತ ಬಂದಾಗ ಮೊದಲಿಗೆ 1, ಮತ್ತೆ 3, ಮತ್ತೆ 5 6 ಅಂತ ಏನಿರೋದಿಲ್ಲ ಇವ್ರಿಗೆ. 5 ಇದು 3 ಇಲ್ಲ 1 3 5 ಈ ನಂಬರ್ ತುಂಬಾ ಫೇವರ್ ಇವ್ರಿಗೆ. ಇದನ್ನ ಫಾಲೋ ಮಾಡಿದ್ರೆ ಅವ್ರ ಸಕ್ಸಸ್ ಜಾಸ್ತಿ ಆಗತ್ತೆ. ಮತ್ತೆ ಇವರ ಒಂದು ನೆಗೆಟಿವ್ ನಂಬರ್ ಅಂತ ಬಂದಾಗ 2 ಅಷ್ಟೊಂದೇನು ಇವ್ರಿಗೆ ಆಗೋದಿಲ್ಲ. 2 ಅಪೋಸಿಟ್ ನಂಬರ್ ಆಗಿರುತ್ತೆ. ಮತ್ತೆ 7 ಇವ್ರಿಗೆ ಅಪೋಸಿಟ್ ನಂಬರ್. 6 ಕೂಡ ಇವ್ರಿಗೆ ಏನಂತ ಫೇವರ್ ಇರೋದಿಲ್ಲ, ಯಾಕಂದ್ರೆ ಅದು ಜಾವಿಯಲ್ ನಂಬರ್ ಆಗಿರುತ್ತೆ 6. ಇದು 9 ಹಾಗಾಗಿ 6 ಅನ್ನೋ ನಂಬರ್ ಇವ್ರಿಗೆ ಆಪೋಸಿಟ್. 8 50-50 ಇರುತ್ತೆ, ಅಷ್ಟೊಂದು ಏನಾಗೋದಿಲ್ಲ. 8 ಸ್ವಲ್ಪ 50-50 ಇರುತ್ತೆ. ಸೊ ಇದಿಷ್ಟು 9 ಪ್ಲಾನೆಟ್ಸ್. ಒನ್ ಕ್ವೆಶ್ಚನ್ ಇದು ಲಾಸ್ಟ್ಗೆ. ನೀವ್ ಇವಾಗ ಎಲ್ಲ ಒಂದೊಂದು ನಂಬರ್ ತಗೊಂಡು ಎಲ್ಲ ಹೇಳಿದೀರಾ, ವೀಕ್ನೆಸಸ್, ಸ್ಟ್ರೆಂತ್ಸ್, ಕಲರ್ಸ್ ಎಲ್ಲ. ಬಟ್ ನೀವ್ ಹೇಳ್ದಂಗೆ ನೀವ್ ಆಧಾರ್ ಕಾರ್ಡ್ ಅಂತ ಎಕ್ಸಾಂಪಲ್ ಕೊಟ್ರಲ್ಲ, ಸೊ ಇವಾಗ ಎಲ್ಲಾರ್ಗು ಅವ್ರ ಪರ್ಟಿಕ್ಯುಲರ್ ಅವ್ರ್ ನೋಡ್ಬಿಟ್ಟು, ಅವ್ರ ಬರ್ತ್ ಡೇಟ್ ನೋಡ್ಬಿಟ್ಟು, ಅವ್ರ ನಕ್ಷತ್ರ, ಅವ್ರ ಇವನ್ ಜಾತಕರು ನೋಡ್ಬಿಟ್ಟು ಆಮೇಲೆ ಹೇಳ್ಬೋದಾ ಇದು ನಂಬರ್ಸ್? ಇಲ್ಲ ಇವಾಗ ನೀವ್ ಕೊಟ್ಟಿದ್ದ ಟಿಪ್ಸ್ ಎಲ್ಲ ಅವ್ರು ತಗೊಂಡು ಎಸ್ ದಿಸ್ ಇಸ್ ಮೈ ನಂಬರ್, ಲೈಫ್ ಪಾತ್ ನಂಬರ್, ಡೆಸ್ಟಿನಿ ನಂಬರ್ ಅಂತಾನು ತಗೋಬೋದಾ? ಏನಾದ್ರು ಇವಾಗ ಡೇಟ್ ಆಫ್ ಬರ್ತ್ ನಂಬರ್ ಅಂತ ತಗೊಂಡಾಗ ನಾವು ನಂಬರ್ ನಮ್ಗೆ ಎಷ್ಟು ಮುಖ್ಯ ಅಂದ್ರೆ, ನೀವು ಕೇಳೋ ಪ್ರಕಾರ ನಿಮ್ಗೆ ಅಸ್ಟ್ರಾಲಜಿ ಮುಖ್ಯನಾ ನ್ಯೂಮರಾಲಜಿ ಮುಖ್ಯನಾ ಅನ್ನೋ ತರ ಇದೆ. ಇಲ್ಲ ಆ ತರ ಅಲ್ಲ. ಇವಾಗ ಬಿಕಾಸ್ ನೀವು ಆಧಾರ್ ಕಾರ್ಡ್ ಅಂತ ಹೇಳಿದ್ರಲ್ಲ, ನೀವು ಎಕ್ಸಾಂಪಲ್ ಅದು ಕೊಟ್ರಲ್ಲ. ಸೊ ಇವಾಗ ನಾವು ಡೆಸ್ಟಿನಿ ನಂಬರ್, ಡ್ಯೂಯಲ್ ನಂಬರ್ ಇದೆಯಲ್ಲ ಇವಾಗ. ಬಟ್ ಕ್ಯಾನ್ ವಿ ಜನರಲೈಸ್ ಇಟ್? ಅಂದ್ರೆ ಜನರಲ್ ಆಗಿ ನಾವು ಇದೆಲ್ಲ ಒಂದ್ ನಂಬರ್ ಈ ತರಾನೇ ಇರ್ತಾರೆ, ಆ ತರ ಇಲ್ವಲ್ಲ? ಬಿಕಾಸ್ ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಡಿಫ್ರೆಂಟ್. ಅದೇ ಇವಾಗ ಎಲ್ಲರೂ ಇವಾಗ ಹೇಳಿದ್ರು, ನಾನು ಎಲ್ಲರೂ ಹೇಳೋದನ್ನೇ ಇಲ್ಲ, ಅವರ ನೆಗೆಟಿವ್ಸ್ ಕೆಲವೊಂದು ಹೇಳ್ದೆ, ಹೀಗೆ ಇರ್ತಾರೆ, ಹೀಗೆ ಇರ್ತಾರೆ ಅಂತ. ಸೊ ಇಲ್ಲಿ ಏನಾಗತ್ತೆ, ಈ ನಂಬರ್ಸ್ ಅಂತ ಬಂದಾಗ ಇದನ್ನ ನಾವು ನಮ್ಮ ಬರ್ತ್ ನಂಬರು, ನಮ್ಮ ಒಂದು ಡೆಸ್ಟಿನಿ ನಂಬರು, ಇದೆರಡು ಗೊತ್ತಿದ್ರೆ ನಮ್ಗೆ ಇದ್ರಲ್ಲಿ ನಾವು ಯಾವ್ದು ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದನ್ನ ನಮ್ಮ ಒಂದು ಫ್ಯೂಚರು ನಾವ್ ಇದ್ರಿಂದಾನೇ ನಾವು ಬದುಕ್ತೀವಿ ಅಂದ್ರೆ ತಪ್ಪು. ನಮ್ಮ ಡೈಲಿ ವೇ ಏನಿದೆ, ಯಾಕಂದ್ರೆ ನಮ್ಗೆ ಆಧಾರ್ ನಂಬರ್ ಬೇಕೇ ಬೇಕು. ಆಧಾರ್ ನಂಬರ್ ಇಂದಾನೆ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಇವಾಗ. ಸೊ ಮುಂಚೆ ಎಲ್ಲ ಇರ್ಲಿಲ್ಲ. ಇವಾಗ ಆಧಾರ್ ನಂಬರ್ ಅಂತ ಬಂದಾಗ ಈ ನಂಬರ್ ಕೂಡ ನಮ್ಗೆ ಇಂಪಾರ್ಟೆಂಟ್. ಡೈಲಿ ನಮ್ಗೆ ಕಲರ್ಸ್,
ನಮ್ಮನ್ನ ನಾವು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ, ನಮ್ ಕೆಲಸ ಇವತ್ತು ಚೆನ್ನಾಗಾಗ್ಲಿ ಅನ್ನೋದಕ್ಕೆ. ಇದಕ್ಕೆ ಗ್ರಹಗತಿಗಳು ಇಂಪಾರ್ಟೆಂಟ್ ಇರುತ್ತೆ, ಜಾತಕನೂ ಇಂಪಾರ್ಟೆಂಟ್ ಇರುತ್ತೆ, ಅದ್ರಲ್ಲಿ ದಶಾಭುಕ್ತಿನೂ ಇಂಪಾರ್ಟೆಂಟ್ ಇರುತ್ತೆ. ಇದು ಜಸ್ಟ್ ನಮ್ಮನ್ನ ಗೈಡ್ ಮಾಡೋದಿಕ್ಕೆ ನಾವ್ ಏನ್ ಟೈಮ್ ನೋಡ್ತೀವಿ, ಈ ಟೈಮ್ಗೆ ನಾವ್ ಇವಾಗ ಆಫೀಸ್ಗೆ ಹೋಗ್ಬೇಕು, ಈ ಟೈಮ್ಗೆ ಆಫೀಸ್ ಬಿಡುತ್ತೆ, ಈ ಟೈಮ್ ಸ್ಕೂಲು, ಈ ಟೈಮ್ ನಿದ್ದೆ, ಈ ಟೈಮ್ ಊಟ, ಈ ಟೈಮ್ ಹೇಗೆ ಸೆಟ್ ಮಾಡಿರ್ತೀವೋ ಇದ್ರಿಂದಾನೇ ನಾವು ಟೈಮ್ ನೋಡ್ಕೊಂಡ್ ಎಲ್ಲ ಮಾಡ್ತಿರ್ತೀವಿ. ಇದ್ರಿಂದಾನೇ ನಮ್ ಬದುಕಿರೋದಿಲ್ಲ. ನಾವು ಕಷ್ಟ ಪಡ್ಬೇಕಲ್ಲಿ ಅಲ್ವಾ. ಈ 10 ಗಂಟೆಗೆ ನಾವು ಸ್ಕೂಲ್ಗೆ ಹೋದ್ರೆ ಅಲ್ಲಿ ಓದ್ಲೇಬೇಕು. ಓದೋದಿಕ್ಕೆ ಏನ್ ಬೇಕು ನಮ್ಗೆ ಜ್ಞಾನ ಬೇಕು. ಆ ಜ್ಞಾನಕ್ಕೆ ಏನ್ ಬೇಕು? ಇವಾಗ ಒಂದ್ ನಮ್ ಚೇರ್ ನಂಬರ್ ನಾವು ನಂಬರ್ ಸೆಲೆಕ್ಟ್ ಮಾಡ್ಕೋತೀವಿ, ಆ ಚೇರ್ ಅಲ್ಲಿ ಕುತ್ಕೋತೀವಿ. ಕುತ್ಕೊಂಡ್ಬಿಟ್ಟು ನಮ್ ಪಾಡಿಗೆ ನಾವು ಸುಮ್ನೆ ಇದ್ರೆ ಎಲ್ಲಿ ಬರುತ್ತೆ? ಬರಲ್ಲ. ಎಫರ್ಟ್. ಆ ಎಫರ್ಟ್ಗೆ ಏನ್ ಬೇಕು? ನಮ್ಮ ಗ್ರಹಗಳು ಬೇಕು, ನಮ್ಮ ಆಸ್ಟ್ರಾಲಜಿ ಬೇಕು. ನನ್ ಟೈಮ್ ಚೆನ್ನಾಗಿದೆ ಇರ್ಬೋದಲ್ಲ, ಒಂದೇ ಡೇಟ್ ಅಲ್ಲಿ ಒಂದೇ ತಂದೆ ತಾಯಿ. ನನ್ ಟೈಮ್ ಚೆನ್ನಾಗಿದ್ರೆ, ನನ್ ಗ್ರಹ ನಂಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ತುಂಬಾ ಚೆನ್ನಾಗಿ ಓದ್ತೀನಿ. ಅಲ್ಲಿಗೆ ನನ್ ಡೇಟು ನನ್ಗೆ, ನನ್ ಟೈಮು, ನನ್ನ ಡೇಟು ಕೂಡ ನನ್ಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ನನ್ ಗ್ರಹ ಚೆನ್ನಾಗಿಲ್ಲ, ನಂದು ಇದು ಚೆನ್ನಾಗಿಲ್ಲ ಇವತ್ತು ಅಂತಲ್ಲ, ನನ್ನ ಟೈಮೇ ಚೆನ್ನಾಗಿಲ್ಲ, ಈ ಒಂದು ಗ್ರಹ ಚೆನ್ನಾಗಿಲ್ಲ, ಓದೋದ್ರ ಬಗ್ಗೆ ಇವಾಗ ನನ್ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾನ್ ಟೈಮ್ ನನ್ನ ಒಳ್ಳೆ ಸೀಟಲ್ಲಿ ಕೂತಿದ್ದೀನಲ್ವಾ. ಹೌದು, ಅದನ್ನ ನಂಬಿಟ್ಟು ಯು ಕಾಂಟ್ ಲೀವ್ ಎವ್ರಿಥಿಂಗ್ ಟು ಚಾನ್ಸ್. ಇದು ನಾನ್ ಮಾಡ್ತಾ ಇದೀನಿ, ಅದು ಆಗತ್ತೆ ಅಂತ ನಾವು ಅನ್ಕೋಬಾರ್ದು. ಇವಾಗ ನೋಡಿ, ಇವಾಗ ಇವು DK ಶಿವಕುಮಾರ್ ಆಯ್ತಾ, ಅವ್ರ ಡೇಟ್ ಆಫ್ ಬರ್ತ್ಗೆ ಕರೆಕ್ಟ್ ಆಗಿ ಅವ್ರ ಡೇಟ್ಗೆ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಅವ್ರ ಡೇಟ್ ನೋಡ್ಕೊಂಡೆ ಅವರು ಎಲ್ಲ ಮಾಡ್ತಾರೆ. ಆದ್ರೂ ಅವ್ರಿಗೆ CM ಆಗಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಒಂದು ಅಡೆತಡೆಗಳು ಆಗ್ತಾ ಇದೆ. ಏನಕ್ಕೆ ಆಗ್ತಿದೆ? ಅವ್ರ ಟೈಮ್, ಅವ್ರ ಗ್ರಹಗಳು. ನಾನು ಒಳ್ಳೆ ನಂಬರ್ ಅಲ್ಲಿ ಚೂಸ್ ಮಾಡ್ಕೊಂಡಿದೀನಿ, ನಂದೇ ನಂಬರ್ ನಾನು ತಗೊಂಡಿದ್ದೀನಿ, ನಂದೇ ನಂಬರ್ ಅವ್ರ ಜೊತೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ, ಪಾಸಿಟಿವ್ ಆಗೋರ್ ಜೊತೆನೆ ಪಾಸಿಟಿವ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ ಟೈಮ್, ಅವ್ರ ದಶಭುಕ್ತಿ ನಡೀತಿದೆ. ಆ ಒಂದು ದಿನದಲ್ಲೂ ಕೂಡ ಲಗ್ನಗಳು ಅದು ಎಲ್ಲ ಚೇಂಜ್ ಆಗ್ತಿರುತ್ತೆ, ಗ್ರಹಗಳು ಚೇಂಜ್ ಆಗ್ತಿರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗ್ ಚೆನ್ನಾಗಿಲ್ಲ ಅಂತ ನಾವು ಗ್ರಹಗಳನ್ನ ನೋಡಿ ಕೂಡ ಹೇಳ್ತೀವಿ, ಇವತ್ತೇನ್ ಕೆಲಸ ಮಾಡ್ಬೇಡಿ, ನಿಮ್ದೇ ಡೇ ಆಗಿರ್ಬೋದು, ಆದ್ರೆ ನಿಮಗ್ ನಕ್ಷತ್ರ ಇವತ್ತು ಚೆನ್ನಾಗಿಲ್ಲ, ಬೇಡ. ಸೊ ಮೇಲೆ ನಾವು ಹೇಳೋದು ಅಸ್ಟ್ರಾಲಜಿನೇ ಅದ್ರ ಜೊತೆ ಸಪೋರ್ಟ್ ಮಾಡುತ್ತೆ. ನಮ್ಮ ಲೈಫ್ ಇದು ಸಪೋರ್ಟಿಂಗ್ ನಮ್ಗೆ, ಆಯ್ತಾ. ಬಟ್ ಇದ್ರಲ್ಲೇ ಲೈಫ್ ಇರೋದಿಲ್ಲ. ಲೈಫ್ ನಮ್ಮನ್ನ ನಡ್ಸಕ್ಕಷ್ಟೇ. ಆದ್ರೆ ನಮ್ಮ ರೀಚ್ ಏನಿದೆ, ರೀಚ್ ಮಾಡೋದಕ್ಕೆ, ನಮ್ ಗೋಲ್ ರೀಚ್ ಮಾಡೋದಕ್ಕೆ ನಮ್ಮ ಸ್ಟ್ರೆಂತ್ ನಮ್ಮ ಒಂದು ಗ್ರಹಗಳು. ಸೊ ಫ್ಯಾಂಟಾಸ್ಟಿಕ್. ಐ ಥಿಂಕ್ ಎರಡೂ ಒಟ್ಟಿಗೆ ನೀವು ಮಾಡ್ತಿರೋದ್ರಿಂದ ನಿಮ್ಮ ಹತ್ರ ಬಂದ್ರೆ ಒಂದು ಹೋಲಿಸ್ಟಿಕ್ ಒಂದು ಇದು ಸಿಗತ್ತೆ. ನ್ಯೂಮರಾಲಜಿನೂ ಉಂಟು, ಅಸ್ಟ್ರಾಲಜಿನೂ ಉಂಟು, ವಾಸ್ತು ಕೂಡ ಇದೆ, ಪ್ಲಸ್ ಆಲ್ಸೋ ಪಾಮ್ ರೀಡಿಂಗ್ ಅಲ್ವಾ. ಯಾರೋ ಒಬ್ಬರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಪಾಮ್ ರೀಡಿಂಗ್ ಇಂದ ನೋಡ್ಬಿಟ್ಟು ಹೇಳ್ಬೋದು, ಮುಖ ನೋಡ್ಬಿಟ್ಟು ಹೇಳ್ಬೋದು. ಕ್ರಿಸ್ಟಲ್ಸ್ ಇದೆ. ಕ್ರಿಸ್ಟಲ್ಸ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಕ್ರಿಸ್ಟಲ್ಸ್ ಅಂತ ಬಂದಾಗ ನೋಡಿ, ಇದು ಈ ತರ ಎಲ್ಲರೂ ಇವಾಗ ನಾನು ಹೇಳ್ತಿದ್ದೀನಿ, ಎಲ್ಲಾ ಕಡೆ ಈ ತರ ಬ್ರೇಸ್ಲೆಟ್ ನ ಕೊಡ್ತಾರೆ. ಇದು ನಾರ್ಮಲ್ ಆಗಿ ಹೇಳ್ತಾರೆ, ಇದು ಹಾಕೊಂಡ್ರೆ ಗುಡ್ ಆನ್ಲೈನ್ ಎಲ್ಲ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಇದು ಯಾವುದನ್ನು ಆ ರೀತಿ ಹಾಕೊಂಡಾಗ ನಮ್ಗೆ ಯೂಸ್ ಆಗೋದಿಲ್ಲ. ಓಕೆ. ಇವಾಗ ಇದ್ರಲ್ಲಿನೂ ಕೂಡ ಕಲರ್ಸ್ ಇರುತ್ತೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ನನಗೆ ಈ ಕಲರ್ ತುಂಬಾ ಇಷ್ಟ ಆಗಿದೆ, ನನಗೆ ಈ ಕಲರ್ ಬೇಕು, ನಾವು ಕಲರ್ ಚೂಸ್ ಮಾಡ್ಬಿಟ್ಟು ಎಲ್ಲ ತಗೊಳ್ಳೋದು. ಬಟ್ ಇದು ನಮ್ಗಾಗಲ್ಲ. ಏನಕ್ಕಾಗಲ್ಲ ಅಂದ್ರೆ ನಮ್ ಡೇಟ್ಗಾಗಿರ್ಬೋದು, ನಮ್ಮ ಗ್ರಹಗಳಿಗಾಗಿರ್ಬೋದು, ಇದು ನಮ್ಗೆ ಆಪೋಸಿಟ್ ಆಗಿರುತ್ತೆ. ನನ್ಗೆ ಇವಾಗ ಶನಿ ದಶ ನಡೀತಾ ಇದೆ. ಸೊ ಶನಿ ದಶ ನಡೀತಾ ಇದೆ, ಆದ್ರೆ ನನ್ನ ಲಗ್ನದಲ್ಲಿ ಅಂದ್ರೆ ನನ್ನ ಕುಂಡಲಿಯಲ್ಲಿ ಲಗ್ನದಲ್ಲಿ ಸೂರ್ಯನೇ ತುಂಬಾ ಫೇವರ್ ಆಗಿದ್ದಾನೆ. ಆದ್ರೂ ನಾನು ಇವಾಗ ಸೂರ್ಯನ ಟಚ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನನ್ನ ಒಂದು ಶನಿ ದಶ ನಡೀತಿದೆ, ಆಪೋಸಿಟ್ ಗ್ರಹದ ದಶ ನಡೀತಿದೆ. ಅದಕ್ಕೆ ನಾನು ಶನಿನೇ ನಾನು ಫೇವರ್ ಮಾಡ್ಕೊಳ್ಬೇಕು, ಅವನ್ ಕೈ ಕಾಲ ಹಿಡಿಬೇಕು. ಅವ್ನ ಆಪೋಸಿಟ್ ಅವನ ಸೂರ್ಯನ ತಗೊಬಂದು ನನ್ ಮೇಲೆ ಹಾಕೊಳ್ಳೋದು, ನನ್ ಜೊತೆ ಇಟ್ಕೊಳ್ಳೋದು, ಅದನ್ನ ಇದನ್ ಮಾಡ್ಕೊಳ್ಳೋದು, ಅದನ್ನ ವೇರ್ ಮಾಡ್ಕೊಂಡಾಗ ನನ್ಗ ಅವಾಗ ನನ್ ಸರಿ ಹೋಗಲ್ಲ. ಯಾಕಂದ್ರೆ ನನ್ ನಡೀತಾ ಇರೋ ದಶಗೆ ಕೋಪ ಬರುತ್ತೆ ಅವ್ನಿಗೆ. ನಾನೇ ಇಲ್ಲಿದ್ದೀನಿ, ನನ್ನ ಬಿಟ್ಟು ಇವಳು ಇನ್ಯಾಬ್ಬನ ಕರ್ಕೊಂಡ್ಬಂದ, ಅದು ನನ್ನ ಎನಿಮಿನ ಇಲ್ಲ ಅಪ್ಪ ಮಗ ಅಂತ ಕರ್ಕೊಂಡ್ ಬಂದು ಇವಳು ಇದ್ ಮಾಡ್ತಿದ್ದಾಳೆ, ನನ್ ಮುಂದೆನೆ ಇವಳಿಗೆ ಇದ್ ಮಾಡ್ಕೊಡ್ತಾರೆ ಅಂತ. ಆ ಸೂರ್ಯನ ಎಲ್ಲ 1 ದಿನ 2 ದಿನ ನಾನು ಇದನ್ನ ಕ್ಯಾರಿ ಮಾಡ್ಬೋದು. ಆಮೇಲೆ ಇವನು ತುಂಬಾ ವರ್ಷ ಇರ್ತಾನಲ್ಲ, 20 years 15 years ಇರ್ತಾನಲ್ಲ, ಅಲ್ಲೇ ನೆಗೆಟಿವ್ಸ್ ತೋರಿಸ್ಬಿಡ್ತಾನೆ.
ಅದಕ್ಕೆ ಅವಾಗ ಏನ್ ಮಾಡ್ಬೇಕು, ನಾವು ಒಂದ್ಸತಿ ನಮ್ಮ ಜಾತಕವನ್ನ ತೋರಿಸ್ಕೊಂಡಾಗ ನಮ್ ಗ್ರಹಗಳು ಯಾವುದು ನಮ್ಗೆ ನೆಗೆಟಿವ್ ಇದೆ. ಇವಾಗ ನನ್ನ ಇದರಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂತ ಹೇಳ್ದೆ, ಬಟ್ ಶನಿನೂ ಚೆನ್ನಾಗಿದ್ದಾನೆ, ಒಂದ್ ಕಡೆಯಿಂದ ಅವ್ನ್ ಚೆನ್ನಾಗಿಲ್ಲ. ಆದ್ರೂ ಅವನ್ನ ನಾನು ಹಿಡಿಲೇಬೇಕು. ಇವಾಗ ಅವನೇ ನನ್ನ ಇದ್ರಲ್ಲಿ ಇದ್ದಾನೆ, ಅವನನ್ನೇ ನಾನು ಫೇವರ್ ಮಾಡ್ಕೊಳ್ಬೇಕು, ಅವ್ನಿಗೆ ಬೇಕಾಗಿರೋದೇ ನಾನು ಹಾಕೊಳ್ಬೇಕಾಗುತ್ತೆ. ಸೊ ಹಂಗೆ ಇವಾಗ ತುಂಬಾ ಗುರು ಚೆನ್ನಾಗಿರೋದಿಲ್ಲ. ಆದ್ರೆ ಎಲ್ಲರೂ ಗುರುಬಲ ಬಂದ್ಬಿಟ್ಟಿದೆ ನಿನ್ಗೆ, ಗುರು ಒಬ್ನೇ ಎಲ್ಲರಿಗೂ ಏನ್ ಹೇಳ್ತಾರೆ, ಗುರು ತುಂಬಾ ಒಳ್ಳೇದ್ ಮಾಡ್ತಾನೆ, ಗುರು ತುಂಬಾ ಒಳ್ಳೇದ್ ಮಾಡ್ತಾನೆ. ಅವನು ಇವಾಗ ತುಲಾರಾಶಿ ಗುರು ತುಂಬಾ ಒಳ್ಳೇದ್ ಮಾಡ್ತಾನೆ, ಅವನ 5ನೇ ದೃಷ್ಟಿ ಬೀಳ್ತಿದ್ದಾನೆ. ತುಲಾರಾಶಿ ಅವ್ರನ್ನ ಗುರುನೇ ಹಾಳ್ ಮಾಡಿ ಇಟ್ಬಿಟ್ಟಿದ್ದಾನೆ. ಇವಾಗ ಮಿಥುನ ರಾಶಿ ಇದ್ಕೊಂಡು, ಹೌದು, ಅವ್ರ ಏನ್ ಎಲ್ಲೋ ಕಲರ್ ಡ್ರೆಸ್ ಹಾಕೊಳ್ಳೋದು, ಎಲ್ಲೋ ಕಲರ್ ಬಟ್ಟೆ ಹಾಕೊಳ್ಳೋದು, ದೃಷ್ಟಿ ಬೀಳ್ತಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ತುಲಾರಾಶಿಗೆ 3ನೇ ಅವನು, ಅಂದ್ರೆ ತುಲಾರಾಶಿಗೆ 3ನೇ ಮನೆ ಅಂದ್ರೆ ಧನಸ್ಸು ರಾಶಿಗೆ ಅವನ ಅಧಿಪತಿ ಆಗಿರ್ತಾನೆ. 3ನೇ ಅವನು ಮತ್ತೆ 6ನೇ ಅವನು ಕೂಡ ಅವನೇ ಆಗಿರ್ತಾನೆ. 6ನೇ ಅವನು ಅಂತಂದ್ರೆ ಮೀನ ರಾಶಿಗೆ ಅಧಿಪತಿ. ಅವನು 9ನೇ ಮನೆಯಲ್ಲಿ ನಿಂತು ಅಲ್ಲಿಂದ 5ನೇ ದೃಷ್ಟಿ ತುಲಾರಾಶಿ ಮೇಲೆ ಬಿದ್ದಾಗ ಅಲ್ಲೇನಾಗುತ್ತೆ, 3ನೇ ಅವನು ಅಂತ ಬಂದಾಗ ತಮ್ಮ, ಕಾಮ, ಕ್ರೋಧ ಎಲ್ಲವೂ ಬರುತ್ತೆ ಅಲ್ಲಿ. ಆಯ್ತಾ, ಇದು 6th. ಕ್ರಿಸ್ಟಲ್ಗೆ ಕನೆಕ್ಟ್ ಆಗತ್ತೆ ಅಂದಾಗ, ಇವಾಗ ತುಲಾರಾಶಿ ಅವ್ರಿಗೆ ನಿಮಗೆ ಗುರು ದೃಷ್ಟಿ ಬೀಳ್ತಿದೆ, ತಗೊಳ್ಳಿ ಗುರುನ ಹಾಕೊಳ್ಳಿ ಅಂತ ಕೊಡ್ತಾರೆ. ಆ ಗುರು ಈ ಮೊದ್ಲೇ ಹೆಲ್ಪ್ಲೆಸ್ ಅವನು, ಈ ಬಂದ್ಬಿಟ್ಟು ದೃಷ್ಟಿ ಬಿದ್ದು ಮಕ್ಳಿಂದ ತೊಂದ್ರೆ, ಕೆಲ್ಸದಿಂದ ತೊಂದ್ರೆ, ತುಲಾರಾಶಿ ಅವ್ರಿಗೆ ಅಧ್ವಾನ ಮಾಡಿಟ್ಟಿರ್ತಾನೆ. ಅದ್ರಲ್ಲಿ ಇದನ್ನು ಹಾಕೊಂಡಾಗ ಇನ್ನ ಡ್ಯಾನ್ಸ್ ಆಡಿಸ್ತಾನೆ. ಆನ್ಲೈನ್ ಅಲ್ಲಿ ನೋಡೋದೆಲ್ಲ ನೀವು ನಂಬೇಡಿ, ಆಗಲ್ಲ. ಎಲ್ಲ ತಗೊಂಡ್ ಹಾಕೊಂಡಾಗ ಇದು ಹಾಕೊಂಡಿದ್ರು ಚೆನ್ನಾಗ್ ಕಾಣ್ತಿದೆ ಅಂತ ಹಾಕೊಳ್ಳೋದ್ ಬೇರೆ, ವೆಲ್ತ್ ಇದೆ ಅಂತ ಹಾಕೊಳ್ಳೋದ್ ಬೇರೆ. ವೆಲ್ತ್ ಇದೆ ಅಂತ ಗ್ರೀನ್ ಕೊಟ್ಬಿಡ್ತಾರೆ. ಆದ್ರೆ ಅವ್ರ ಜಾತಕದಲ್ಲಿ ಬುಧಾನೇ ಕೆಟ್ಟೋಗಿರ್ತಾನೆ. ಅವ್ರಿನ್ನ ತಿಕ್ಲು, ಅಂದ್ರೆ ಇನ್ನ ಯಾರ ಮಾತು ಕೇಳಲ್ಲ, ಇನ್ನ ವಿದ್ಯೆ ಹತ್ತಲ್ಲ. ತುಂಬಾ ಚೆನ್ನಾಗಿ ಹೋಗ್ತಿರೋರು ತುಂಬಾ ಲೋ ಬರ್ತಾರೆ. ಹಾಗಾಗಿ ಕೆಲವೊಂದು ಗ್ರಹಗಳಿಗೆ ಏನು ಸಂಬಂಧಪಟ್ಟಿರೋದಿದೆ ಇದನ್ನೇ ಹಾಕೋಬೇಕು. ಅದ್ ಬಿಟ್ಟು ಎಕ್ಸ್ಟ್ರಾ ಇರುತ್ತೆ. ಇವಾಗ ನೋಡಿ, ಅಡಿಕ್ಷನ್ಸ್ ಏನೇನಿದೆ, ಬ್ಯಾಡ್ ಅಡಿಕ್ಷನ್ಸ್, ಅದು ಯಾವ್ದೇ ರೀತಿ ಆಗಿರ್ಬೋದು. ಈ ಸಣ್ಣ ಮಕ್ಕಳು, ಇವಾಗ ಕಾಲೇಜ್ ಸ್ಕೂಲ್ ಮಕ್ಳೆಲ್ಲ ಅಡಿಕ್ಷನ್ಗೆ ಒಳಪಡ್ತಾರೆ. ದೊಡ್ಡವರು ಕೂಡ ಬಿಡ್ಸಕ್ ಆಗದೆ ಇರೋಂತ ಅಡಿಕ್ಷನ್ಸ್, ಡ್ರಗ್ಸ್, ಡ್ರಿಂಕ್ಸ್, ಸಿಗರೇಟ್ಸ್ ಇದೆಲ್ಲವು. ಅದಕ್ಕೋಸ್ಕರ ಈ ಒಂದು ಬ್ರೇಸ್ಲೆಟ್ ಇರುತ್ತೆ. ಇದು ಯಾವುದೇ ಗ್ರಹಕ್ಕೆ ಸಂಬಂಧಪಟ್ಟಾಗೆ ನಾವು ಕೊಡೋದಿಲ್ಲ. ಇದು ಬಂದು ಸ್ಮೋಕಿ ಕ್ವಾರ್ಟ್ಸ್ ಅಂತ ಇದು ಬರುತ್ತೆ. ಇದನ್ನ ಹಾಕಿದಾಗ ಏನಾಗುತ್ತೆ, ಈ ಅಡಿಕ್ಷನ್ ಇಂದ ಕಮ್ಮಿ ಆಗ್ತಾ ಬರ್ತಾರೆ ಮಕ್ಳು. ಈ ಅಡಿಕ್ಷನ್ ಗೆ ಒಳಪಟ್ಟಾಗ ಪೇರೆಂಟ್ಸ್ ಮಾತು ಕೇಳೋದಿಲ್ಲ. ನಾವು ಪೇರೆಂಟ್ಸ್ ಏನೇ ಹೇಳಿದ್ರು ಅವ್ರಿಗೆ ಕೆಟ್ಟ ಕಾಣಿಸ್ತಾರೆ, ಯಾಕಂದ್ರೆ ಇವ್ರು ಆಲ್ರೆಡಿ ಅಡಿಕ್ಷನ್ ಅಲ್ಲಿ ಇರ್ತಾರೆ. ಸೊ ಇದನ್ನ ಹಾಕಿದಾಗ ಅದೆಲ್ಲ ಕಂಟ್ರೋಲ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ಯಾರಾದ್ರೂ ಕೊಟ್ಟಿದ್ದೀರಾ ಇದು ಯಾರಿಗಾದ್ರೂ, ಅವ್ರು ಬಂದ್ ಮತ್ತೆ ವಾಪಸ್ ಏನಾದ್ರು ಹೇಳಿದಾರ ಎಷ್ಟು ಎಫೆಕ್ಟ್ ಆಗಿದೆ ಅಂತ? ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ. ಇದರಲ್ಲಿ ಸ್ಮಾಲ್ ಸ್ಟೋನ್ಸ್ ಬರುತ್ತೆ. ಎಲ್ಲಾರ ಮನೇಲಿ ಹೆಂಡ್ತಿರು ತುಂಬಾ ನಿಮ್ಗೆ ಗೊತ್ತಿದ್ದಂಗೆ ಡ್ರಿಂಕ್ಸ್ ಇಂದ ತುಂಬಾ ಬೇಸತ್ತಿರ್ತಾರೆ ಗಂಡನಿಗೆ. ಇದನ್ನ ನನಗೆ ಈ ಉತ್ತರ ಕರ್ನಾಟಕದವರೆಲ್ಲ ತುಂಬಾ ಜನ ಫೋನ್ ಮಾಡ್ತಾರೆ ಇದಕ್ಕೋಸ್ಕರ. ನಮ್ಗೆ ಇದಕ್ಕೆ ಏನಾದ್ರು ಹೆಲ್ಪ್ ಮಾಡಿ, ನನ್ ಗಂಡ ಹೇಳಿದ್ ಮತ್, ಯಾಕಂದ್ರೆ ಅವ್ರ ಜೀವನ ಅವ್ರ ಹೊಟ್ಟೆ ಪಡೋ ಅದ್ರಲ್ಲಿ ಇರುತ್ತೆ. ಇದನ್ನ ನೀನು ಡ್ರಿಂಕ್ಸ್ ಬಿಡ್ಸಕ್ಕೆ ಅನ್ಬಿಟ್ಟು ಕೊಟ್ರೆ ಯಾವ ಗಂಡನು ಹಾಕೊಳ್ಳೋದಿಲ್ಲ, ಹಾಕೊಳ್ಳಲ್ಲ. ಅದಕ್ಕೆ ಅಂತ ಕೆಲವೊಂದ್ ಸ್ಟೋನ್ಸ್, ಇದಕ್ಕೆ ಅಂತಾನೆ ಇದ್ರಲ್ಲಿ ಸ್ಟೋನ್ಸ್ ಕೊಡ್ತೀನಿ. ಅದನ್ನ ಅವ್ರ ದಿನ ಕೆಳಗಡೆನೋ ಅವ್ರ ಪಿಲ್ಲೋ ಕೆಳಗಡೆನೋ, ಇದನ್ನ ಈ ಎಪಿಸೋಡ್ ಎಲ್ಲ ನೋಡ್ಬಿಟ್ರೆ ಗಂಡಂದಿರೆಲ್ಲ ಹುಷಾರಾಗ್ತಾರೆ. ಅದೇ ಒಂದೊಂದು ರಿಲಿಜನ್ ಅಲ್ಲೂ ಬಿಡಲ್ಲ ಇದನ್ನ ಹಾಕೊಳಕ್ಕೆ ಅಂತವ್ರು ಸ್ಟೋನ್ಸ್ ತಗೋಬಹುದು. ಅಂತ ಸ್ಟೋನ್ಸ್ ಕಲಿಸ್ದಾಗ ಗೊತ್ತಿಲ್ದಿರ ಮ್ಯಾನೇಜ್ ಮಾಡ್ಬೋದು. ಕಮ್ಮಿ ಆಗ್ತಾ ಹೋಗ್ತಾರೆ. ತುಂಬಾ ರಿವ್ಯೂಸ್ ಬಂದಿದೆ, ಕಮ್ಮಿ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿದ್ರೆ. ಮಕ್ಳಿಗೂ ಕೊಟ್ಟಿರ್ತೀನಲ್ಲ, ಅವರು ಅಷ್ಟೇ ಕೆಟ್ಟ ಹ್ಯಾಬಿಟ್ಸ್ ಇಂದ ಹೊರಗಡೆ ಬಂದಿದ್ದಾರೆ. ಈಗ ಒಬ್ರೊಬ್ರಿಗೆ ಆಂಗ್ಸೈಟಿ ಇರತ್ತಲ್ಲ, ತುಂಬಾ ಭಯ, ಅಂತವ್ರಿಗೆ ಏನಾರ ಇರುತ್ತ? ಎಲ್ಲರಿಗೂ ಇದೆ, ಅಂತವ್ರಿಗೂ ಇದೆ, ಅವ್ರಿಗೂ ಅಷ್ಟೇ. ಕೆಲವೊಂದನ್ನ ಕೊಟ್ಟಾಗ ಈ ಆಂಗ್ಸೈಟಿ, ತುಂಬಾ ಭಯ ಪಡೋದು, ಯಾರ ಹತ್ರನೂ ಮಾತಾಡಕ್ಕೆ, ಅವ್ರಿಗೆ ಏನ್ ಕೊಡ್ಬೇಕು ಹೇಳಿ? ತುಂಬಾ ಧೈರ್ಯ ಯಾರು ಮಾಡ್ತಾರೆ? ರೂಲಿಂಗ್ ನೈನು ಸೂರ್ಯ. thinking of Surya, but I was like, okay, I don't want to make a mistake. ಅಂತವ್ರನ್ನ ಅವ್ರಿಗೆ ಪಾಸಿಟಿವ್ ಮಾಡ್ಬೇಕು. ಆ ತರದ ಒಂದು ಕ್ರಿಸ್ಟಲ್ಸ್ ನ ಅವ್ರಿಗೆ ಕೊಟ್ಟಾಗ ತನ್ನಂತಾನೆ ಅವ್ರಿಗೆ ರಿಕವರ್ ಆಗ್ಬಿಡ್ತಾರೆ. ಅಂದ್ರೆ ಇದನ್ನ ಆಕ್ಟಿವೇಟ್ ಮಾಡ್ಕೊಳತ್ತೆ, ಆ ಒಂದು ಗ್ರಹನ ಆಕ್ಟಿವೇಟ್. ಎಲ್ಲದಕ್ಕೂ ಗ್ರಹನ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಇದನ್ನ ಮುಖ್ಯವಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ನೋಡಿ, ಮಕ್ಳಾಗಲ್ಲ. ತುಂಬಾ ಜನಕ್ಕೆ PCOD ಪ್ರಾಬ್ಲಮ್ಸ್ ಇರುತ್ತೆ, ಮಕ್ಳಾಗ್ದಿರ ಇರುತ್ತೆ, ತುಂಬಾ ವರ್ಷ ಹಾಸ್ಪಿಟಲ್ಗೆ ತೋರಿಸಿರ್ತಾರೆ. ಬಟ್ ಇದರಲ್ಲಿ 2 ಕಾರ್ನೇಲಿಯನ್ ಮತ್ತೆ ಮೂನ್ಸ್ಟೋನ್
ಇದೆರಡನ್ನ ಮಿಕ್ಸ್ ಮಾಡಿದೀನಿ. ಇದನ್ನ ಕೊಟ್ಟಾಗ, ಇದನ್ನ ಹಾಕ್ದಾಗ, ಇದನ್ನ ಹೆಣ್ಮಕ್ಳಿಗೆ ಹಾಕ್ಬೇಕಾಗತ್ತೆ. ಇದ್ರಲ್ಲಿ ಅವರ ಹಸ್ಬೆಂಡ್, ಯಾಕಂದ್ರೆ ಇಬ್ರು ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ಮಗು ಬೇಕು ಅಂತ ಅಂದಾಗ ಹಸ್ಬೆಂಡ್ ಮತ್ತೆ ವೈಫ್ ಇಬ್ರು ಇಂಪಾರ್ಟೆಂಟ್. ಸೊ ಇದನ್ನ ಅವರ ಹಸ್ಬೆಂಡ್ಗೆ ಕೊಡ್ತೀವಿ. ಇದು ಗಂಡ ಹೆಂಡತಿಗೆ ಕೊಟ್ಟಾಗ ಒಂದು 3 months ಒಳಗಡೆನೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವ್ರಿಗೆ ತುಂಬಾ PCOD ಪ್ರಾಬ್ಲಮ್ ಇದ್ದಾಗ 6 months ಒಳಗಡೆ, ಯಾಕಂದ್ರೆ ಫಸ್ಟ್ ಅದನ್ನ ಕರೆಕ್ಟ್ ಮಾಡುತ್ತೆ, ತನ್ನಂತಾನೆ ಅದನ್ನ ಕರೆಕ್ಟ್ ಮಾಡುತ್ತೆ. ಅವ್ರ ಋತುಚಕ್ರ ಏನಾದ್ರು ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನ ಕರೆಕ್ಟ್ ಆಗಿ ಆಮೇಲೆ ಅವ್ರಿಗೆ ಗರ್ಭ ನಿಲ್ಲೋ ಒಂದು ಸೂಚನೆ ಕಾಣಿಸ್ತಾ ಹೋಗುತ್ತೆ. ಇದು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ. ನನಗ್ ಗೊತ್ತೇ ಇಲ್ಲ, ನಾನು ಯಾವಾಗ್ಲೋ ಇದನ್ನ ಒಬ್ರು ಕೊಟ್ಟಿದ್ದೀನಿ. ಅವ್ರು ಮೊನ್ನೆ ನಾನು ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಆ ಮಗು ಅವಾಗ್ಲೇ 3 ವರ್ಷ ಅವ್ರೇ ಓಡ್ಕೊಂಡ್ ಬಂದು ನನ್ನ ಮಾತಾಡ್ಸಿದ್ರು. ಮೇಡಮ್ ನನ್ ಮಗು ಅಂತ ತೋರಿಸ್ತಿದ್ದೆ, ನಾನ್ ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ನಾನ್ ವೆಜ್ ಹೋಟ್ಲಕ್ ಹೋಗಿದ್ದೆ, ನಾನು ಊಟ ಮುಗಿಸ್ಕೊಂಡ್ ಬರ್ತಿದ್ದೆ, ಅವ್ರು ಒಳಗಡೆ ಹೋಗ್ತಾ ಇದ್ರು. ಆಮೇಲೆ ಅವ್ರ ಹಸ್ಬೆಂಡ್ ನ ಕರ್ಸಿ ಇಬ್ರು ಬಂದಿದ್ದಾರೆ. ಆಮೇಲೆ ಹೌದಾ ನೀವ್ ಕೊಟ್ಟಿದ್ರಿ, ಮಗು 3 ವರ್ಷ ನೋಡಿ, ನನ್ ಮಗುಗೆ ತುಂಬಾ ಹೆಲ್ಪ್ ಆಯ್ತು. ಅವ್ರಿಗೆ ಅಷ್ಟೇ ಅವ್ರು ಬೇಕಾಗಿದ್ದ ಮಗು ಇದ್ ಕೊಟ್ಟೆ, ಅವ್ರು ಸಾಲ್ವ್ ಆಯ್ತು, ಅವ್ರ ಪಾಡಿಗೆ ಅವ್ರು ಹ್ಯಾಪಿ ಆಗಿದ್ದಾರೆ ಅಷ್ಟೇ. ಅವ್ರು ಎಲ್ಲಾ ಇತ್ತು, ಮಗು ಮಾತ್ರ ಇರ್ಲಿಲ್ಲ. ಆವಾಗ ಖುಷಿ ಆಯ್ತು ನನ್ಗೆ. ಇದು ನನ್ನ 3 ವರ್ಷ 4 ವರ್ಷದ ಎಕ್ಸ್ಪೀರಿಯನ್ಸ್ ಅವಾಗ ಕೊಟ್ಟಿರೋದು. ಇವಾಗ ಅದ್ರ ರಿಸಲ್ಟ್ ನನ್ ಕಣ್ಮುಂದೆ ನೋಡ್ದೆ ಅಲ್ವಾ ಅಂತ ತುಂಬಾ ಜನಕ್ಕೆ ಇದನ್ನ ಕೊಟ್ಟಿದ್ದೀನಿ. ಟ್ರೀಟ್ಮೆಂಟ್ ತಗೊಂಡಿರೋರ್ಗೇನು ಯಾವಾಗ ಅವ್ರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಹೊಂದುತ್ತಾ ಇಲ್ಲ ಅಂತವ್ರಿಗೆ ಕೂಡ ಎಲ್ಲೋ ಒಂದ್ ಕಡೆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದು, ಈ ತರದ್ದು ಎಲ್ಲ. ಯಾವ್ದ್ರಿಂದ ಬರುತ್ತೆ ದುಡ್ಡು? ಯಾವ್ದ್ರಿಂದ ಅಂದ್ರೆ ನಿಮ್ಗೆ ಏನ್ ಕ್ರಿಸ್ಟಲ್ ಅಂತ ಬಂದಾಗ ದುಡ್ಡು ಬಂದು ಎಲ್ಲರೂ ಪೈರೇಟ್ ಅಂತ ಕೊಡ್ತಾರೆ. ಇವಾಗ ನಾರ್ಮಲ್ ಆಗಿ ನೀವು ಕೇಳಿರ್ತೀರಾ. ಸೊ ಈ ಪೈರೇಟ್ ಅಂತ ಬಂದಾಗ ನೋಡಿ ಇಲ್ಲಿದೆ, ಈ ಪೈರೇಟ್ ಅನ್ನ ಕೊಡ್ತಾರೆ. ಇದ್ರಲ್ಲಿ ಏನ್ ಮಾಡ್ತಾರೆ, ಮೋಸ್ಟ್ ಎಲ್ಲರೂ ಬ್ರೇಸ್ಲೆಟ್ ತರ ಕೊಟ್ಬಿಡ್ತಾರೆ. ಈ ಬ್ರೇಸ್ಲೆಟ್ ಅನ್ನ ಕೊಟ್ಟಾಗ, ಕೈಗೆ ಹಾಕೊಂಡಾಗ ದುಡ್ಡು ಬರೋದು ಮುಖ್ಯ ಅಲ್ಲ. ಮನೇಲಿ ಹಸ್ಬೆಂಡ್ ಅಂಡ್ ವೈಫ್ ಮನೇಲಿ ಕಿತ್ತಾಟ, ಯಾರಿಗೂ ಹೊಂದಾಣಿಕೆ ಸರಿಯಾಗಿ ಆಗೋದಿಲ್ಲ, ಏನಾದ್ರು ಒಂದು ಮಿಸ್ಟೇಕ್ಸ್ ಎಲ್ಲ ಆಗ್ತಿರುತ್ತೆ. ಮತ್ತೆ ಇದನ್ನ ಹಾಕೊಂಡಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಮೂಳೆಗಳ ಒಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ನೋವಾಗೋದು, ಮೈಕೈ ನೋವಾಗೋದು, ಜಾಯಿಂಟ್ ಪೇನ್ಸ್ ಆಗೋದು, ಇದೆಲ್ಲಾನು ಆಗುತ್ತೆ. ಸತತ ಇದು ಹಾಕೊಂಡು ಇದು ನಮ್ಗೆ ಪಾಸಿಟಿವ್ ಆಗ್ಬೇಕಂದ್ರೆ ಒಂದು 2 weeks ಆದ್ರೂ ಬೇಕು. 2 weeks ಆದ್ರೂ ಬೇಕು. ಆ 2 weeks ಅಲ್ಲಿ ನಮ್ಗೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದಿರೋ ದುಡ್ಡು ಹಾಗೆ ಖರ್ಚಾಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ನಮ್ಗೆ ಜಾಯಿಂಟ್ ಪೈನ್ಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನು ಪಾಸಿಟಿವ್ ಅಲ್ವಾ. ನೆಗೆಟಿವ್ ಆದ್ರೂ ಅದು ಬರಕ್ಕೆ 2 ವಾರ ಬೇಕಲ್ವಾ. ಹಾಗೆ ಅಂದ್ರೆ ಅಂತ ಏನಿಲ್ಲ, ಇದನ್ನ ನಾವು ಮೈ ಮೇಲೆ ಹಾಕೊಳ್ಬಾರ್ದು. ಯಾವಾಗ್ಲೂ ಇದನ್ನ ನಾವು ಪ್ಲೇಸ್ ಮಾಡ್ಬೇಕು. ಹಾಗಾಗಿ ನಾನು ಇದನ್ನ ಕೊಡೋದಿಲ್ಲ, ಯಾಕಂದ್ರೆ ಇದು ಓನ್ ಎಕ್ಸ್ಪೀರಿಯನ್ಸ್. ಮತ್ತೆ ನನ್ನ ಸುತ್ತ ಇರೋರಿಗೆ ನಾನು ಕೊಟ್ಟಿ ನೋಡಿದೀನಿ, ನನಗೂ ಅವ್ರಿಗೂ ಸೇಮ್ ಎಕ್ಸ್ಪೀರಿಯನ್ಸ್ ಗಳಾದಾಗ ಅದನ್ನ ಏನ್ ಮಾಡ್ತೀನಿ, ಇದನ್ನ ಇಟ್ಟಾಗ ಯಾವಾಗ ನಮ್ಗೆ ಮನಿ ಬೇಕೋ ಇಟ್ರೆ ಸಾಕು, ಇದನ್ನ ಯಾಕೆ ಮೈ ಮೇಲೆ ಹಾಕೊಳ್ಬೇಕು. ಕರೆಕ್ಟ್. ಆ ರೀತಿ ಇದನ್ನ ಇಟ್ಕೊಳಕ್ ಕೊಡ್ತೀನಿ, ಅವಾಗ ಇನ್ನ ಒಳ್ಳೆ ರಿಸಲ್ಟ್ ಕೊಡ್ತೀನಿ. ಕೆಲವೊಂದನ್ನ ನಾವು ಏನಕ್ಕೆ ಮೈ ಮೇಲೆ ಹಾಕೊಳ್ಬಾರ್ದು, ಏನಕ್ಕೆ ನೆಗೆಟಿವ್ ಆಗುತ್ತೆ ಅಂದ್ರೆ ಅವಕ್ಕೆ ಅದರದೇ ಆದ ಶಕ್ತಿ ಇರುತ್ತೆ. ನಾನೇನ್ ಹೇಳ್ದೆ, ಶನಿ ಅದನ್ನ ಟಾಯ್ಲೆಟ್ ಅಲ್ಲಿ ನಾವ್ ಯಾವಾಗ ಯೂಸ್ ಮಾಡ್ತೀವೋ ಅವಾಗ ನಮ್ಗೆ ಕೆಟ್ಟದ್ದಾಗ್ತಾ ಹೋಗುತ್ತೆ. ಅವನ್ಗೆ ಮರ್ಯಾದೆ ಕೊಡ್ಬೇಕು, ಅವ್ನಿಗೆ ಅವು ಮರ್ಯಾದೆ ಮಾಡಬಾರ್ದು ಅಂತ ನಾನು ಹೇಳ್ದೆ. ಹಾಗೆ ಅದಕ್ಕೆ ಮರ್ಯಾದೆ ಕೊಡ್ಬೇಕು, ಅವು ಮರ್ಯಾದೆ ಮಾಡ್ಬಾರ್ದು. ನಾವ್ ಅದನ್ನ ಹಾಕೊಂಡು ನಾನ್ ವೆಜ್ ತಿಂತೀವಿ, ಆ ಕಡೆ ಈ ಕಡೆ ನೆಗೆಟಿವ್ಸ್ ಅಲ್ಲೆಲ್ಲ ಓಡಾಡ್ತೀವಿ. ಬೇಡ, ಇದು ಮನೇಲಿ ಇಟ್ಕೊಂಡು ಇದನ್ನ ಪಾಸಿಟಿವ್ ಆಗಿ ಇಟ್ಟಾಗ ಅದ್ರ ಕೆಲ್ಸ ಅದ್ ಮಾಡತ್ತೆ. ಸೊ ಇದನ್ನ ಪೈರೈಟ್ ಫಾರ್ ಮನಿ. ಹೌದು, ಆ ಪೈರೇಟ್ ಅಂತ ಅದ್ ಒಂದೇ ಮನಿ ಆಗೋದಿಲ್ಲ, ಅದ್ರ ಜೊತೆಗೆ ನಮ್ಮ ಒಂದು ಚಾರ್ಟ್, ನಿಮ್ಮ ಒಂದು ಜಾತಕ ನೋಡಿದಾಗ ನಿಮ್ಗೆ ತುಂಬಾ ಒಳ್ಳೆ ಗ್ರಹ ಇರುತ್ತೆ, ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡುವಂತವ್ನು ನಿಮ್ ಲೈಫ್ ಅಲ್ಲಿ ಇದ್ದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಬ್ರೇಸ್ಲೆಟ್, ಕೆಲವೊಂದು ಕ್ರಿಸ್ಟಲ್ ಕೊಟ್ಟಾಗ ನಿಮ್ಮ ಅದೃಷ್ಟ ತಂತಾನೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಇದೇನಿದ್ರು ಒಂದು ತಗೊಂಡ್ಬಿಟ್ರೆ ಆಗೋಗತ್ತೆ ಅಂತಲ್ಲ. ಕನ್ಸಲ್ಟೇಷನ್ ತಗೊಂಡು ನಮ್ ಚಾರ್ಟ್ ನೋಡ್ಕೊಂಡು ಅದ್ರ ಜೊತೆಗೆ ಇದನ್ನ ತಗೊಂಡ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಹೋಗುತ್ತೆ. ನಂಬರ್ಸ್, ಡೇಟ್, ಮತ್ತೆ ಒಂದು ಗ್ರಹಗಳು ಇದೆಲ್ಲವೂ ನೋಡಿ ಇದನ್ನ ಹಾಕೊಂಡಾಗ ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಸಿಕ್ಕತ್ತೆ. ಸೂಪರ್. ಸೊ ಇದು ರ್ಯಾಪಿಡ್ ಫೈರ್ ರೌಂಡ್, ಜಸ್ಟ್ 5 questions, ವೆರಿ ಸಿಂಪಲ್. ಎಲ್ಲಾ ಗೆಸ್ಟ್ಗೂ ಇದೇ ಸೇಮ್ ಕ್ವೆಶ್ಚನ್ಸ್ ಕೇಳ್ತೀವಿ, ಸೊ ಆಡಿಯನ್ಸ್ ಆಲ್ರೆಡಿ ನೋಸ್ ದೋಸ್ ಕ್ವೆಶ್ಚನ್ಸ್. ಹೇಳಕ್ಕಾಗಲ್ಲ. ಕರೆಕ್ಟ್. ಓಕೆ. ಕಾಫಿ ಆರ್ ಟೀ? ಕಾಫಿ. ಅಲ್ವಾ? ಓಕೆ.
ನಂದೊಂದು ಕ್ವಶನ್ ಇದೆ. ನಿಮ್ದು ಯಾವ್ದಾರ ಒಂದು ತುಂಬಾ ಡಿಫ್ರೆಂಟ್ ಆಗಿರೋದು ಯಾವ್ದಾರ ಅಡ್ವೈಸ್ ಇದೆಯಾ? ನಾವು ನಮ್ಮಲ್ಲೇ ಮಾಡ್ಕೋಬಹುದು ಅನ್ನೋಂಥದ್ದು. ಅಂತ ಒಂದು ಅಡ್ವೈಸ್ ಕೊಡ್ತೀನಿ, ಬಟ್ ಯಾರು ನಗ್ಬಾರ್ದು, ಬಟ್ ಅದು ಪಾಸಿಟಿವ್ ಅಡ್ವೈಸ್. ಅದನ್ನ ನೀವೆಲ್ಲ ಟ್ರೈ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ನೋಡಿ, ನಮ್ಮಲ್ಲೇ ನಾವು ಮಾಡ್ಕೊಳ್ಳೋದು. ನಾನು ಇವಾಗ ಹೇಳ್ತೀನಿ, ಒಂದು ಸ್ಮಾಲ್ ಬೇಬಿ, ಚಿಕ್ಕ ಮಗುನ ನಾವು ಅದಕ್ಕೆ ಬ್ಯಾಕ್ ಅಂದ್ರೆ ಬಟಕ್ಸ್, ಅದ ಗುಂಡಿ ಒರ್ಸಿ ಕ್ಲೀನ್ ಮಾಡಿ ಪೌಡರ್ ಹಾಕಿ ತಟ್ಟಿ ಅದನ್ನ ಮುದ್ದು ಮಾಡ್ತಾರೆ. ಕಿಸ್ ಮಾಡೋದು, ಮುದ್ದು ಮಾಡೋದು ಎಲ್ಲ ಮಾಡ್ತಾರೆ. ಪ್ರೀತಿ ಜಾಸ್ತಿ ಆದಾಗ ಆ ಮಗು ಏನ್ ಮಾಡುತ್ತೆ, ಹತ್ತಿದ ತಕ್ಷಣ ಮಗುಗ್ ತಗೊಂಡಾಗ ಹಾಲು ಕೊಡೋದು, ಹತ್ತಿದ ತಕ್ಷಣ ಮಗುಗ್ ಊಟ ಕೊಟ್ಬಿಡೋದು. ಅದೆಲ್ಲವೂ ಮಾಡಿಸ್ಕೊಳತ್ತೆ, ಎಲ್ಲವೂ ಮಾಡಿಸ್ಕೊಳತ್ತೆ. ಇನ್ ಟೈಮ್ಗೆ ಏನ್ ಬಟ್ಟೆ ಬೇಕಾ, ಇದ್ ಬೇಕಾ, ಮತ್ತೆ ಅದೊಂಚೂರು ಹಂಗೆ ಹಿಂಗೆ ಮಾಡ್ದಾಗ ಅದಕ್ಕೆ ಸೈಕಲ್ ಬೇಕಾ, ಎಲ್ಲಾನು ತುಂಬಾ ಪ್ರೀತಿ ಆದಾಗ ಬ್ಯಾಕ್ ಎಲ್ಲ ಮುಟ್ತಾ ಇರ್ತೀವಿ, ಮುಟ್ ಕೊಡ್ತಾ ಇರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಸೊ ಅದಕ್ಕೆ ಅದು ಅದೃಷ್ಟ. ಅದನ್ನ ಮುಟ್ಟಿ ಅದು ಮಸಾಜ್ ಮಾಡಿಸ್ಕೊಂಡು ಅದೇನ್ ಬೇಕೆಲ್ಲ ಮಾಡಿಸ್ಕೊಳ್ಳುತ್ತೆ. ಸೊ ಅಡ್ವೈಸ್ ಏನಪ್ಪಾ ಅಂದ್ರೆ, ನಾವ್ ಇವಾಗ ಅದು ನಾನ್ ಒಂದ್ ಎಕ್ಸಾಂಪಲ್ ಹೇಳ್ದೆ ಆಯ್ತಾ, ಇದು ನಿಜ ಅಲ್ವಾ? ಲಕ್ಷ್ಮಿ ಎಲ್ಲಿರ್ತಾಳೆ, ಹಸುನ ಮುಟ್ಟುತ್ತೀವಿ. ಹಸುನ ಯಾವಾಗ್ಲೂ ನಾವು ಹಿಂದ್ಗಡೆ ಜಾಗದಲ್ಲೇ ಮುಟ್ಟುತ್ತೀವಿ, ನಮಸ್ಕಾರ ಮಾಡ್ಕೊಳ್ತೀವಿ. ಹಾಗೆ ಲಕ್ಷ್ಮಿ ಇರೋಂತ ವಾಸಸ್ಥಳ ಅದಾಗಿರುತ್ತೆ. ಸೊ ಇವಾಗೆಲ್ಲ ನೀವು ಇದ್ರಲ್ಲೆಲ್ಲ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಹೆಣ್ಮಕ್ಳು ಹೆಂಡತಿಗೆ ತುಂಬಾ ಮರ್ಯಾದೆ ಕೊಡ್ಬೇಕು, ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಲಕ್ಷ್ಮಿ ಎಲ್ಲ ಕಾಲಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಒನ್ ವೀಕ್ ಅವ್ರ ಹಸ್ಬೆಂಡ್, ಅವ್ರ ಲವರ್ಸ್ ಯಾರೇ ಆಗಿರ್ಬೋದು, ಅವ್ರ ಸಂಪಾದನೆ ಜಾಸ್ತಿ ಆಗ್ಬೇಕು ಅಂತ ಇದನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದು. ಏನ್ ಅದನ್ನ ಹಾಕಿ ತೋರಿಸ್ತಾರೆ. ಇವಾಗ ನಾನ್ ಅನ್ಕೊಡೋದು, ಲಕ್ಷ್ಮಿ ಕಾಲಲ್ಲಿ ಎಲ್ಲಿ ಇರತ್ತೆ, ಹಸು ಎಲ್ಲಿದ್ರೆ ಮನುಷ್ಯರಿಗೂ ಅಲ್ಲೇ ಇವಾಗ ಸಿಂಗಲ್ ಲೇಡೀಸ್ ಇರಲ್ಲ, ಇರ್ತಾರೆ. ಮಸಾಜ್ ಮಾಡ್ಕೊಂಡಾಗ 1 ವೀಕ್ ಮಾಡ್ಕೊಂಡ್ ನೋಡಿದಾಗ ಅದ್ರ ರಿಸಲ್ಟ್ ಇದೇನ್ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ, ನಮ್ಮಲ್ಲಿ ನಾವೇ ಮಾಡ್ಕೊಂಡಾಗ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಂಗೆ ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಹಸ್ಬೆಂಡ್ ನಿಮ್ಮೊಂದು ಫೇವ್ರೆಟ್ ಎವರ್ ಗ್ರೀನ್ ಸಾಂಗ್ ಹಾಡ್ತೀರಾ ನಿಮ್ಮ ಮನಸ್ಸಲ್ಲೇ ಅದು ಓಡ್ತಾ ಇರೋದು ಯಾವ್ದಾದ್ರು ಇದ್ರೆ ಅಂತಂದ್ರೆ, ನಾನು ತುಂಬಾ ಚಿಕ್ಕ ವಯಸ್ಸಿಂದ ನನ್ ಒಂದ್ ಹಾಡು ನನ್ಗೆ ತುಂಬಾ ಫೇವ್ರೇಟ್. ಏನಂತಂದ್ರೆ ಕಲರ್ಸ್, ಅದು ವಿಷ್ಣುವರ್ಧನ್ ಒಂದ್ ಸಾಂಗ್, ಅದು ಬಣ್ಣ ನನ್ನ ಒಲವಿನ ಬಣ್ಣ. ಆ ಹಾಡ್ ಬಂತು ಅಂತಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಓಡ್ ಬಂದ್ ನೋಡ್ತಿದ್ದೆ. ಅದು ನನ್ಗೆ ಕಲರ್ ಹಾಗೇ ಮನ್ಸಲ್ಲಿ ನಿಂತ್ಬಿಟ್ಟಿದೆ ಇವತ್ತಿಗೂ. ಇವತ್ತಿಗೂ ನನ್ಗೆ ಹಾಡ್ ಅಂದ್ರೆ ತುಂಬಾ ಇಷ್ಟ. ಸೊ ಅದು ಬಂದು ನನ್ನ ಒಂದು ಕೆಲ್ಸನು ನನ್ಗೆ ಅದೇ ಕೆಲ್ಸದಲ್ಲಿ ನನ್ನ ಇಟ್ಬಿಟ್ಟಿದೆ. ಅಂದ್ರೆ ನನಗೆ ಗೊತ್ತಿಲ್ಲ, ಅದು ಕನೆಕ್ಟ್ ಇದೆ ಅಂತ ಅನ್ಕೊಳ್ಳೋದು. ನಮ್ಮ ಮನೇಲೂ ನನ್ನ ಅಮ್ಮ ಎಲ್ಲರೂ ಹೇಳೋದು, ಈ ಹಾಡಂದ್ರೆ ತುಂಬಾ ಇಷ್ಟ. ಅಂದ್ರೆ ಚಿಕ್ಕ ವಯಸ್ಸಿಂದ, ನಾನು ಸಣ್ಣ ಮಗು ಇದ್ದಾಗ ಅವಾಗೆಲ್ಲ ಟಿವಿಯಲ್ಲಿ ಒಂದು ಚಿತ್ರಮಂಜರಿ ಅಂತ ಹಾಡು ಬಂದ್ರೇನೆ ನಾನು ಎಲ್ಲಿದ್ರು ಓಡ್ ಬಂದ್ ಕುತ್ಕೊಳ್ಳೋದು. ಆಮೇಲೆ ಅದನ್ನ ನೋಡಕ್ಕೆ ಸ್ಟಾರ್ಟ್. ನನ್ಗೆ ಕಲರ್ಸ್ ಹೂಯ್ತಾ ಇದ್ರೆ ಆ ವೈಟ್ ಸೀರೆ ಮೇಲೆ ಎಲ್ಲಾ ಕಲರ್ಸ್ ನನ್ಗೆ ತುಂಬಾ ಇಷ್ಟ. ಕನೆಕ್ಷನ್ ಅಲ್ವಾ? ನನ್ಗೆ ಹಾಡು ಇಷ್ಟ. ಆಮೇಲೆ ನಿಮ್ಮ ಚಿಕ್ಕ ವಯಸ್ಸಿನ ನಿಮಗೇನೆ ಏನ್ ಅಡ್ವೈಸ್ ಕೊಡ್ತೀರಾ? ನನ್ನ ಚಿಕ್ಕ ವಯಸ್ಸಿನ ಅಡ್ವೈಸ್ ಅಂತ ಅಂದ್ರೆ ಮಸಾಜ್. ಗುಡ್ ಒನ್ ವರ್ಡ್. ಒಂದು ನಾವೊಂದ್ ವರ್ಡ್ ಹೇಳ್ತೀವಿ, ನೀವ್ ಅದಕ್ಕೆ ಏನ್ ವರ್ಡ್ ನಿಮ್ ಮನಸ್ಸಿಗೆ ಬರುತ್ತೋ ಅದ್ ಹೇಳಿ. ಬೇಸರ, ಬೋರಿಂಗ್ ಅಂತ ಅಂದ್ರೆ ನನ್ಗೆ ಫ್ರೀ ಟೈಮ್ ಅಂದ್ರೆ ಧೈರ್ಯ, ಸಪೋರ್ಟ್, ವೆರಿ ನೈಸ್, ನಂಬಿಕೆ, ಸಿಲ್ಲಿ, ಸೌಂದರ್ಯ, ಓಕೆ, ಇಷ್ಟ. ವೆರಿ ನೈಸ್. ಟೂ ಗುಡ್. ಸ್ಮಾಲ್ ಗಿಫ್ಟ್ ಇದು ನಮ್ ಕಡೆಯಿಂದ ಧನ್ಯವಾದಗಳು. ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮೂಲಕ
ಕೆಲವೊಂದು ಸಬ್ಜೆಕ್ಟ್ಸ್ನ ಕೆಲವೊಂದು ವಿಷಯಗಳನ್ನ ನಾರ್ಮಲ್ ಆಗಿ ಜನಗಳಿಗೆ ಮುಟ್ಟಿಸುವಂತ ಒಂದು ಅವಕಾಶನ ನೀವು ಮಾಡಿಕೊಟ್ಟಿದ್ದೀರಾ. ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಅಂದ್ರೆ ಈ ಮೂರು ಜನದ ಒಂದು ಮಾತುಕತೆಯಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಇನ್ನೊಬ್ಬರಿಗೆ ನಾವು ಹೆಲ್ಪ್ ಆಗೋ ತರ ಆಗುತ್ತೆ. ಈ ಒಂದು ಟಾಕ್ ಸುಮ್ನೆ ಮಾತಾಡಿದ್ದಲ್ಲ, ಇದನ್ನ ಕೆಲವರು ಅಳವಡಿಸ್ಕೊಳ್ಬೇಕು. ಈ ಒಂದು ನಾವೇನು ಹೇಳಿರ್ತೀವಿ ಅದನ್ನ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ಒಂದು ಮೈನಸ್ ಥಿಂಗ್ಸ್ ನ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಎಲ್ಲ ಮಾತಾಡಿದೀವಿ, ಅದನ್ನೆಲ್ಲ ಅಳವಡಿಸ್ಕೊಂಡಾಗ ಖಂಡಿತ ಅವ್ರ ಗೋಲ್ ಅವರು ರೀಚ್ ಮಾಡ್ತಾರೆ. 1 to 9 ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಎಲ್ಲ ಒಂದು ಮನುಷ್ಯ. ಅಮೇಸಿಂಗ್ Thank you, ಥ್ಯಾಂಕ್ ಯು thank ಸೋ you. ಮಚ್. ನಮಸ್ಕಾರ. ಇಷ್ಟೊತ್ತು ನನ್ನ ಒಂದು ನಿಮ್ಮ ಜೊತೆ ನಾನು ಒಂದು ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಒಂದು ಇದನ್ನ ಮಾಡಿರೋದಕ್ಕೆ ನಿಮ್ಗೂ ಕೂಡ ನನ್ನ ಒಂದು ಧನ್ಯವಾದಗಳು ತಿಳಿಸ್ತೀನಿ. Thank you. All Meeta or details is available down there. You can reach out to her, make an appointment with her, and we have experienced, as you have seen, she's so good. So any questions, please reach out to us. Thank you.